ಶಾರದ ವೇದವಿದ್ಯಾ ವಿಚಕ್ಷಣ ಇತ್ಯಾದಿ ಬಿರುದುಗಳು ಇವರನ್ನು ಅರಸಿ ಬಂದಿವೆ. ಇವರು ಈಗಲೂ ಕೂಡ ಶಿಷ್ಯರಿಗೆ ತಮ್ಮ ಸ್ವಗೃಹದಲ್ಲಿಯೇ ವಸತಿ ಅನ್ನಪಾನಾದಿಗಳನ್ನು ನೀಡಿ ಅಧ್ಯಾಪನ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಇವರ ಗಲಿತ ಪ್ರಕಾಶ, ಋಕ್ಸಂಹಿತಾ ಹೋಮವಿಧಿ, ಷೋಡಶ ಸಂಸ್ಕಾರದ ಮಹತ್ವಗಳು ಇತ್ಯಾದಿ ಗ್ರಂಥಗಳು ಪ್ರಸಿದ್ಧಿಯನ್ನು ಪಡೆದಿವೆ. ವಿಶೇಷವಾಗಿ ಇವರು 150ಕ್ಕೂ ಹೆಚ್ಚು ಸಂಹಿತಾ ಹೋಮದ ಆಚಾರ್ಯತ್ವವನ್ನು ವಹಿಸಿದ್ದಾರೆ. ಅವರನ್ನು ಕರತಲ ಧ್ವನಿಯ ಮೂಲಕ ಸ್ವಾಗತಿಸಬೇಕಾಗಿ ಕೋರಿಕೆ. ಹಾಗೆಯೇ ಋಗ್ವೇದದ ವಿಷಯ ಪ್ರಸ್ತಾವವನ್ನು ವೇದಬ್ರಹ್ಮಶ್ರೀ ಗೋವಿಂದ ಪ್ರಕಾಶ ಘನಪಾಠಿಗಳು ಮಾಡಲಿದ್ದಾರೆ. ಅವರು ಮೂಲತಃ ಬಂಟ್ವಾಳ ತಾಲೂಕಿನವರು. ಬಾಲ್ಯದಲ್ಲಿ ಕಾಂಚೀಪುರ ಮಹಾಸ್ವಾಮಿ ವಿದ್ಯಾಪೀಠ, ಚೆನ್ನೈ ಮಹಾಸ್ವಾಮಿ ವಿದ್ಯಾಪೀಠ ಹಾಗೂ ಕಾಂಚಿ ಶಂಕರ ಮಠದಲ್ಲಿ ತಮ್ಮ ಅಧ್ಯಯನವನ್ನು ಸಂಪೂರ್ಣವಾಗಿ ಪೂರೈಸಿದ್ದಾರೆ. ಸಲಕ್ಷಣ ಘನಪಾಠಿಗಳಾಗಿದ್ದಾರೆ. ಪ್ರಸ್ತುತ ಇವರು ಕಲ್ಯಾಣಪುರಿ ವೈದಿಕ ಸಭಾದ ಅಂಗಸಂಸ್ಥೆಯಾದ ವೇದನಾದ ಗುರುಕುಲದಲ್ಲಿ ಗುರುಕುಲ ಪದ್ಧತಿಯಿಂದ ಪಾಠಶಾಲೆಯನ್ನು ನಡೆಸ್ತಾ ಇದ್ದಾರೆ. 12ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಇವರಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಪ್ರಾಯಶಃ ಇಡೀ ನಮ್ಮ ದೇಶದಲ್ಲಿ ಘನಪಾರಾಯಣಗಳು ನಡೆದಿದ್ದು ಬಹಳ ಕಡಿಮೆ. ಆದರೆ ಇವರು 10ಕ್ಕೂ ಹೆಚ್ಚು ಘನಪಾರಾಯಣಗಳಲ್ಲಿ ಭಾಗವನ್ನು ವಹಿಸಿದ್ದಾರೆ. ಇದಲ್ಲದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸಹ ವಿದ್ವತ್ತನ್ನು ಇವರು ಪಡೆದಿದ್ದಾರೆ. 25ಕ್ಕೂ ಹೆಚ್ಚಿನ ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಇವರನ್ನು ಕರತಲ ಧ್ವನಿಯ ಮೂಲಕ ಇವರನ್ನು ಸ್ವಾಗತಿಸಿದ್ದಾರೆ. ಆಯುರ್ವೇದದ ವಿಷಯ ಪ್ರಸ್ತಾವಕ್ಕೆ ಬೆಂಗಳೂರಿನಿಂದ ಡಾಕ್ಟರ್ ವೈದ್ಯ ಸಂಕೇತ ಶರ್ಮಾ ಅವರು ಬಂದಿದ್ದಾರೆ. ಇವರು ವೈದ್ಯ ಸೋಮಯಾಜಿ ಹಾಗೂ ಸಾಂಬಮೂರ್ತಿಗಳ ಶಿಷ್ಯರಾಗಿದ್ದು MD ಆಯುರ್ವೇದವನ್ನು ಮುಗಿಸಿದ್ದಾರೆ. ಈಗ ಆಯುರ್ವೇದ ಅಕಾಡೆಮಿಯ ವಾಲಂಟಿಯರ್ ಕೂಡ ಆಗಿದ್ದಾರೆ ಹಾಗೂ ಬೆಂಗಳೂರಿನಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮೂಲತಃ ಶಿರಸಿಯವರೇ ಆಗಿದ್ದಾರೆ. ಇವರನ್ನು ಕೂಡ ಕರತಲ ಧ್ವನಿಯ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಆಗಮಿಸಿರತಕ್ಕಂತಹ ಎಲ್ಲ ವಿದ್ವಜ್ಜನರನ್ನು ಹಾಗೂ ಸಾರ್ವಜನಿಕರನ್ನು ಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಕರತಲ ಧ್ವನಿಯ ಮೂಲಕ ಪುನಃ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಈಗ ಅರ್ಧ ಗಂಟೆಗಳ ಕಾಲ ಋಗ್ವೇದ ಪರಿಚಯ ಎಂಬ ವಿಷಯದ ಬಗ್ಗೆ ವಿಷಯ ಪ್ರಸ್ತಾವ ಆಗಲಿಕ್ಕಿದೆ. ತದನಂತರ ಪ್ರಶ್ನೋತ್ತರಕ್ಕೂ ಕೂಡ ಅವಕಾಶ ಇದೆ. ಪ್ರಶ್ನೆಯನ್ನು ಕೇಳುವವರಿದ್ದರೆ ಸಿದ್ಧ ಮಾಡಿಟ್ಟುಕೊಳ್ಳಬಹುದು. ಶ್ರೀಯುತ ವೇದಬ್ರಹ್ಮಶ್ರೀ ಗೋವಿಂದ ಪ್ರಕಾಶ ಘನಪಾಠಗಳಲ್ಲಿ ಪ್ರಾರ್ಥನೆ ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ. ಓಂ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯಃ ಯಜಾಮದೇವಾನ್ ಯದಿ ಶಕ್ನವಾ ಮಮ ಜ್ಯಾಜಸಶಂಸಮಾವೃಕ್ಷಿದೇವಾಃ ನಮಃ ಸದಸೇ ನಮಃ ಸದಸಸ್ಪತಗೆ ನಮಃ ಸಖೀನಾಂ ಪುರೋಗಣಾಂಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ ಶ್ರೀಕಾಂತೋ ಮಾತುಲೋ ಯಸ್ಯ ಜನನೀ ಸರ್ವಮಂಗಲ ಜನಕಃ ಶಂಕರೋ ದೇವಃ ತಂ ವಂದೇ ಕುಂಜರಾನನಂ ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ನೆರೆದಿರತಕ್ಕಂತಹ ಎಲ್ಲ ವಿದ್ವಜ್ಜನರಿಗೂ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಘನಪಾಠಿಗಳಿಗೂ, ವೈದ್ಯರಿಗೂ ಶಿರಸ ನಮನಗಳನ್ನು ಸಲ್ಲಿಸಿ,
ರಾಜರಾಜೇಶ್ವರಿ ವಿದ್ಯಾಪೀಠ ಮತ್ತು ಮಹರ್ಷಿ ಸಾಂದೀಪನಿ ವೇದ ಪ್ರತಿಷ್ಠಾನದ ಪರವಾಗಿ ಆಯೋಜಿಸಿರುವ 3 ದಿನಗಳ ಕಾಲದ ಕ್ಷೇತ್ರೀಯ ವೇದ ಸಮ್ಮೇಳನದ ಪ್ರಾರಂಭಿಕ ಹಂತದಲ್ಲಿ ಋಗ್ವೇದ ಪರಿಚಯ ಎಂಬ ವಿಷಯವಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಸ್ವರ್ಣವಲ್ಲಿ ಸಂಸ್ಥಾನಾಧೀಶ್ವರರಾದಂತಹ ಆಚಾರ್ಯರ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಕೆಲವಾರು ವೇದ ಸಮ್ಮೇಳನದಲ್ಲಿ ನಾವು ಪಾಲ್ಗೊಂಡಿದ್ದರೂ ಕೂಡ ಒಂದು ವಿಷಯ ಪ್ರಸ್ತಾವನೆ ಅಥವಾ ವಿಷಯದ ಪರಿಚಯದ ಬಗ್ಗೆ ಇವರಿಗೆ ಮಾತನಾಡಿದ ಅನುಭವ ಇಲ್ಲ. ನಮ್ಮ ವಾಕ್ಶುದ್ಧಿಯಾಗಲಿ ಎಂಬ ಕಾರಣದಿಂದ ಗುರುಗಳು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಥಾಮತಿ ಋಗ್ವೇದದ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಲಕ್ಷ್ಮೀನಾರಾಯಣ ಘನಪಾಠಿಗಳಂತಹ ಅಸದೃಶ ಋಗ್ವೇದ ವಿದ್ವಾಂಸರು ಉಪಸ್ಥಿತರಿರುವಾಗ ಅವರೆದುರು ಋಗ್ವೇದದ ಪರಿಚಯ ಮಾಡಿಕೊಡುವುದು ತುಂಬ ಕಷ್ಟ ಸಾಧ್ಯ. ಲೌಕಿಕ ಜನರ ಮಧ್ಯೆ ವೇದದ ವಿಷಯ ಮಾತಾಡೋದಾದರೂ ಸ್ವಲ್ಪ ಸುಲಭ ಅಂತ ಹೇಳ್ಬೋದು. ಸಭೆಯಲ್ಲಿ ಆಸೀನರಾಗಿರುವರೆಲ್ಲ ಚತುರ್ವೇದಗಳಲ್ಲೂ ನಿಷ್ಣಾತರು, ಜೊತೆಗೆ ಶಾಸ್ತ್ರಾರ್ಥ ಕೋವಿದರೆಲ್ಲ ಕೂತಿರುವಾಗ ಇವರ ಮಧ್ಯೆ ಮಾತನಾಡುವುದು ಸ್ವಲ್ಪ ಕಷ್ಟ ಸಾಧ್ಯ. ಯಾವುದಾದರೂ ಅಪಭ್ರಂಶಗಳು, ಅಪಶಬ್ದಗಳು ಮಧ್ಯೆ ನುಳಿಸಿ ಬಂದುಬಿಟ್ರೆ ತಾವೆಲ್ಲ ಕ್ಷಮೆಯನ್ನು ನೀಡಿ ಒಳ್ಳೆಯ ವಾಕ್ ಬರುವಂತೆ ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ವ್ಯಾಸೇನ ವಿಭಾಗೀಕೃತ ಚತುರ್ವೇದೇಷು ಆದ್ಯಸ್ಯ ಋಗ್ವೇದಸ್ಯ 8 ಸ್ಥಾನಾನಿ ಭವಂತಿ. ಶೌನಕೋಕ್ತ ಚರಣವ್ಯೂಹ ಎಂಬಂತಹ ಒಂದು ಗ್ರಂಥ ನಮಗೆ ಋಗ್ವೇದದ ಭಾಗಶಃ ಪರಿಚಯವನ್ನು ಮಾಡಿಕೊಡುತ್ತದೆ. ಸುಮಂತು ಜೈಮಿನಿ ವೈಶಂಪಾಯನಾದಿಗಳಾಗಿ 21 ಶಾಖಾ ಪ್ರವರ್ತಕರು ಋಗ್ವೇದಕ್ಕೆ ಇದ್ದರು ಎಂಬುದು ನಮ್ಮ ಕೇಳ್ವಿಜ್ಞಾನ, ಕೇಳ್ಮೆ. ಅದರಲ್ಲಿ ಈಗ ಉಪಲಬ್ಧವಿರುವಂತಹ ಶಾಖೆ, ಶಾಕಲ ಶಾಖೆ, ಭಾಷ್ಕಲ ಶಾಖೆ. ಪ್ರಸಕ್ತವಾಗಿ ಆಶ್ವಲಾಯನ ಶಾಖೆಯೂ ಲಭ್ಯವಿದೆ ಅಂತ ಒಬ್ಬರು ಅದರ ಗ್ರಂಥವನ್ನು ತೋರಿಸಿದರು. ಆದರೆ ಸ್ವಶಾಖೆಯವರು, ಅಂದರೆ ಆಯಾಯ ಶಾಖಾ ಅಧ್ಯಯನ ಮಾಡುವವರು, ಸ್ವಶಾಖೆಯನ್ನಾಗಿಸಿಕೊಂಡವರು ಬಹುಶಃ ಶಾಕಲ ಶಾಖೆಯವರು ಮಾತ್ರ ಭಾರತದಲ್ಲಿ ಈಗ ಉಪಲಬ್ಧವಿದ್ದಾರೆ ಅಂತ ಕಾಣುತ್ತದೆ. ಋಗ್ವೇದಸ್ಯ 8 ಸ್ಥಾನಾನಿ ಭವಂತಿ ಅಂತ ಹೇಳಿದ ಮೇಲೆ ಅದರಲ್ಲಿ ಅಷ್ಟಭೇದಗಳು ಹೇಳಿದ್ರು. ಶಾಕಲ ಭಾಷ್ಕಲೌ, ಐತರೇಯ ಬ್ರಾಹ್ಮಣ ಆರಣ್ಯಕೌ, ಶಾಂಖಾಯನ ಮಾಂಡೂಕೌ, ಕೌಶೀತಕಿ ಬ್ರಾಹ್ಮಣ ಆರಣ್ಯಕೌ ಏತೇಷಾಂ ಶಾಖಾ ಪಂಚವಿಧಾ ಭವಂತಿ. ಈ ಅಷ್ಟಭೇದಗಳಲ್ಲೂ 5 ವಿಭಾಗಗಳಿದೆ. ಅವು ಹೇಗೆಂದರೆ ಶಾಕಲಾಹ, ಭಾಷ್ಕಲಾಹ, ಆಶ್ವಲಾಯನಾಹ, ಶಾಂಖಾಯನಾಹ, ಮಾಂಡೂಕಾಯನಾಹ ಇತಿ ಪಂಚವಿಧಾಃ ಶಾಖಾಃ ವಿದ್ಯಂತೆ ಇತಿ ಅಸ್ಮಿನ್ ಗ್ರಂಥೆ ಉಲ್ಲಿಖಿತಮಸ್ತಿ. ತೇಷು ಶಾಕಲಶಾಖೀಯಾಃ ಪ್ರಸಿದ್ಧಾಃ ಭವಂತಿ. ಶಾಕಲಶಾಖೀಯಾಃ ಏವ ಆಶ್ವಲಾಯನೀಯಾಃ ಭಾಗಶಃ. ತೇಷಾಂ ಆಶ್ವಲಾಯನ ಆದಿಶಾಖಾನಾಂ ಸಮಾನ ಅಧ್ಯಯನಂ ಸೂಚಯತಿ. ಅಂದರೆ ಆಶ್ವಲಾಯನ ಶಾಕಲ ಶಾಖೆಯವರಿಗೆ ಹೊರತಾಗಿ ಭಾಷ್ಕಲ
ಶಾಂಖಾಯನ, ಮಾಂಡೂಕಾಯನಾದಿಗಳಿಗೆ ಒಂದೇ ರೀತಿಯಾದಂತಹ ವೇದಾಧ್ಯಯನವನ್ನು ಶೌನಕರು ಸೂಚನೆ ಮಾಡ್ತಾ ಇದ್ದಾರೆ. ಈ ಋಗ್ವೇದ ಶಾಕಲ ಶಾಖೆಯಲ್ಲಿ ಅಂದರೆ ಈಗ ಎಂಬುದಾಗಿ ಆದೇಶಗಳು ಲಬ್ಧವಿದೆ. ಆರ್ಷೇಯ ಕ್ರಮದಲ್ಲಿ ನೋಡುವುದಾದರೆ ಮೊದಲನೆಯ ಮಂಡಲ ಶತರ್ಚಿನ, ಶತರ್ಚಿ ಇತ್ಯಾದಿ ಋಷಿಗಳಿಂದ ಪ್ರಣೀತವಾದಂತಹ ಮಂಡಲ ಶತರ್ಚಿನ ಮಂಡಲ ಎಂಬುದಾಗಿ. ಎರಡನೆಯದು ಗೃತ್ಸಮದಾದಿ ಋಷಿಗಳು ಅದನ್ನು ಕಂಡುಕೊಂಡದ್ದರಿಂದ ಗಾರ್ತ್ಸಮದ ಮಂಡಲ ಎಂಬುದಾಗಿ ಎರಡನೆಯ ಮಂಡಲಕ್ಕೆ ನಾವು ಹೆಸರಿಡ್ತೇವೆ. ಮೂರನೆಯ ಮಂಡಲ ವಿಶ್ವಾಮಿತ್ರ ಮಂಡಲ. ಗಾಯತ್ರಿ ಮಂತ್ರಾದಿಗಳು, ವಸಿಷ್ಠ ಅಭಿಶಾಪಾದಿ ವಿಶೇಷ ಸೂಕ್ತಗಳೆಲ್ಲ ಈ ವಿಶ್ವಾಮಿತ್ರ ಮಂಡಲದಲ್ಲಿ ಪ್ರಚಲಿತದಲ್ಲಿವೆ. ಋಷಿಗಳಲ್ಲೇ ವಿಶೇಷವಾಗಿ ಆವಿರ್ಭವಗೊಂಡಂತಹ ವಾಮದೇವ ಹೆಸರಿನಿಂದಲೇ ಅವನಿಗೆ ವಾಮದೇವ ಅಂತಲೇ ಹೆಸರು. ಆ ವಾಮದೇವ ಮಂಡಲ ಎಂಬುದು ನಾಲ್ಕನೆಯ ಮಂಡಲವಾಗಿ ತಿಳಿತಾ ಇದ್ದೇವೆ. ಐದನೆಯದ್ದು ಆತ್ರೇಯ ಮಂಡಲ, ಆರನೆಯದ್ದು ಭಾರದ್ವಾಜ ಮಂಡಲ, ಏಳನೆಯದ್ದು ವಾಸಿಷ್ಠ ಮಂಡಲ, ಎಂಟನೆಯದ್ದು ಕಾಣ್ವ ಮಂಡಲ, ಒಂಬತ್ತನೆಯದ್ದು ಪವಮಾನ, ಹತ್ತನೆಯದ್ದು ಮಹಾಸೂಕ್ತ. ಒಂಬತ್ತನೆಯ ಪವಮಾನ ಮಂಡಲದಲ್ಲಿ ಎಲ್ಲವೂ ಪವಮಾನ ಸೋಮನಿಗೆ ಸಂಬಂಧಪಟ್ಟಂತಹ ಮಂಡಲವಾದುದರಿಂದ ಕೆಲವಾರು ಋಷಿಗಳು ಈ ಪವಮಾನ ಸೋಮನ ಸ್ತೋತ್ರವನ್ನು ಮಾಡಿರುವುದರಿಂದಲೂ ಕೂಡ ಒಂದೇ ಋಷಿ ಪ್ರಣೀತವಾಗಿ ಇದು ಪರಿಗಣಿಸಲ್ಪಡದೆ ಋಗ್ವೇದದಲ್ಲಿಯೇ ವಿಶೇಷವಾಗಿ ಈ ಪವಮಾನ ಸೋಮನನ್ನು ಸ್ತುತಿಸುವುದರಿಂದ ಈ ಮಂಡಲಕ್ಕೆ ಪವಮಾನ ಮಂಡಲ ಅಂತಲೇ ಹೆಸರು. ಅಂದರೆ ಯಾವುದೇ ಮೊದಲಿನ ಕ್ರಮದಲ್ಲಿ ಋಷಿಗಳ ಹೆಸರಿಟ್ಟುಕೊಂಡು ಈ ಮಂಡಲವನ್ನು ಗುರುತಿಸುವ ಕ್ರಮವಿಲ್ಲ. ಕೊನೆಯ ದಶಮ ಮಂಡಲ ಎಂಬುದು ಕ್ಷುದ್ರ ಸೂಕ್ತ, ಮಹಾಸೂಕ್ತಗಳು ಅಂತ ಎರಡು ವಿಭಾಗ. ಔರ್ಧ್ವದೇಹಿಕ ಕ್ರಿಯಾಭಾಗಗಳಿಗೆ ಉಪಯೋಗಿಸಲ್ಪಡುವಂತಹ ಪಿತೃಮೇಧ ಪ್ರಕರಣಗಳು, ಯಮೀಯಮ ಸಂವಾದ, ಬ್ರಹ್ಮಹತ್ಯಾದೋಷ ನಿವಾರಕವಾದಂತಹ ಸೂಕ್ತಗಳು, ದೇವಿಯ ಆವಿರ್ಭಾವವನ್ನು ತಿಳಿಸುವಂತಹ ದೇವಿ ಸೂಕ್ತಾದಿಗಳು ಮತ್ತು ಕಾಮ್ಯಕರ್ಮಗಳಿಗೂ ಅಥವಾ ಯಾರಿಗೂ ಯಾವುದೇ ಅಭೀಪ್ಸೆಯ ಪೂರ್ತಿಯಾಗಿ ಆಗಿಸುವುದಕ್ಕಾಗಿಯೂ ಕಂಡುಕೊಂಡಂತಹ ಸೂಕ್ತಗಳು ಈ 10ನೇ ಮಂಡಲದಲ್ಲಿ ಬಹಳವಾಗಿದೆ. ಬಾಕಿ ಮಂಡಲಗಳಲ್ಲಿರುವಂತಹ ಸೂಕ್ತಗಳೆಲ್ಲ ಯಾಜ್ಞಿಕವಾಗಿ ಅಥವಾ ಸ್ತೋತ್ರಗಳಾಗಿ ಅಥವಾ ಕ್ರಿಯೆಯ ನಿರ್ದೇಶಕವಾಗಿಯೋ ಪರಬ್ರಹ್ಮ ವಸ್ತುವನ್ನು ತಿಳಿಸುವಂತಹದಾಗಿಯೋ ಇರುವುದರೆ, ಆದರೆ 10ನೇ ಮಂಡಲದಲ್ಲಿ ವಿಶೇಷವಾಗಿ ಸಾಮಾನ್ಯ ಜನರಿಗೂ ಕೂಡ ಆಗಬಹುದಾದಂತಹ ತೊಂದರೆಗಳನ್ನೆಲ್ಲ ಆವಾಗಲೇ ಋಷಿಗಳು ಗ್ರಹಿಸಿಕೊಂಡು ಸಣ್ಣ ಸಣ್ಣ ತೊಂದರೆಗಳ ನಿವಾರಣೆಗೂ ಕೂಡ ಈ 10ನೇ ಮಂಡಲದಲ್ಲಿ ಸೂಕ್ತಗಳನ್ನು ಹೇಳಿದ್ದಾರೆ. ಉದಾಹರಣೆಗೆ ಮಾಯಾಭೇದ ಸೂಕ್ತ ಅಂತ ಒಂದು ಸೂಕ್ತ ಇದೆ. ಈ ಸೂಕ್ತದ ಪ್ರಯೋಜನ ಏನು ಅಂತ ಕೇಳಿದ್ರೆ ದುಸ್ವಪ್ನ ನಾಶನ. ಕೆಟ್ಟ ಕನಸು ಬಿದ್ದರೆ ಆ ಕನಸಿನ ಪ್ರಭಾವವನ್ನು ಹೋಗಲಾಡಿಸಲಿಕ್ಕೆ ಈ ಸೂಕ್ತ. ಇತ್ಯಾದಿ ಸೂಕ್ತಗಳಿದೆ. ಮತ್ತು ಸೂಕ್ತಗಳ ಪ್ರಕರಣದಲ್ಲಿ ಅದನ್ನು ನೋಡೋಣ. ಅಧ್ಯಾಯಗಳು 64, ಅಗ್ನಿಮೀಳೆ, ಅಯಂದೇವಾಯ ಇತ್ಯಾದಿ 64 ಅಧ್ಯಾಯಗಳು. ಮಂಡಲಗಳು 10 ಅಂತ ಹೇಳಿದ್ವಿ. ಅಗ್ನಿಮೀಳೆ ಕುಶುಂಭಕಸ್ತದ ಬ್ರವೀತ್ ಅಂತ ಆ ಮಂಡಲ ಮುಗಿಯುತ್ತೆ. ತ್ವಮಗ್ನೇದ್ಯುಭಿಸ್ತಮಾಶ ಶುಕ್ಷಣಿ ಅಂತ 2ನೇ ಮಂಡಲ ಶುರುವಾಗುತ್ತೆ. ಇದರಲ್ಲಿ ವರ್ಗ ಅಂದರೆ ಪ್ಯಾರಾಗ್ರಾಫ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಆ ಥರ ಜೀವನದಲ್ಲಿ ಪಂಚಾಯಿತಿ ಅಂತ ಹೇಳ್ತಾರೆ. ನಾವು ವರ್ಗಗಳು ಅಂತ ಅದನ್ನು ಹೇಳ್ತೀವಿ. ಈ ಥರ ವರ್ಗಗಳು 2006 ವರ್ಗಗಳಿದೆ.
ಈ 2006 ವರ್ಗಗಳು ವಾಲಖಿಲ್ಯ ಎಂಬ ಮಂತ್ರಗಳ ಹೊರತಾಗಿದೆ. ಈ ವಾಲಖಿಲ್ಯ ಎಂಬುದು ವಿಶೇಷವಾದಂತಹ ಒಂದು ಪ್ರಕರಣವಾಗಿದೆ ಋಗ್ವೇದದಲ್ಲಿ. ಇದರ ಬಗ್ಗೆ ಸರಿಯಾದ ಮಾಹಿತಿ ಸಿಗಬೇಕು ಅಂತ ಇನ್ನೂ ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಋಷಿಗಳು ಹೇಳುವಾಗ ಅದನ್ನು ಯಜ್ಞ ಪ್ರಕರಣಗಳಲ್ಲಿ ಮಾತ್ರ ನೀವು ಗುರುತಿಸಬೇಕು, ಅಂದರೆ ಶ್ರೌತ ಯಜ್ಞಾದಿಗಳಲ್ಲಿ ಮಾತ್ರ. ಸಂಹಿತಾದಿ ಯಜ್ಞಗಳಲ್ಲೋ ಪಾರಾಯಣಕ್ಕೋ ಅದು ಲೆಕ್ಕಕ್ಕೆ ಬರುವುದಿಲ್ಲ, ಅದನ್ನು ಮಾಡುವ ಹಾಗಿಲ್ಲ ಅಂತ ಅದನ್ನು ವಿಭಾಗ ಮಾಡಿದ್ದಾರೆ. ಆದರೆ ಅಧ್ಯಯನದಲ್ಲಿ ಆ ವಾಲಖಿಲ್ಯದ ವಿಭಾಗವೂ ಸೇರಿದೆ. ಪಾರಾಯಣಕ್ಕಿಲ್ಲ ಅಥವಾ ಋಕ್ಸಂಹಿತಾ ಪ್ರಕರಣದಲ್ಲಿ ಇಲ್ಲ ಎಂಬುದಾದರೆ ಅದು ಅಧ್ಯಯನಕ್ಕೆ ಯಾಕೆ ಎಂಬ ವಿಷಯ ಮಾತ್ರ ಇನ್ನೂ ಅದರ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ತಿಳ್ಕೊಳ್ಬೇಕಾದಂಥದ್ದಾಗಿದೆ. ವಾಲಖಿಲ್ಯ ಸಹಿತವಾದಂತಹ, ಅಂದರೆ ವಾಲಖಿಲ್ಯದಲ್ಲಿ 18 ವರ್ಗಗಳು ಸೇರಿ 2024 ವರ್ಗಗಳು ಅಡಕವಾಗಿವೆ. ಸೂಕ್ತಗಳು, ಋಗ್ವೇದದ ವಿಶೇಷತೆಯೇ ಸೂಕ್ತಗಳು. ಬಹುವಿಧವಾದಂತಹ ವಿಷಯಗಳನ್ನು ತಿಳಿಸುವುದಾಗಿಯೂ ಹಲವಾರು ದೇವತೆಗಳ ಸ್ವರೂಪಗಳನ್ನು ತಿಳಿಸುವಂಥದ್ದಾಗಿಯೂ ಸೃಷ್ಟಿಪೂರ್ವವಾಗಿದ್ದಂತಹ ವಿಷಯಗಳನ್ನು ತಿಳಿಸುವಂಥದ್ದಾಗಿಯೂ ಹಲವಾರು ಕಾಮನೆಗಳನ್ನು ಪೂರ್ತಿಗೊಳಿಸುವಂಥದ್ದಾಗಿಯೂ ಕೂಡ ಈ ಸೂಕ್ತಗಳು ವಿಭಾಗಿಸಲ್ಪಟ್ಟಿವೆ. ಋಗ್ವೇದದ ತುಂಬ ಉತ್ಕೃಷ್ಟವಾದ ಒಂದು ಗೌರವ ಈ ಸೂಕ್ತಗಳಿಗೆ ಸಲ್ಲುತ್ತೆ. ಈ ಸೂಕ್ತಗಳು 1017 ಸೂಕ್ತಗಳು, ವಾಲಖಿಲ್ಯ ಸೂಕ್ತಗಳು 11, ಜೊತೆಗೆ 1028 ಸೂಕ್ತಗಳು ಋಗ್ವೇದದಲ್ಲಿದೆ. ಇದರಲ್ಲಿ ಇನ್ನೊಂದು ವಿಷಯ ಪ್ರತಿಪಾದನೆಯಾಗಿದೆ. ಒಂದು ಸಂದೇಹ ಏನು ಅಂತ ಕೇಳಿದ್ರೆ, ಈ ವಿಶ್ವಾಮಿತ್ರ ಮಂಡಲದಲ್ಲಿ ಒಂದು ಪ್ರಕರಣ ಬರುತ್ತೆ. ವಿಶ್ವಾಮಿತ್ರ ಋಷಿಯ ಇತಿಹಾಸ ನಮಗೆಲ್ಲ ಪರಿಚಯದ್ದೇ ಆಗಿದೆ ಪುರಾಣದಿಂದ. ವಿಶ್ವಾಮಿತ್ರ ಮತ್ತು ವಸಿಷ್ಠ ಮಹರ್ಷಿಗಳ ಮಧ್ಯೆ ನಡೆದಂತಹ ಪ್ರಕರಣದಿಂದ ಕೋಪಗೊಂಡಂತಹ ವಿಶ್ವಾಮಿತ್ರ ಶಿಷ್ಯರೆಲ್ಲ, ಕೆಲವರು ವಿಶ್ವಾಮಿತ್ರರೇ ಎಂಬುದಾಗಿ ಕೆಲವರು ಭಾಷ್ಯ ಸೂಚನೆ ಮಾಡಿದ್ದಾರೆ, ಕೆಲವರು ವಿಶ್ವಾಮಿತ್ರರ ಪಂಗಡದವರು ಎಂಬುದಾಗಿ ಹೇಳಿದ್ದಾರೆ. ಈ ವಿಶ್ವಾಮಿತ್ರ ಗಣ ಅವರಿಂದ ವಸಿಷ್ಠಾದಿಗಳಿಗೆ ಒಂದು ಶಾಪ ಕೊಡಲ್ಪಡುತ್ತೆ. ಅಭಿಶಾಪ ಅಂತಲೇ ಅದಕ್ಕೆ ಹೆಸರು. ಈ ಅಭಿಶಾಪ ಸೂಕ್ತದಲ್ಲಿರುವಂತಹ ಒಂದು ಕೊನೆಯ 5 ಮಂತ್ರಗಳನ್ನು ವಸಿಷ್ಠ ಗೋತ್ರದವರು ಅಧ್ಯಯನ ಮಾಡಬಾರದು ಎಂಬುದಾಗಿ ವಿಧಿ ಇದೆ. ಪಾರಂಪರ್ಯವಾದಂತಹ ಅಧ್ಯಯನದಲ್ಲಿ ಮಾತ್ರ ಇದು ಅನುಸರಿಸಲ್ಪಡುತ್ತಿದೆ. ಅಂದರೆ ಗುರುಮುಖೇನೈವ ಅಥವಾ ಪಾಠಶಾಲೆಗಳಲ್ಲಿ ಮಾತ್ರ, ಗುರುಕುಲಗಳಲ್ಲಿ ಮಾತ್ರ ಅಧ್ಯಯನ ಮಾಡುವವರು ಈ ವಿಷಯವನ್ನು ಒಪ್ಪುತ್ತಾ ಇದ್ದಾರೆ. ಈ 5 ಮಂತ್ರಗಳನ್ನು ವಸಿಷ್ಠ ಗೋತ್ರದವರು ಅಧ್ಯಯನ ಮಾಡದಿದ್ದಲ್ಲಿ ಅವರಿಗೆ ಋಗ್ವೇದ ಸಂಪೂರ್ಣ ಅಧ್ಯಯನವಾಗುವುದಿಲ್ಲವಲ್ಲ ಅಂತ ಪೂರ್ವಪಕ್ಷ. ಅದಕ್ಕೆ ದೇವತಾ ಸ್ವರೂಪವನ್ನು ಸಂಕಲ್ಪಿಸಿ ಆ ದೇವತೆಗಳಿದ್ದಲೇ ಅದಕ್ಕೆ ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ. ಈ 5 ಮಂತ್ರಗಳನ್ನು ಮಾತ್ರ ಅಧ್ಯಯನ ಮಾಡದಿದ್ದರೂ ಕೂಡ ಋಗ್ವೇದಿಗಳಿಗೆ ಸಂಪೂರ್ಣ ಅಧ್ಯಯನವಾದ ಫಲವೇ ಲಭಿಸುತ್ತದೆ. ಆದ್ದರಿಂದ ಮಂತ್ರಗಣನೆಗೆ
ತಗೊಳ್ಳುವಾಗ ವಾಸಿಷ್ಠ ಮಂತ್ರಗಳು ಅಂದರೆ ವಾಸಿಷ್ಠರಿಗೆ 1,00,000 ಪದಗಳು, 1,52,514 ಪದಗಳು ವಾಸಿಷ್ಠ ಗೋತ್ರದವರಿಗೂ, ಇತರವರಿಗೆ 85 ಪದಗಳು ಹೆಚ್ಚು, ಜೊತೆಗೆ 85 ಪದಾನಿ ಅಂದರೆ 1,52,599 ಪದಗಳು ಋಗ್ವೇದದ 8 ಅಷ್ಟಕಗಳಲ್ಲಿ ಇಷ್ಟು ಪದಗಳು ಉಚ್ಚಾರಿಸಲ್ಪಡುತ್ತದೆ. ಒಟ್ಟು ಮಂತ್ರಗಳು 1472 ವಾಲಖಿಲ್ಯ ರಹಿತವಾದವುಗಳು. ವಾಲಖಿಲ್ಯ ಎಂಬ ವಿಷಯದ ಜೊತೆಗೆ ಸೇರಿದರೆ 10,552 ಮಂತ್ರಗಳು ಋಗ್ವೇದದಲ್ಲಿದೆ. ವಾಲಖಿಲ್ಯ ಸಹಿತಾ ಪದಸಂಖ್ಯಾ 27,500 ಪದಾನಿ ಇತ್ಯಾಶ್ವಲಾಯನಾನ. 1,53,792 ವಾಲಖಿಲ್ಯ ಪದಗಳು 1,207. ಈ ವಾಲಖಿಲ್ಯದ ಬಗ್ಗೆ ಅವರು ಉಲ್ಲೇಖ ಕೊಡ್ತಾರೆ. ಶಾಂಖಾಯನಾನಾಂತೂ ವಾಲಖಿಲ್ಯ ಸಹಿತ ಪದಂ ಸಂಖ್ಯೋಚ್ಯತೆ ಶಾಕಲ್ಯ ದೃಷ್ಟೇ ಪದಲಕ್ಷಮೇಕಂ ಸಾರ್ಧಂತು ವೇದೇ ತ್ರಿಸಹಸ್ರಯುಕ್ತಂ ಶತಾನಿ ಸಪ್ತೈವ ತಥಾಧಿಕಾನಿ 40 ಪದಾನಿ ಚರ್ಚಾ. ಈ ಶಾಕಲರು ಮಾಂಡೂಕ ಅಂತ ಒಂದು ಗಣ ಹೇಳಿದ್ವಲ್ಲ ಮೊದಲು, ಆ ಮಂಡೂಕ ಗಣಸ್ಥರು. ಶಾಕಲ್ಯ ಮತೇತು 1,53,734 ಪದಾನಿ 1,53,743 ಪದಗಳು ಅಂತ ಚರಣವ್ಯೂಹ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಈಗ ಪ್ರಕೃತ ಹಾಕಿದಂತಹ ಹಲವಾರು ಗ್ರಂಥಗಳ ಪರಿಶೀಲನೆಯ ಮೂಲಕ ಒಂದು ಪದಪುಸ್ತಕ ಬಂದಿದೆ. ಅದರಲ್ಲಿ ಹಾಕಿದಂತಹ ಪದಗಣನೆಗೂ ಚರಣವ್ಯೂಹ ಗ್ರಂಥದಿಂದ ಉಲ್ಲೇಖಿಸಲ್ಪಟ್ಟ ಪದಗಳಿಗೂ ತುಂಬ ವ್ಯತ್ಯಾಸವಿದೆ. ವಲ್ಲೀಶಂ ಸ್ವರ್ಣವಲ್ಲೀಶಂ ಸೋಂದಾ ಸಂಸ್ಥಾನ ಭಾಸ್ಕರಂ ನೌಮಿ ಶಾಸ್ತ್ರಾರ್ಥಶಾರೀರಂ ಗಂಗಾಧರ ಸರಸ್ವತೀಂ. ಪದಾನಿ ವಾಲಖಿಲ್ಯಸ್ಯ ರುದ್ರಸಂಖ್ಯಾ ಶತಾನಿ ಚ ಷಟ್ಪಂಚಾಶದಧಿಕಾನಿ ವರ್ಗಾಸ್ ಸಪ್ತದಶಾಸ್ತಥಾ. ಒಟ್ಟು ಅಕ್ಷರ ಸಂಖ್ಯೆ, ವಾಲಖಿಲ್ಯ ರಹಿತವಾದಂತಹ ಅಕ್ಷರ ಸಂಖ್ಯೆ 3,94,221. ವಾಲಖಿಲ್ಯ ಸಹಿತವಾದಂಥದ್ದು 3,044. ಒಟ್ಟು 3,97,264 ಅಕ್ಷರಗಳು ಋಗ್ವೇದದಲ್ಲಿವೆ. ಯಜ್ಞಾನುಷ್ಠಾನೇ ಬ್ರಾಹ್ಮಣೇ ಸೂತ್ರೇ ಚ ಶ್ರೂಯತೆ. ವಾಲಖಿಲ್ಯ ವಿಹಿತ ವಿಷಯಂ
ವಾಲಖಿಲ್ಯಾಃ ಶಂಸಂತಿ ಪ್ರಾಣಾ ವೈ ವಾಲಖಿಲ್ಯಾಃ ಇತಿ ಯಜ್ಞಾನುಷ್ಠಾನಸೂತ್ರೇ ಶ್ರೂಯತೆ. ಅಭಿಪ್ರವಸ್ಸುರಾಜತಮಿತಿ ಷಡ್ವಾಲಖಿಲ್ಯಾನಾಂ ಸೂಕ್ತಾನಾಮಿತಿ ಬ್ರಾಹ್ಮಣೇ ಆರಣ್ಯಕೆ ಅಥ ವಾಲಖಿಲ್ಯಾ ವಿಹರೇತ್ ತದುಕ್ತಂ ಷೋಡಶಿನೇತಿ ಸೂತ್ರಕಾರಃ. ಶ್ರೌತಸ್ಮಾರ್ತಕರ್ಮಾನುಷ್ಠಾನೇ ವಾಲಖಿಲ್ಯಾ ಪ್ರಸಿದ್ಧಿ ವೇದಪಾರಾಯಣೇ ವರ್ಜಂ ಇತಿ ಶೌನಕಾಚಾರ್ಯವಚನಾತ್ ಸಿದ್ಧ್ಯತಿ. ಯಥಾ ಶೌನಕಾಚಾರ್ಯರ ಮತದಂತೆ ಯಜ್ಞಾನುಷ್ಠಾನದಲ್ಲಿ ಮಾತ್ರ ವಾಲಖಿಲ್ಯ ಮಂತ್ರಗಳನ್ನು ನಾವು ಸೇರಿಸಬೇಕು, ವೇದಪಾರಾಯಣಾದಿಗಳಲ್ಲಿ ವರ್ಜ್ಯ ಎಂಬುದಾಗಿ ಅವರು ಸಿದ್ಧ ಮಾಡಿದ್ದಾರೆ. ಕಾರಣ, ಈ ವಾಲಖಿಲ್ಯವನ್ನು ಕೂಡ ಅವರು ಪ್ರೈಷಾಧ್ಯಾಯ, ಕುಂತಪಾಧ್ಯಾಯ, ನಿವಿದಾಧ್ಯಾಯ, ಸುವರ್ಣಾಧ್ಯಾಯಶ್ಚೇತಿ ತತ್ ವಾಲಖಿಲ್ಯಾಧ್ಯಾಯಶ್ಚೇತಿ, ಅದರೊಂದಿಗೆ ವಾಲಖಿಲ್ಯಾಧ್ಯಾಯವನ್ನು ಸೇರಿಸುವುದರಿಂದ ನಾವು ವೇದಪಾರಾಯಣ ಮಾಡುವಾಗ ಪ್ರೈಷಾಧ್ಯಾಯ ಕುಂತಪಾಧ್ಯಾಯಗಳನ್ನು ಮಾಡುವುದಿಲ್ಲ. ಹಾಗಾರಿಂದ ಈ ವಾಲಖಿಲ್ಯವೂ ಆ ಅಧ್ಯಾಯಗಳಿಗೆ ಸೇರಿಸಲ್ಪಟ್ಟದ್ದು ಎಂಬ ಕಾರಣದಿಂದ ಅದನ್ನು ಪಾರಾಯಣದಲ್ಲಿ ಸೇರಿಸಲಾಗದು ಎಂಬುದಾಗಿ ಹೇಳಿದ್ದಾರೆ. ವಾಲಖಿಲ್ಯ ಸಹಿತಾ ಸರ್ವಾನುಕ್ರಮಣೀಯ ಮಂತ್ರರೂಪೋ ಸಂಖ್ಯೋಚ್ಯತೆ 250,510 10,552 ಮಂತ್ರಗಳು ಅಂತ ವಾಲಖಿಲ್ಯ ಸಹಿತವಾಗಿ ತೀರ್ಮಾನ ಮಾಡಿದ್ದಾರೆ. ವಾಲಖಿಲ್ಯ ರಹಿತವಾಗಿರುವುದು 10,472 ಮಂತ್ರಗಳು. ಹಲವಾರು ದೇವತೆಗಳ ಸ್ತೋತ್ರ ರೂಪದಲ್ಲಿ ಸೂಕ್ತಗಳಿವೆ ಅಂತ ನಾನು ಮೊದಲೇ ತಿಳಿಸಿದೆ. ಆ ಸೂಕ್ತಗಳಲ್ಲಿ ತುಂಬ ಮುಖ್ಯವಾದಂತಹ ಸೂಕ್ತಗಳ ಪರಿಚಯವಾಗಬೇಕಾಗಿದೆ. ಅದು ಷಣ್ಣವತಿ, ಸುಮಾರು 96 ಸೂಕ್ತಗಳನ್ನು ಒಂದು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಮೊದಲನೆಯ ಅಷ್ಟಕದಲ್ಲಿ ಬರುವಂತಹ ಒಂದು ಸೂಕ್ತ ಕಸ್ಯ ನೂನಂ ಕತಮಸ್ಯಾಮೃತಾನಾಂ ಮನಾಮಹೇ ಚಾರುದೇವಸ್ಯ ನಾಮ ಎಂಬುದಾಗಿ ಶುರುವಾಗುತ್ತೆ ಆ ಸೂಕ್ತ. ಅದು ಶುನಶ್ಶೇಪ ಉಪಾಖ್ಯಾನವನ್ನು ಹೇಳಿಕೊಡುತ್ತೆ. ಈ ಶುನಶ್ಶೇಪ ಉಪಾಖ್ಯಾನದ ಮಂತ್ರಗಳು ಸುಮಾರು 35-36 ಮಂತ್ರಗಳಿದೆ. ಶುನಶ್ಶೇಪ ಮತ್ತು ಹರಿಶ್ಚಂದ್ರರ ಸಂಪೂರ್ಣ ಒಂದು ಕಥಾನಕವನ್ನು ಈ ಸೂಕ್ತ ಹೇಳುತ್ತೆ. ಋಗ್ವಿಧಾನದಲ್ಲಿ ಇದಕ್ಕೆ ಪ್ರಯೋಜನವನ್ನು ಹೇಳುವಾಗ, ಯಾರು ಅಧ್ಯಯನದಲ್ಲಿ ನಿರತನಾಗಿಲ್ಲವೋ, ಯಾರಿಗೆ ಅಧ್ಯಯನವು ಸಂತೋಷವನ್ನು ಕೊಡುವುದಿಲ್ಲವೋ ಅವರಿಗೋಸ್ಕರ ಈ ಸೂಕ್ತಗಳನ್ನು ಜಪ ಮಾಡಿದ್ರೆ ಅವರಿಗೆ ಅಧ್ಯಯನದಲ್ಲಿ, ಅಂದರೆ ವೇದಾಧ್ಯಯನದಲ್ಲಿ ಆಸಕ್ತಿ ಬರುತ್ತೆ, ಅದರಿಂದ ಅವರು ವೇದಾಧ್ಯಯನ ಸಂಪನ್ನರಾಗುತ್ತಾರೆ ಅಂತ ಋಗ್ವಿಧಾನದ ಮಂತ್ರ ಹೇಳುತ್ತೆ. ನಮಗೆ ಆಸಕ್ತಿಯೇ ಬರುವುದಿಲ್ಲ ಅಂತ ಯಾರಾದರೂ ಹೇಳಿದ್ರೆ, ಅಥವಾ ಆಸಕ್ತಿ ಬರಬೇಕು ಅಂತ ಇದ್ದರೆ, ವೇದಾಧ್ಯಯನ ಬರುವುದಿಲ್ಲ, ವೇದಾಧ್ಯಯನ ಬರಬೇಕು ಅಂತ ಇದ್ದರೆ ಈ ಸೂಕ್ತಗಳನ್ನು ಪಠನ ಮಾಡ್ಬೋದು ಅಥವಾ ಕೇಳ್ಬೋದು. ಪಠತಾಂ ಶೃಣ್ವತಾಂಶ್ಚೈವ ದದಾತಿ ಪರಮಾಂಗತಿಂ. ಆಮೇಲೆ ವಿಶ್ವವೆಲ್ಲ ಶಾಂತಿಯಾಗಿರಬೇಕು ಎಂಬುದಾಗಿ 2ನೇ ಸೂಕ್ತ. ಆನೋ ಭದ್ರಾ ಕೃತವೋ ಯಂತು ವಿಶ್ವತಃ ಎಂಬುದಾಗಿ 2ನೇ ಸೂಕ್ತ. ಆಮೇಲೆ ಮಗು ಹುಟ್ಟಿದಾರಭ್ಯ ಬಾಲಾರಿಷ್ಟಾದಿ ದೋಷಗಳು ಗೋಚರಿಸುವುದರಿಂದ ಇದು ಋಗ್ವಿಧಾನದಲ್ಲಿ ಹೇಳಲ್ಪಟ್ಟಂತಹ ವಿಷಯ. ವೇದದಲ್ಲಿಯೇ ಸೂಕ್ತ ವಿಷಯ ಹೇಳುವಾಗ ಈ ವಿಷಯವನ್ನು ಹೇಳಿಲ್ಲ. ಅಗ್ನಿಯ ಪ್ರಾರ್ಥನೆಯಾಗಿ ಅದನ್ನು ಹೇಳಿದೆ. ತ್ವಮಧ್ವರ್ಯುರುತಹೋತಾ ಆಸಿ ಪೂರ್ವ್ಯಃ ಪ್ರಶಾಸ್ತ ಹೋತಾ ಜನುಷಾ ಪುರೋಹಿತಃ ಅಂತ ವೇದ ಅಗ್ನಿಯ ಸ್ತುತಿ ಮಾಡಿದೆ. ಆದರೆ ಈ ಸೂಕ್ತ ಋಗ್ವಿಧಾನದಲ್ಲಿ ಪ್ರಯೋಜನಕ್ಕೆ ಹೇಳುವಾಗ ಬಾಲಾರಿಷ್ಟಾದಿಗಳಿಂದ ತೊಂದರೆ ಅನುಭವಿಸುತ್ತಿರುವಂತಹ ಮಕ್ಕಳ ಆಯುರ್ವಿವರ್ಧನೆಗೆ ಈ ಸೂಕ್ತವನ್ನು ಬಳಸಿಕೊಳ್ಳಬಹುದು ಎಂಬುದಾಗಿ ಶೌನಕರು ಸೂಚಿಸಿದ್ದಾರೆ. ಪ್ರತಿನಿತ್ಯ ನಮ್ಮಿಂದ ನಡೆದು ಹೋಗುವಂತಹ ಪಾಪಗಳ ನಿವೃತ್ತಿಗಾಗಿ ಅಪನಶೋಷು ಚದಘಂ ಎಂಬುದಾಗಿ ಒಂದು 8 ಮಂತ್ರಗಳುಳ್ಳಂತಹ ಸೂಕ್ತ 4ನೇದು. ಆಮೇಲೆ ಮಂತ್ರಶಾಸ್ತ್ರದಲ್ಲಿ ವಿಶೇಷವಾದಂತಹ ಗೌರವವನ್ನು ಪಡೆದಿರುವಂತಹ ಒಂದು ಮಂತ್ರ, ಒಂದು ವರ್ಗ, ಒಂದು ಸೂಕ್ತ, ಇದು 3 ಈ ಮಂತ್ರಕ್ಕೆ ಗೌರವವನ್ನು ಕೊಟ್ಟಿದೆ. ಈ ಜಾತವೇದಸೇ ಸುನವಾಮ ಎಂಬ ಮಂತ್ರಕ್ಕೆ ಒಂದು ವರ್ಗವೂ ಹೌದು, ಅದು ಒಂದು ಮಂತ್ರವೂ ಹೌದು,
ಒಂದು ಸೂಕ್ತವೂ ಹೌದು. ಹಾಗೆ 3 ವಿಶೇಷಗಳು ಈ ಒಂದು ಮಂತ್ರಕ್ಕೆ ಕೊಟ್ಟಿದೆ. ಇದರ ಪ್ರಯೋಜನಗಳು, ಇದರ ಪ್ರಸಕ್ತಿ, ಇದರ ಉಪಯೋಗ ಇದೆಲ್ಲ ಮಂತ್ರಶಾಸ್ತ್ರದಲ್ಲಿ ನೋಡಿದ್ರೆ ಈ ಮಂತ್ರಕ್ಕೆ ಸದೃಶವಾದಂತಹ ಇನ್ನೊಂದು ಮಂತ್ರಶಾಸ್ತ್ರದಲ್ಲಿ ಕಾಣಲಿ ಸಿಗುವುದಿಲ್ಲ. ಅಷ್ಟು ಒಂದು ಪ್ರಭಾವವುಳ್ಳಂತಹ ಮಂತ್ರ ಈ ಜಾತವೇದಿಸಿದೆ ಸುನವಾಮ ಎಂಬುದು. ಇದು ಋಗ್ವೇದದ 1ನೇ ಅಷ್ಟಕದ 6ನೇ ಅಧ್ಯಾಯದಲ್ಲಿ ಬಂದಿದೆ. ಆಮೇಲೆ ಅದರ ನಂತರ ಬಂದಂಥದ್ದು ಪ್ರಮಂದಿನೇ ಎಂಬುದಾಗಿ ಒಂದು ಸೂಕ್ತ. ಇದು ಗರ್ಭಸ್ರಾವಿಣಿ ಉಪನಿಷತ್ತು ಎಂಬುದಾಗಿ ಇದಕ್ಕೆ ಹೆಸರಿದೆ. ಪ್ರಸವ ಕಾಲದಲ್ಲಿ ತುಂಬ ಕಷ್ಟಪಡುವಂತಹ ಸ್ತ್ರೀಗೆ ಪ್ರಸವವೇ ಆಗ್ತಾ ಇಲ್ಲ, ತುಂಬ ತೊಂದರೆ ಆಗ್ತಿದೆ ಎಂಬುದಾಗಿದ್ದರೆ ಈ ಉಪನಿಷತ್ತು ಗರ್ಭಸ್ರಾವಿಣಿ ಉಪನಿಷತ್ತನ್ನು ಜಪ ಮಾಡಿದ್ರೆ ಸುಲಭವಾಗಿ ಸುಖಪ್ರಸವ ಆಗುತ್ತೆ ಅಂತ ಋಗ್ವಿಧಾನದಲ್ಲಿ ಹೇಳಿದ್ದಾರೆ. ಆದರೆ ಮಂತ್ರಾರ್ಥಗಳನ್ನು ನೋಡಿದ್ರೆ ಅಲ್ಲಿ ಅದಕ್ಕಿರುವಂತಹ ಯಾವುದೇ ಗುರುತಿಲ್ಲ. ಒಂದೇ ಒಂದು ಕಡೆಯಲ್ಲಿ ಮಾತ್ರ ಗರ್ಭಕ್ಕೆ ಸಂಬಂಧಪಟ್ಟಂತಹ ಶಬ್ದ ಇದೆ. ಆ ಒಂದು ಶಬ್ದ ಮಾತ್ರದಿಂದಲೇ ಈ ಗರ್ಭಸ್ರಾವಿಣಿ ಉಪನಿಷತ್ತು ಎಂಬುದು ಬಂದಿದೆ, ಅದು ಪ್ರಯೋಜಿಸಲ್ಪಡುತ್ತಾ ಇದೆ, ಅದರ ಫಲಕಾರಿಯೂ ಆಗುತ್ತೆ ಎಂಬುದಿದ್ದರೆ ಆ ವೇದದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಪದಗಳಿಗೂ ಎಷ್ಟು ಒಂದು ಗೌರವ ಇದೆ, ಅದರ ದೇವತಾ ಸ್ವರೂಪ ಎಷ್ಟಿದೆ ಅಂತ ನಾವು ಸಣ್ಣ ಒಂದು ಶಬ್ದದಿಂದೇ ತಿಳ್ಕೊಳ್ಬಹುದಾಗಿದೆ. ಒಂದೇ ಒಂದು ಶಬ್ದ ಅದರಲ್ಲಿ ಬರ್ತಾ ಇದೆ ಅಷ್ಟೆ. ಆ ಪ್ರಮಂದಿನೇ ಪಿತುಮದರ್ಚತಾ ವಜ ಯಃ ಕೃಷ್ಣಗರ್ಭ ನಿರಹನ್ ರುಜಿಶ್ವನ ಅಷ್ಟೇ ಬರುವುದು. ಪ್ರಮಂದಿನೇ ಪಿತುಮದರ್ಚತಾವಚೋ ಯಃ ಕೃಷ್ಣಗರ್ಭ ನಿರಹನ್ ರುಜಿಶ್ವನ. ಈ ಕೃಷ್ಣಗರ್ಭ ಎಂಬ ಒಂದು ಶಬ್ದ ಮಾತ್ರ ಈ ಸೂಕ್ತದಲ್ಲಿ ಪೂರ್ತಿ ಗರ್ಭಕ್ಕೆ ಸಂಬಂಧಪಟ್ಟಂತಹ ವಿಷಯ. ಮತ್ತು ಯಾವುದೂ ಆ 12, 10, 11 ಮಂತ್ರಗಳಲ್ಲೂ ಯಾವುದೂ ಇಲ್ಲ. ಆದರೂ ಕೂಡ ಶೌನಕರು ಈ ಋಗ್ವಿಧಾನದಲ್ಲಿ ಸುಖಪ್ರಸೂತಿಗೆ ಈ ಸೂಕ್ತವನ್ನು ನೀವು ಉಪಯೋಗಿಸಬಹುದು ಅಂತ ಹೇಳಿದ್ದಾರೆ. ಪ್ರಯೋಜನದಲ್ಲಿ ಇದೆಯಾ ಅಂತ ಕೇಳಿದ್ರೆ, ನನ್ನ ನಂತರ ಮಾತನಾಡುವಂತಹ ನಮ್ಮ ಆಯುರ್ವೇದ ಆಚಾರ್ಯರ ಗುರುಗಳು ಸಾಂಬಮೂರ್ತಿಗಳು ನಮ್ಮ ಮನೆಯ ಹತ್ತಿರ ಗುರುಕುಲದ ಹತ್ತಿರವೇ ವಾಸವಾಗಿದ್ದಾರೆ. ಅವರು ಈ ನಮಗೆ ಎಷ್ಟು ಅದರಲ್ಲಿ ವಿಶ್ವಾಸವಿದೆಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಅವರಿಗಿದೆ. ಅವ್ರ ಮನೆಗೆ ನಮ್ಮ ವಿದ್ಯಾರ್ಥಿಗಳು ಔಷಧಿಗೆ ಹೋದರೆ ಅವ್ರು ಕೇಳೋದು, ಎಷ್ಟು ಗಾಯತ್ರಿ ಮಾಡಿದೆ? 108. ಇನ್ನೊಂದು 108 ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಮಧ್ಯೆ ಕೊಡ್ತಾ ಇಲ್ಲ ಅವರು. ಒಂದು ಪ್ರಕರಣ ಹೇಳೋರು ನನಗೆ, ಈ ತರಹ ತುಂಬ ಅವರ ಮನೆಯಲ್ಲಿಯೇ ಪ್ರಸವ ಕಾಲದಲ್ಲಿ ತುಂಬ ತೊಂದರೆ ಆಯಿತು, ಏನು ಮಾಡಿದ್ರು ಆಗ್ತಿರಲಿಲ್ಲ. ಲೌಕಿಕವಾದಂತಹ ಅಂದರೆ ಆಯುಧಗಳ ಮೂಲಕ ಪ್ರಸವ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಆಮೇಲೆ ಕೊನೆಗೆ ವೇದದ ಮೊರೆ ಹೋದೆ. ನಮ್ಮ ಊರಲ್ಲಿ ಒಬ್ಬರು ಋಗ್ವೇದಿಗಳಿದ್ದರು, ಅವರಲ್ಲಿ ಗರ್ಭಸ್ರಾವಿಣಿ ಉಪನಿಷತ್ತು ಏನಾದರೂ ಇದಕ್ಕೆ ಸೂತ್ರ ಇದೆಯಾ ಅಂತ ಕೇಳಿದೆ. ಈ ಥರ ಉಪನಿಷತ್ತಿದೆ ಅಂತ ಹೇಳಿದ್ರು ಅವರು. ಅದನ್ನು ಜಪ ಮಾಡಿ ಆ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟ ಕೂಡಲೇ ಡಾಕ್ಟ್ರು ಫೋನ್ ಮಾಡೋದಂತೆ ಸುಖ ಪ್ರಸವ ಆಯಿತು ಅಂತ. ಹಾಗೆ ಪ್ರತ್ಯಕ್ಷವಾಗಿ ಕೂಡ ಇದು ನಮಗೆ ಪ್ರಮಾಣವಾಗಿದೆ ಎಂಬುದಕ್ಕೆ ಹೇಳಿದೆ. ಆಮೇಲೆ ಅಶ್ವಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು, ಅಶ್ವಸೂತ್ರಗಳು. ಮಾನೋ ಮಿತ್ರೋ ವರುಣೋ ಅರ್ಯಮಾಯು ಯದಕ್ರಂದಃ ಪ್ರಥಮಂಜಾಜಮಾನಃ ಆತ್ಮಾನಂ ತೇವನ ಸಾರಾದ ಜಾನಾಮಬೋಧಿಪ ಪತಗಂತಂ ಪತಂಗಂ. ಈ ಸೂಕ್ತಗಳೆಲ್ಲ ಅಶ್ವ ಅಂದರೆ ಕುದುರೆಯ ಮಹತ್ವವನ್ನು ಸಾರುವಂತಹ, ಕುದುರೆಯ ಇತಿಹಾಸವನ್ನು ತಿಳಿಸುವಂತಹ ಸೂಕ್ತಗಳಾಗಿದೆ. ಇದರ ನಂತರ ಬರುವಂತಹ ಸೂಕ್ತ ಅಸ್ಯವಾಮೀಯ ಸೂಕ್ತ, ಲೋಕಪ್ರಸಿದ್ಧಿಯನ್ನು ಪಡೆದದ್ದಾಗಿದೆ. ಅದರಲ್ಲಿ ಯಜ್ಞವೇದಿಯ ಬಗ್ಗೆ, ಸೃಷ್ಟಿಯ ಬಗ್ಗೆ, ಯಜ್ಞಕ್ಕಿರುವ ಪ್ರಾಧಾನ್ಯತೆ ಬಗ್ಗೆ ಪ್ರಶ್ನೋತ್ತರಗಳ ಮೂಲಕವೇ ಅದರಲ್ಲಿ ಉತ್ತರಗಳು ಲಭ್ಯವಿದೆ. ಅಸ್ಯವಾಮೀಯ ಸೂಕ್ತದಲ್ಲಿ ಪೃಚ್ಛಾಮಿ ತ್ವಾ ಪರಮಂತಂ ಪೃಥಿವ್ಯಾಃ ಪೃಚ್ಛಾಮಿ ಯತ್ರ ಭುವನಸ್ಯ ನಾಭಿಃ ಪೃಚ್ಛಾಮಿ ತ್ವಾ ವೃಷ್ಣೋ ಅಶ್ವಸ್ಯ ರೇತಃ ಪೃಚ್ಛಾಮಿ ವಾಚಃ ಪರಮಂ ವ್ಯೋಮ. ಅದಕ್ಕೆ ಉತ್ತರ ಹೇಳ್ತಾರೆ, ಇಯಂ ವೇದಿಃ ಪರೋ ಅಂತಃ ಪೃಥಿವ್ಯಾಃ ಅಯಂ ಯಜ್ಞೋ ಭುವನಸ್ಯ ನಾಭೀಃ ಅಯಂ ಸೋಮೋ ವೃಷ್ಣೋ ಅಶ್ವಸ್ಯ ರೇತಾಃ ಬ್ರಹ್ಮಾಯಂ ವಾಚಃ ಪರಮಂ ವ್ಯೋಮ ಇತ್ಯಾದಿ ಋಗ್ವೇದ ಇದೆ ಇದೆ. ಹೇಗೆ ಹೌದು. ಹೀಗೆ ಬ್ರಹ್ಮೈವ ಸತ್ಯಂ ಎಂಬ ನಮ್ಮ ವಾಕ್ಯದ ಸಂಪೂರ್ಣ ಮಾಹಿತಿ ಅಸ್ಯವಾಮಿಯ ಸೂಕ್ತದಲ್ಲಿ ನಮಗೆ ಲಭ್ಯವಿದೆ.
ತುಂಬ ಸುಲಭವಾಗಿ ಕಥಾ ಮೂಲಕವಾಗಿ ಸೂಕ್ತ ಹೇಳುತ್ತೆ. ಎಷ್ಟೆಷ್ಟೋ ಸಾಧನೆಗಳನ್ನು ಮಾಡಿ ಅದರ ವಿಷಯ ತಿಳ್ಕೊಳ್ಳುವವರಿಗೆ ಅದು ಲಭ್ಯ. ನಮ್ಮಂಥವರಿಗೆ ಈ ಸೂಕ್ತ ಒಂದು ಸರಿ ಅರ್ಥ ನೋಡ್ಕೊಂಡು ಬಂದರೆ ನಮಗೆ ಅದರ ವಿಷಯ ತುಂಬ ಸುಲಭವಾಗಿ ಕಥಾ ರೂಪದಲ್ಲಿ ಈ ಸೂಕ್ತ ಇದೆ. ಆಮೇಲೆ ಲೋಪಾಮುದ್ರ ಅಗಸ್ತ್ಯರು ಸಂಭಾಷಣೆ ಮಾಡುವಂತಹ ಸೂಕ್ತ. ಅಂದರೆ ಆಗಿನ ಕಾಲದಲ್ಲಿ ಸಂಭಾಷಣೆಯಾಗಿಯೇ ವೇದ ಮಂತ್ರಗಳಿತ್ತು ಅಂತ. ನಾವೀಗ ವೇದ ಮಂತ್ರ ಹೇಳುವಾಗ ಸಂಭಾಷಣೆ ಮಾಡ್ತಾ ಇದ್ದೀವಿ, ಅದಲ್ಲ, ಆಗ ಸಂಭಾಷಣಾ ರೂಪದಲ್ಲೇ ವೇದ ಮಂತ್ರಗಳಿತ್ತು. ಆಮೇಲೆ ಅನ್ನ ಸೂಕ್ತ, ಪಿತುನ್ನು ಸ್ತೋಷಂ. ಪಿತು ಎಂಬ ಶಬ್ದ ಅನ್ನಸ್ವರೂಪವಾದದ್ದು, ನಮಗೆ ಪಿತೃ ಗೊತ್ತು. ಪಿತು ಎಂಬ ಶಬ್ದ ಅನ್ನಸ್ವರೂಪವಾದದ್ದು ಅಂತ ಒಂದು ಸೂಕ್ತ. ಸರ್ಪ ವಿಷಹರಣ, ಸರ್ಪದೋಷ ನಿವಾರಣೆ ಮತ್ತು ಸರ್ಪಗಳ ಉತ್ಪತ್ತಿ ಇತ್ಯಾದಿ ಸೂಕ್ತ ಹೇಳುವಂತಹ ಸರ್ಪ ಸೂಕ್ತ ಅಂತ ಒಂದಿದೆ. ಆಮೇಲೆ ತ್ವಮಗ್ನೇ ದ್ಯುಭಿಸ್ತಮಾಸು ಶುಕ್ಷಣಿ ಎಂಬುದಾಗಿ ಸುಮಾರು 100 ನಾಮಗಳನ್ನು ಈ ಒಂದು ಸೂಕ್ತದಲ್ಲಿ ಹೇಳಿಬಿಟ್ಟಿದೆ. ಅಗ್ನಿಗೆ ಒಂದು 100 ನಾಮ ಒಂದು ಸೂಕ್ತದಲ್ಲಿ ಬಂದುಬಿಟ್ಟಿದೆ. ಅಗ್ನಿಯನ್ನು ಉಪಾಸನೆ ಯಾಕೆ ಮಾಡಬೇಕು, ಅಗ್ನಿ ಉಪಾಸನೆ ಮಾಡಿದರೆ ಅದರಿಂದ ಆಗುವಂತಹ ಸಂತೋಷ ಏನು, ಸೌಭಾಗ್ಯ ಏನು, ಅಗ್ನಿ ನಮ್ಮನ್ನು ಹೇಗೆ ಕಾಪಾಡ್ತಾನೆ. ತ್ವಂ ಪುತ್ರೋ ಭವಸಿಗಸ್ತೆ ವೀಧತ್, ನಿನ್ನ ಮಗನಾಗಿಯೇ ನಂಗೆ ಬರುತ್ತೆ ಅಂತ ಹೇಳ್ತೇವೆ. ತ್ವಂ ಪುತ್ರೋ ಭವಸಿಗಸ್ತೆ ವೀಧತ್ ತ್ವಂ ಸಖಾ ಸುಷೇವ ಪಾಸ್ಯಾದೃಶಃ, ನಾನು ಪ್ರಯಾಣಕ್ಕೆ ಹೋದರೆ ನನ್ನ ಜೊತೆಗೇ ನೀನು ಬಂದು ನನ್ನನ್ನು ಕಾಪಾಡ್ಕೊಂಡು ಬರ್ತೀಯ ಅಂತ ಅಗ್ನಿಗೆ ನಮ್ಮನ್ನು ಹೊರತಾಗಿ ಯಾವುದೋ ಪರಲೋಕದಲ್ಲಿರುವ ದೇವತೆಯಾಗಿ ಅವನನ್ನು ರೂಪುಗೊಳಿಸದೆ ನಮ್ಮ ಮನೆಯಲ್ಲಿಯೇ ನಮ್ಮ ಜೊತೆಯಲ್ಲಿಯೇ ಇರುವಂಥವನಾಗಿ ಅವನನ್ನು ವೈಭವೀಕರಿಸಿದೆ ಈ ಸೂಕ್ತದಲ್ಲಿ. ಗಣಾನಾಂತ್ವೇದಿ ಸೂಕ್ತ, ಬ್ರಹ್ಮಣಸ್ಪತಿ ಬೃಹಸ್ಪತಿ ಇಬ್ಬರನ್ನು ಸೂಚಿಸುವಂತಹ ಸೂಕ್ತ. ಸಮಯ ತುಂಬ ಕಮ್ಮಿ ಇದೆ, ಎಷ್ಟು ಸಾಧ್ಯವೋ ಅಷ್ಟನ್ನು ಮುಗಿಸ್ತೇನೆ. ಆಮೇಲೆ ವಿಶೇಷವಾಗಿ ಒಂದು ಅಗೋಚರವಾದಂತಹ ಶರೀರವೋ ಅಥವಾ ಬೇರೆ ಲೋಕದಲ್ಲಿರುವಂತಹ ಒಂದು ದೇವತಾ ರೂಪವನ್ನು ನಾವು ಸ್ತೋತ್ರ ಅಂತ ಮಾಡೋದೊಂದಿದ್ದರೆ ಋತುದೇವತೆಗಳನ್ನು ಉದ್ದೇಶಿಸಿ ಒಂದು ಸೂಕ್ತ ಇದೆ. ಅದರಲ್ಲಿ 6 ಋತುಗಳನ್ನು ಉದ್ದೇಶಿಸಿ 2 ಸೂಕ್ತಗಳು ವಿಶೇಷವಾಗಿ ಋಗ್ವೇದದಲ್ಲಿ ನಮಗೆ ಉಪಲಬ್ಧವಿದೆ. ಯಜುರ್ವೇದದಲ್ಲಿ ಕೂಡ ಮಂತ್ರ ಬರುತ್ತೆ, ದೇವತೆಗಳು ಮಧುಶ್ಚ ಮಾಧವಶ್ಚ ವಾಸಂತಿಕಾ ವೃತು ಅಂತ. ಈ ವಿಷಯವನ್ನೇ ತಗೊಂಡು 6 ಮಂತ್ರಗಳಿಗೆ 6 ಋತುಗಳು ದೇವತೆಗಳನ್ನು ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಮೊದಲು ಹೇಳಿದ ಹಾಗೆ ವಾಗಾಂಭರಣಿ ಸೂಕ್ತ, ರಾಕ್ಷೋಘ್ನ ಸೂಕ್ತ, ಹಂಸವತಿ ಸೂಕ್ತ ಇತ್ಯಾದಿ ಸುಮಾರು 90 ಸೂಕ್ತಗಳನ್ನು ನಾವು ಇಲ್ಲಿ ತಗೊಂಡು ಬಂದಿದ್ವಿ. ಅದರಿಂದ ಅದನ್ನೆಲ್ಲ ಹೇಳೋದಕ್ಕಷ್ಟು ಸಮಯ ತುಂಬ ಕಮ್ಮಿ ಇರೋದರಿಂದ ಕೊನೆಗ ಋಗ್ವೇದದಲ್ಲಿ ಉಲ್ಲೇಖವಾದಂತಹ ಋಷಿಕೆಯರು, ಋಷಿ ಪತ್ನಿಯರ ಪರಿಚಯ ಮಾಡಿಕೊಟ್ಟು ವಿರಮಿಸಿಕೊಳ್ತೇನೆ. ಗೋಧ, ಘೋಷ, ವಿಶ್ವವಾರ, ಅಪಾಲೋಪನಿಷನ್ನಿಷತ್, ಬ್ರಹ್ಮಜಾಯ, ಜುಹೂರ್ನಾಮ, ಅಗಸ್ತ್ಯಸ್ಯ ಸ್ವಸ ಅದಿತಿ. ಗೋಧ ಎಂಬವಳು, ಘೋಷ ಎಂಬವಳು, ವಿಶ್ವವಾರ, ಅಪಾಲ ಎಂಬ ಸ್ತ್ರೀ. ಈ ಅಪಾಲ ಎಂಬ ಸ್ತ್ರೀ ಇಂದ್ರನನ್ನು ಕುರಿತು ಮಾಡಿದಂತಹ ಒಂದು ಸೂಕ್ತ ಕನ್ಯಾವಾರಗತಿ ಎಂಬುದಾಗಿ. ಆ ಸೂಕ್ತ ತುಂಬ ವಿಶೇಷವಾದಂತಹ ಪ್ರಯೋಜನ. ತ್ವಗ್ಬಾಧೆ, ಚರ್ಮಬಾಧೆ ಯಾರಿಗೆಲ್ಲ ಇದೆಯೋ ಆ ಸೂಕ್ತ ಜಪ ಮಾಡಿದರೆ ಚರ್ಮಬಾಧೆ ಹೋಗುತ್ತೆ. ಒಂದು 5-6 ಜನರಿಗೆ ನಾವು ಜಪ ಮಾಡಿಕೊಟ್ಟು ಹೋಗಿದೆ. ಅಂತಹ ಒಂದು ವಿಶೇಷವಾದ ಸೂಕ್ತ ಪ್ರತಿಪಾದನೆಯವಳು ಅಪಾಲ. ಬ್ರಹ್ಮಜಾಯ ಎಂಬುದಾಗಿ ಒಬ್ಬಳು, ಅವಳು ಜುಹು ಅಂತ ಅವಳ ಹೆಸರು. ಅಗಸ್ತ್ಯಸ್ಯ ಸ್ವಸ ಅವಳು. ಅದಿತಿ, ಇಂದ್ರಾಣಿ, ಇಂದ್ರಮಾತಾಚ, ಸರಮ, ರೋಮಶ, ಉರ್ವಶಿ, ಲೋಪಾಮುದ್ರ. ಮತ್ತು ನದಿಗಳು ಕೂಡ ಮಂತ್ರದ್ರಷ್ಟಾರವಾಗಿ 3ನೇ ಅಷ್ಟಕದಲ್ಲಿ ವಿಶ್ವಾಮಿತ್ರರೊಂದಿಗೆ ಸಂವಾದ ಮಾಡುವಂತಹ ಒಂದು ಪ್ರಕರಣ ಇದೆ. ನದಿಗಳು ಮತ್ತು ವಿಶ್ವಾಮಿತ್ರರು ಪರಸ್ಪರ ಸಂಭಾಷಣೆ. ವಿಶ್ವಾಮಿತ್ರರು ವಿಷಯ ಹೇಳುವಾಗ ವಿಶ್ವಾಮಿತ್ರ ಋಷಿ, ನದಿಗಳು ವಿಷಯ ಹೇಳುವಾಗ ನದಿಗಳು ಋಷಿಕೆಯಾಗಿವೆ. ಆಮೇಲೆ ಯಮಿ, ನಾರೀಚ ಶಾಶ್ವತಿ, ಶ್ರೀಹಿ, ಲಾಕ್ಷ, ಸಾರ್ಪರಾಜ್ಞಿ, ವಾಕ್, ಶ್ರದ್ಧಾ, ಮೇಧ, ದಕ್ಷಿಣ, ರಾತ್ರಿ, ಸೂರ್ಯ, ಸಾವಿತ್ರಿ ಇವರೆಲ್ಲ ಬ್ರಹ್ಮವಾದಿನಿಯರು ಎಂಬುದಾಗಿ ಋಗ್ವೇದದಲ್ಲಿರುವಂತಹ ಮಂತ್ರಗಳಿಂದ ಗುರುತಿಸಲ್ಪಟ್ಟಿದೆ. 8ನೇ ಅಷ್ಟಕದಲ್ಲಿ ಬರುವಂತಹ 8ನೇ ಅಧ್ಯಾಯದಲ್ಲಿ ವಿಶೇಷವಾದಂತಹ ನಮಗೆ ಈಗ ಪ್ರಕೃತ ನಮಗೆ ಏನೆಲ್ಲ ತೊಂದರೆಗಳಿದೆಯೋ ಅಂತಹ ತೊಂದರೆಗಳನ್ನು ನಿವಾರಿಸುವುದಕ್ಕೆ ಹಲವಾರು ಸೂಕ್ತಗಳೆಲ್ಲ
ಈ ಋಗ್ವೇದದ ಕೊನೆಯ ಅಧ್ಯಾಯದಲ್ಲಿ ಬಂದಿದೆ. ಹಲವಾರು ವ್ಯಾಧಿಗಳಿಗೆ ಮದ್ದುಗಳು, ಮಾನಸಿಕವಾದಂತಹ ಕ್ಷೋಭೆಗಳಿಗೆ ಆದಿಗಳಿಗೂ ಮದ್ದಿದೆ, ವ್ಯಾಧಿಗಳಿಗೂ ಮದ್ದಿದೆ. ಎಲ್ಲವೂ ಮಂತ್ರರೂಪವಾಗಿಯೇ ಇದೆ, ಯಾವುದೋ ಔಷಧ ಸೇವನೆಯಿಂದ ಅಂತಲ್ಲ, ಬರೀ ಮಂತ್ರರೂಪವಾಗಿಯೇ ಈ ಔಷಧಿಗಳನ್ನೆಲ್ಲ ಋಗ್ವೇದದ 8ನೇ ಅಷ್ಟಕದ 8ನೇ ಅಧ್ಯಾಯದಲ್ಲಿದೆ. ಮತ್ತೊಮ್ಮೆ ಗುರುಗಳ ಅನುಗ್ರಹದಿಂದ ಯಾವಾಗಲಾದರೂ ತೊದಲುವಿಕೆಗೆ ಅವಕಾಶ ಸಿಗುವಾಗ ಅದನ್ನೆಲ್ಲ ಗುರುಗಳಲ್ಲಿ ನಾವು ಸಮರ್ಪಣೆ ಮಾಡ್ತೇವೆ. ಇಂಥ ಒಂದು ದೊಡ್ಡ ವೇದ ಸಮ್ಮೇಳನದಲ್ಲಿ ಒಂದೆರಡು ಮಾತುಗಳನ್ನಾಡಿ ವಾಕ್ ಶುದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ವಿದ್ವನ್ಮಣಿಗಳಿಗೂ ವಿಶೇಷವಾದ ಗುರುಗಳಿಗೂ ಕೂಡ ಮಗದೊಮ್ಮೆ ನಮಸ್ಕಾರವನ್ನು ಸಲ್ಲಿಸಿ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ ಅಪಶಬ್ದಕ್ಕೆ ಕ್ಷಮೆಯನ್ನು ಯಾಚಿಸಿ ವಿರಮಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ವೇದಬ್ರಹ್ಮಶ್ರೀ ಗೋವಿಂದ ಪ್ರಕಾಶಕನಪಾಠಿನಾಂ ಕೃತೆ ಧನ್ಯವಾದಾः ಸಮರ್ಪ್ಯಂತೆ. ತಥೈವ ಶ್ರೀಚರಣಾನಾಂ ನಮಸ್ಕಾರಪೂರ್ವಕಂ ಸ್ವಾಗತಂ ವ್ಯಾಹರಾಮಿ. ಇದಾनीं ಪ್ರಶ್ನೋತ್ತರಸಮಯः. ಪ್ರಶ್ನಾः सन्ति चेत् पृच्छेयुः. ಈ ವಾಲಖಿಲ್ಯ ವಿಷಯ ಹೇಳಿದ್ನಲ್ವಾ, ಈ ವಾಲಖಿಲ್ಯಗಳು ಕೂಡ ಒಂದು ರೀತಿ ಖಿಲ ಮಂತ್ರಗಳು ಅಂತ ಈ ಚರಣವ್ಯೂಹ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಮಾಂಡೂಕಾಯನ ಸಂಹಿತೆಯ ಪ್ರಕಾರ ಕೆಲವು ಮಂತ್ರಗಳು ಜಾಸ್ತಿ ಇದೆ ಋಗ್ವೇದದಲ್ಲಿ, ಅಂದರೆ ಸಂವಾದ ಸೂಕ್ತದೊಂದಿಗೆ ಮುಗಿಯುವುದಿಲ್ಲ. ಸಮಾನೀವ ಆಕೂತಿ ಸಮಾನ ಹೃದಯಾನಿವಹ ಸಮಾನ ವಸ್ತುಭೋವನೋ ಯಥಾವತ್ತುತಃ ಸತಿ ಎಂಬಲ್ಲಿಗೆ ಮುಗಿಯುವುದಿಲ್ಲ. ಅವರು ಉಪಾಕರ್ಮ ಪ್ರಕರಣವನ್ನು ಮಾಡುವಾಗ ಸಂಜ್ಞಾನವೆಂಬ ಸೂಕ್ತವನ್ನು ಸೇರಿಸಿ ಹೋಮ ಮಾಡಬೇಕು ಅಂತ ಹೇಳಿದ್ದಾರೆ. ಕೆಲವು ಶಾಖೆಗಳ ಪ್ರಕಾರ ನಾವೀಗ ಯಾವುದು ಖಿಲ ಮಂತ್ರಗಳು ಅಂತ ಗುರುತಿಸ್ತಾ ಇದೆಯೋ ಅದೆಲ್ಲ ಅನ್ಯ ಶಾಖೆಯಲ್ಲಿ ಋಗ್ವೇದ ಮಂತ್ರಗಳಾಗಿಯೇ ಸೇರಿಸಲ್ಪಟ್ಟಿವೆ. ನಮಗೆ ಪ್ರಕೃತ ಉಪಲಬ್ಧವಿರುವಂತಹ ಶಾಖೆಯ ಲೆಕ್ಕದಲ್ಲಿ 10,552 ಮಂತ್ರಗಳಲ್ಲಿ ಈ ಖಿಲ ಮಂತ್ರಗಳು ಸೇರಿಸಲಿಲ್ಲ. ಹಾಗಾದ್ದರಿಂದ ಇದನ್ನು ನಾವು ಅಧ್ಯಯನ ಬೇಡ ಅಂತ ಬಿಡುವ ಹಾಗಿಲ್ಲ, ಅಧ್ಯಯನ ಮಾಡಲೇಬೇಕು. ಸ್ವಶಾಖೀಯರು ನಾವು ಶಾಕಲ ಸಂಹಿತೆಯಲ್ಲಿರೋದ್ರಿಂದ ಪದಾದಿ ಅಧ್ಯಯನಗಳು ಆ ಖಿಲ ವಿಭಾಗಕ್ಕೆ ವರ್ಜ್ಯವಾಗಿದೆ. ಅಂದರೆ ನಮ್ಮ ಶಾಖೆಯಲ್ಲಿ 10,552 ಮಂತ್ರಗಳೊಳಗೆ ಆ ಖಿಲಗಳು ಸೇರಿಸಲ್ಪಟ್ಟಿಲ್ಲ. ಅನ್ಯ ಶಾಖೀಯರು ಅದನ್ನು ಅಧ್ಯಯನ ಮಾಡಿದವರು ಯಾರಾದರೂ ಇದ್ದರೆ ಅವರಲ್ಲಿ ಕೇಳಿ ನಾವು ತಿಳ್ಕೊಳ್ಬಹುದು. ಸಮಾಧಾನವಾಯಿತಾ? ಪುನಃ ಧನ್ಯವಾದಾः ಸಮರ್ಪ್ಯಂತೆ. ಇಲ್ಲ ಅಷ್ಟಕಕ್ಕಲ್ಲ, ಅದು ಮಂಡಲಗಳಿಗೆ ಅದು ಕಣ್ಣು ಮಂಡಲ ಅಂತ ಹಿಂಗೆ ಹೆಸರು ಯಾಕೆ ಬಂತು ಅಂತ ಹೇಳ್ಬೋದಾ? ಪ್ರಧಾನವಾಗಿ ವಿಶ್ವಾಮಿತ್ರ ಮಂಡಲ ಅಂತ ಇದ್ದರೆ ಆ ಮಂಡಲದಲ್ಲಿರುವಂತಹ ಬಹುತೇಕ ಅಂದರೆ 1,000 ಮಂತ್ರಗಳು ಆ ಮಂಡಲದಲ್ಲಿ ಇದ್ದರೆ ಸುಮಾರು 900 ಮಂತ್ರಗಳು ಕೂಡ ಆ ವಿಶ್ವಾಮಿತ್ರರಿಂದ ಪ್ರಣೀತವಾಗಿರುತ್ತವೆ. ಬಾಕಿ ಉಳಿದಂತಹ ಮಂತ್ರಗಳು ಅವರ ಗಣಗಳಿಂದ, ಅವರ ಶಿಷ್ಯರಿಂದಲೋ ಅವರ ಸಂಬಂಧಿಕರಿಂದಲೋ ಅವರುಗಳಿಂದಲೇ ಅದು ದೃಷ್ಟಾರವಾಗಿರುವುದರಿಂದ ಯಾವ ಮಂಡಲ ಯಾವ ಋಷಿಗಳಿಂದ ಪ್ರಧಾನವಾಗಿ ಜಾಸ್ತಿ ಮಂತ್ರಗಳು ಉಚ್ಚಾರಿಸಲ್ಪಟ್ಟಿವೆಯೋ ಆ ಮಂಡಲಕ್ಕೆ ಆ ಋಷಿಯನ್ನು ಗುರುತವಾಗಿ ಹೇಳಿದ್ದಾರೆ. ಅದೊಂದು ಕೋಡ್ ವರ್ಡ್, ಇಂಗ್ಲೀಷಲ್ಲಿ ಹೇಳಿದ್ದಾರೆ, ನಾವು ಒಂದು ಕೋಡ್ ವರ್ಡ್ ಅಂತ ಹೇಳ್ಬೋದು. ವಿಶ್ವಾಮಿತ್ರ ಮಂಡಲದಲ್ಲಿ ಬಂದಿದೆ ಅಂತಂದರೆ ಎಲ್ಲವೂ ವಿಶ್ವಾಮಿತ್ರರೇ ಹೇಳಿದ್ದು, ಅನ್ಯ ಋಷಿಗಳಿಲ್ಲ ಅಂತ ಅರ್ಥವಲ್ಲ. ಬಹುತೇಕ ಮಂತ್ರಗಳು ಆ ವಿಶ್ವಾಮಿತ್ರರಿಂದ ಪ್ರಣೀತವಾದುದರಿಂದ ಆಯಾಯ ಮಂಡಲಗಳಲ್ಲಿ ಆಯಾಯ ಹೆಸರಿನ ಋಷಿಗಳ ಮಂತ್ರಗಳು ಜಾಸ್ತಿ ಕಾಣಸಿಗುತ್ತವೆ ಎಂಬುದೇ ಕಾರಣ ಅದಕ್ಕೆ. ಧನ್ಯವಾದಾः. इदानीम् आयुर्वेदविषये गोष्ठी प्रचलति. आयुर्वेदविषयस्य प्रस्तावनायाः अन्ते प्रश्नोत्तरसमयः विद्यते. के प्रश्नाः सन्ति चेत् चीटिकायां लिखित्वा दीयते चेत् समीचीनं भवति. ಈಗ ಋಗ್ವೇದಗೋಷ್ಠಿ ನಡೆಯಲಿಕ್ಕಿದೆ. ಶ್ರೀಯುತ ಸಂಕೇತ ಶರ್ಮಾ ಅವರನ್ನು
ಉಪನ್ಯಾಸ ಮಾಡಲಿಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ನಮಸ್ಸಭಾಭ್ಯ ಸಭಾಪತಿಭ್ಯಶ್ಚ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಅನಿವಾರ್ಯ ಕಾರಣಗಳಿಂದ ನಮ್ಮ ಗುರುಗಳು ಇಲ್ಲಿಗೆ ಬರಲಿಕ್ಕಾಗಲಿಲ್ಲ. ಅವರು ನನ್ನನ್ನು ನಿಯೋಜಿಸಿದ್ದಾರೆ. ಕಾರ್ಯಕ್ರಮ ನಿಲ್ಲಬಾರ್ದು, ವೇದದ ಕೆಲಸ, ಅದಕ್ಕೆ ಯಾವತ್ತೂ ಇಲ್ಲ ಅಂತ ಹೇಳಬಾರ್ದು. ಹೋಗಿ ನಿನ್ನ ಕೈಲಾದಷ್ಟನ್ನು ಮಾಡಿ ಬಾ ಅಂತ. ಇಲ್ಲಿ ನೋಡಿದ ಮೇಲೆ ಗೊತ್ತಾಗ್ತದೆ, ನನಗಿಂತ ತುಂಬ ಹಿರಿಯರಿದ್ದೀರಿ, ಅನುಭವದಲ್ಲೂ ಹಿರಿಯರಿದ್ದೀರಿ, ಜ್ಞಾನಿಗಳಿದ್ದೀರಿ. ಈ ಗೋಷ್ಠಿಯ ಸಮಯದಲ್ಲಿ ನನ್ನ ಭಾಷೆಯಲ್ಲಾಗಲಿ, ಭಾವದಲ್ಲಾಗಲಿ, ವರ್ತನೆಯಲ್ಲಾಗಲಿ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ಕಂದ ನಿಮ್ಮವನೆಂದು ಕಾಣಿರಿ, ತಬ್ಬಲಿಯನೀ ಕರುವನು. ಮೊದಲೇ ಕೇಳ್ಕೊಂಡ್ಬಿಡ್ತೇನೆ. ವಿಷಯಕ್ಕೆ ಹೊಕ್ಕುವ ಮೊದಲು ಸಾಮಾನ್ಯವಾಗಿ ವೈದಿಕದಲ್ಲಿ ಮಂತ್ರಗಳನ್ನು ನಾವು ಎಲ್ಲಿ ಉಪಯೋಗಿಸ್ಕೊಳ್ತೇವೆ ಅನ್ನೋದಕ್ಕೆ ಒಂದು ಪರಿಚಯ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಆಯು ಅನ್ನುವುದು ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗ. ಅಂದರೆ ಈ ಆಯು ಎನ್ನುವುದಕ್ಕೆ 4 ಕಂಬಗಳು: ಶರೀರ, ಇಂದ್ರಿಯ, ಸತ್ವ, ಆತ್ಮ. ಇದು ಚರಕರ ಮಾತು. ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗೋ ಧಾರಿ ಜೀವಿತಂ. ಇದು 4 ಸ್ತಂಭಗಳಾದರೆ ಇದಕ್ಕೆ ಉಪಸ್ತಂಭಗಳು ಅಥವಾ ಈ 4 ಒಟ್ಟಿಗೆ ಹಿಡಿದಿಟ್ಕೊಂಡಿರುವಂತಹ 3 ಉಪಸ್ತಂಭಗಳಿದೆ. ಅದನ್ನು ನಾವು ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ ಅಂತ ಕರಿತೀವಿ. ಅಂದರೆ ಇಲ್ಲಿ ನೋಡಿ, ಇದು ಶರೀರ, ಇದು ಇಂದ್ರಿಯ, ಇದು ಮನಸ್ಸು, ಇದು ಆತ್ಮ ಅಂತಾದರೆ ಈ ಶರೀರ ಮತ್ತು ಇಂದ್ರಿಯಗಳನ್ನು ಹಿಡಿದಿಟ್ಕೊಳ್ಳುವಂಥದ್ದು ನಮ್ಮ ಆಹಾರ. ಈ ಇಂದ್ರಿಯ ಮತ್ತು ಮನಸ್ಸುಗಳನ್ನು ಹಿಡಿದಿಟ್ಕೊಳ್ಳುವಂಥದ್ದು ನಮ್ಮ ನಿದ್ದೆ. ಈ ಮನಸ್ಸು ಮತ್ತು ಆತ್ಮಗಳ ಸಂಯೋಗವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥದ್ದು ನಮ್ಮ ಬ್ರಹ್ಮಚರ್ಯ. ಇಲ್ಲಿ ಬ್ರಹ್ಮಚರ್ಯ ಅನ್ನೋದನ್ನು ಯೋಗಾರ್ಥದಲ್ಲಿ ಬ್ರಹ್ಮಣಿಚರ್ಯೆ, ನಮ್ಮ ಚಟುವಟಿಕೆಗಳು, ಕೊಡು ತೆಗೆದುಕೊಳ್ಳುವಂತಹ ವ್ಯವಹಾರಗಳು ಅಂತ ಭಾವಿಸೋಣ ಸದ್ಯಕ್ಕೆ. ಸೊ ಈ 4 ಸಂಯೋಗ ಯಾವಾಗ ಸರಿಯಾಗಿರುತ್ತೋ, ಯಾವಾಗ ಸ್ವಚ್ಛವಾಗಿರುತ್ತೋ, ಯಾವಾಗ ಗಟ್ಟಿಯಾಗಿರುತ್ತೋ ಅದನ್ನು ನಾವು ಆರೋಗ್ಯ ಅಥವಾ ಸ್ವಾಸ್ಥ್ಯ ಅಂತ ಕರಿತೇವೆ. ಯಾವಾಗ ಅದರಲ್ಲಿ ವ್ಯತ್ಯಾಸ ಕಾಣಿಸುತ್ತೋ ಅದನ್ನು ನಾವು ರೋಗ ಅಂತ ಕರಿತೇವೆ. ಸಾಮಾನ್ಯವಾಗಿ ರೋಗಕ್ಕೆ ಆಯುರ್ವೇದಜ್ಞರು ಅಥವಾ ವೈದ್ಯರು ಅನ್ನೋದು ಎಲ್ಲರ ಭಾವನೆ. ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೂ ವೈದ್ಯರು ಬೇಕಾಗ್ತಾರೆ. ಸೊ ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು ಹೇಗೆ, ಈ 3 ಅಂಟುಗಳನ್ನು ಈ 4 ಕಂಬಗಳ ಜೊತೆಗೇ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಸೋದೇ ಆಯುರ್ವೇದ. ಸೊ ಈ 3 ಉಪಸ್ತಂಭದಲ್ಲಿ ಆಹಾರ ಒಂದು, ನಿದ್ದೆ ಒಂದು, ಬ್ರಹ್ಮಚರ್ಯ ಒಂದು. ಶರೀರ ಮತ್ತು ಇಂದ್ರಿಯಗಳಲ್ಲಿ ವ್ಯತ್ಯಾಸಗಳೇನಾಗುತ್ತಲ್ಲ ಅದನ್ನು ನಾವು ಸಾಮಾನ್ಯವಾಗೋದಕ್ಕೆ ಆಹಾರದಲ್ಲಾಗೋ ವ್ಯತ್ಯಾಸಗಳಿಂದ ಕಾಣಿಸ್ತೇವೆ. ಈಗ ಮಧ್ಯಾಹ್ನ ಊಟದಲ್ಲೇ ಒಂದು ಸ್ವಲ್ಪ ನೀವು ಮೆಣಸನ್ನು ಹೆಚ್ಚಿಗೆ ತಿಂದ್ರಿ, ಹಸಿ ಮೆಣಸಿನ ಚಟ್ನಿ ಮಾಡಿದರು ಅಂದರೆ ಹೊಟ್ಟೆ ಉರಿ ಶುರುವಾಗುತ್ತೆ. ಅದಕ್ಕೆ ತಕ್ಕ ಶರೀರದಲ್ಲಿ ತಕ್ಷಣ ಅದರದ್ದು ಲಕ್ಷಣಗಳು ಕಾಣಿಸುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಆಹಾರದಲ್ಲಿ ಅದನ್ನು ಸರಿ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಇನ್ನು ಎರಡನೇದು ಇಂದ್ರಿಯ ಮತ್ತು ಮನಸ್ಸುಗಳ ಮಧ್ಯೆ ಆಗುವಂಥದ್ದು, ಇದು ನಿದ್ದೆ. ಮಧ್ಯಾಹ್ನ ಊಟದಲ್ಲಿ ಮೊಸರನ್ನ ಚೆನ್ನಾಗಿತ್ತು ಅಂತ 2 ತುತ್ತು ಜಾಸ್ತಿ ತಿಂದ್ರಿ, ಗೋಷ್ಠಿಯಲ್ಲಿ ಒಮ್ಮೆ ತೂಕಡಿಕೆ ಬರುತ್ತೆ, ಜಾಸ್ತಿ ಆಗುತ್ತೆ. ಅಥವಾ ರಾತ್ರಿ ಯಾವುದೋ ಕಾರ್ಯಕ್ರಮಕ್ಕೆ ಹೋದವ್ರು ಮಲಗೋದು ಲೇಟ್ ಆಯಿತು, ನಿದ್ದೆ ಕಡಿಮೆ ಆಗುತ್ತೆ, ಇಲ್ಲಿ ತೂಕಡಿಕೆ ಬರುತ್ತೆ. ಆ ನಿದ್ದೆಯ ವ್ಯತ್ಯಾಸದಿಂದ ಈ ಇಂದ್ರಿಯಗಳ ಸಂಬಂಧಪಟ್ಟ ಹಾಗೆ ಇಂದ್ರಿಯಗಳು ಬಾಡುವುದು, ಮನಸ್ಸು ತನ್ನ ಚಟುವಟಿಕೆಯನ್ನು ಸರಿಯಾಗಿ ಮಾಡಲಿಕ್ಕಾಗದೇ ಇರೋದು, ಈ 2 ಆಗೋ ಸಾಧ್ಯತೆಗಳಿರುತ್ತೆ. ಸೊ ಯಾವಾಗ ನಾವು ನಿದ್ದೆಯನ್ನು ಸರಿ ಮಾಡ್ತೇವೋ ಆವಾಗ ಅದು ಸರಿಯಾಗುತ್ತೆ. ಬಟ್ ಈ 2 ಮಾಡೋದು ಸುಲಭದ ಕೆಲಸ ಒಬ್ಬ ವೈದ್ಯನಿಗೆ. ಅವನು ಸರಿಯಾಗಿ ಓದಿದರೆ ಯಾವ ಆಹಾರದಿಂದ ಇದಾಗಿರ್ಬೋದು, ಯಾವ ಕಾರಣದಿಂದ ಇದು ಬಂದಿರಬಹುದು ಅಂತ ಡೈರೆಕ್ಟಾಗಿ ಗುರುತಿಸ್ಲಿಕ್ಕಾಗುತ್ತೆ. ಅದನ್ನು ತೆಗೆಯೋದ್ರಿಂದ ತಕ್ಷಣ ಅದು ಗುಣ ಆಗುತ್ತೆ, ಅದರಲ್ಲಿ ಅಂಥ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೆ ಶಾರೀರಿಕ ರೋಗಗಳೇನಿರುತ್ತಲ್ಲ ಅದು
ಸಾಮಾನ್ಯವಾಗಿ ಸುಖ ಸಾಧ್ಯ, ತುಚ್ಛ ಸಾಧ್ಯ ಆದರೂ ಸಾಧ್ಯದ ಗುಂಪಿಗೆ ಬರುತ್ತೆ. ಇನ್ನು ಈ ಮೂರನೇ ಉಪಸ್ತಂಭ ಇದೆಯಲ್ಲ, ಬ್ರಹ್ಮಚರ್ಯ ಅನ್ನೋದು, ಇದು ಒಂದು ಕಗ್ಗಂಟು. ಇದನ್ನು ಬಿಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇದಕ್ಕೆ ಕಾರಣ ಅದರ ಕ್ಲಿಷ್ಟತೆ, ಅದರಲ್ಲಿ ಆಗಿರುವಂಥದ್ದು. ಯಾವಾಗ ನಮ್ಮ ಕರ್ಮದಲ್ಲಿ ವ್ಯತ್ಯಾಸ ಆಗುತ್ತೋ, ಮಾಡಬಾರದ್ದನ್ನು ಯಾವಾಗ ಮಾಡ್ತೀವೋ ಅಥವಾ ಮಾಡಬೇಕಾಗಿರೋದನ್ನು ಯಾವಾಗ ಮಾಡೋದಿಲ್ವೋ, ಆವಾಗ ಈ ಸಂಬಂಧ ಏನಿದೆಯಲ್ಲ, ಆತ್ಮ ಮತ್ತು ಮನಸ್ಸಿನ ಸಂಬಂಧ ಏನಿದೆಯಲ್ಲ, ಅದು ವೀಕ್ ಆಗಲಿಕ್ಕೆ ಶುರುವಾಗುತ್ತೆ. ಅದರಿಂದ ಹಲವಾರು ವ್ಯಾಧಿಗಳು ಬರ್ಬೋದು. ಅಲ್ಲಿ ಬೇಕಾಗೋದು ನಮಗೆ ಈ ಮಂತ್ರದ ಉಪಯೋಗ. ಸಾಮಾನ್ಯವಾಗಿ ಯಾವಾಗ ನಮಗೆ ಈ ಅಂಟಿನಲ್ಲಿ ಸಮಸ್ಯೆ ಕಾಣಿಸುತ್ತೋ ಆವಾಗ ಈ ಮಂತ್ರಗಳ ಉಪಯೋಗವನ್ನು ನಾವು ತಗೋತೇವೆ. ಈಗ ಹಿಂದೆ ಗಣಪಾಟಿಗಳು ಹೇಳಿದ್ರು ಹಾಗೆ, ಪ್ರಸವದ ಕಾಲದಲ್ಲಿ ಆದಂತಹ ವೇದನೆಗೆ ಅವರು ಹೇಳಿದರು, ಡೈರೆಕ್ಟಾಗಿ ಶರೀರದಲ್ಲೇ ಇದ್ದಾಗ ವೈದ್ಯನೇ ಡೈರೆಕ್ಟಾಗಿ ಅಲ್ಲಿ ಇನ್ವಾಲ್ವ್ ಆಗಿ ಮಾಡಬಹುದು. ಅಥವಾ ಇಂದ್ರಿಯಗಳಿಗೆ ಸಂಬಂಧಪಟ್ಟಾಗ ನೋವು ಬರ್ತಿದ್ದಾಗ ಅದನ್ನೂ ಕೂಡ ಔಷಧಗಳಿಂದ ಬಗೆಹರಿಸ್ಬೋದು. ಆದರೆ ಯಾವಾಗ ಅದು ಮನಸ್ಸು ಮತ್ತು ಆತ್ಮದ ಲೆವೆಲಲ್ಲಿರುತ್ತೋ ಅದನ್ನು ಡೈರೆಕ್ಟಾಗಿ ವೈದ್ಯ ಎಷ್ಟೇ ಟ್ರೈ ಮಾಡಿದ್ರೂ ಕೆಲವೊಮ್ಮೆ ಆಗೋದಿಲ್ಲ. ಆವಾಗ ಯಾವುದೇ ಯೋಚನೆ ಇಲ್ಲದೆ ನಾವು ಅನುಸರಿಸಬೇಕಾದ ಮಾರ್ಗ ವೇದಗಳು ಮೊರೆ ಹೋಗೋದು ಅಥವಾ ಮಂತ್ರಗಳು ಮೊರೆ ಹೋಗೋದು. ಯಾವ್ಯಾವ ಸಂದರ್ಭಗಳಲ್ಲಿ ಇದರ ಉಪಯೋಗವನ್ನು ತಗೋತೇವೆ ಅನ್ನೋದನ್ನು ಇವತ್ತಿನ ಈ ಗೋಷ್ಠಿಯಲ್ಲಿ ನೋಡೋಣ. ಇದು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಒಂದು ಇಂಟ್ರಡಕ್ಷನ್ ಇದ್ದ ಹಾಗೆ. ಸೊ ಇವತ್ತಿನ ವಿಷಯ ನಮಗೆ ಕೊಟ್ಟಿದ್ದು ಆಯುರ್ವೇದ ಹಾಗೂ ಋಗ್ವೇದ ಅಥವಾ ಋಗ್ವೇದ ಮತ್ತು ಆಯುರ್ವೇದ, ಈ ಎರಡರ ಮಧ್ಯದ ಸಂಬಂಧಗಳನ್ನು ತಿಳಿಯೋ ಪ್ರಯತ್ನ. ನೆಕ್ಸ್ಟ್ ಈ ಎರಡು ವಿಷಯವನ್ನು ಇವತ್ತು ತಿಳಿಯೋ ಪ್ರಯತ್ನ ಮಾಡೋಣ. ಋಗ್ವೇದ ಹಾಗೂ ಆಯುರ್ವೇದ ನಡುವಿನ ಸಾಮಾನ್ಯತೆಗಳೇನು, ಆಯುರ್ವೇದದ ವೈಶಿಷ್ಟ್ಯತೆ ಏನು. ನೆಕ್ಸ್ಟ್ ಈಗ ಈ ಎರಡರ ಮಧ್ಯದ ಸಂಬಂಧಗಳನ್ನು ತಿಳಿಯಬೇಕು ಅಂದರೆ ಸಂಬಂಧಗಳನ್ನು ತಿಳಿಯೋದಾದರೂ ಹೇಗೆ? ಮೊದಲನೇದು, ಎರಡರ ಮಧ್ಯದ ಹೋಲಿಕೆಗಳಿಂದ ತಿಳಿತೇವೆ. ಅಲ್ಲೂ ಇದಿದೆ, ಇಲ್ಲೂ ಇದಿದೆ, ಆದ್ದರಿಂದ ಈ ಎರಡಕ್ಕೂ ಏನೋ ಸಂಬಂಧ ಇದೆ ಅನ್ನೋದರಿಂದ ನಮ್ಗೆ ಈ ಎರಡು ಸಂಬಂಧಿಸಿದ್ದು ಅನ್ನೋದು ಗೊತ್ತಾಗುತ್ತೆ. ಒಂದರಲ್ಲಿ ಇನ್ನೊಂದರ ಉಲ್ಲೇಖ ಕಂಡಲ್ಲಿ ನಮಗೆ ಇದರಲ್ಲಿ ಸಂಬಂಧ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಸಾಮಾನ್ಯಗಳು ಎರಡರಲ್ಲೂ ಇದ್ದರೆ ಹೌದು ಈ ಎರಡು ಸಂಬಂಧಿಗಳು ಅನ್ನೋದು ಗೊತ್ತಾಗುತ್ತೆ. ಈಗ ಒಂದೊಂದನ್ನೇ ನೋಡ್ತಾ ಹೋದರೆ ಏನು ಸಂಬಂಧ ಇರ್ಬೋದು ಋಗ್ವೇದಕ್ಕೂ ಆಯುರ್ವೇದಕ್ಕೂ ಅನ್ನೋದು ನಮಗೆ ತಿಳಿಯುತ್ತೆ. ನೆಕ್ಸ್ಟ್ ಮೊದಲನೇದು, ಎರಡರ ಮಧ್ಯದ ಸಾಮಾನ್ಯತೆ ಏನು? ಎರಡೂ ಅನಾದಿ, ಉಭಾವಪ್ಯನಾದಿ, ಉಭಾವಪ್ಯನಂತವು. ಎರಡೂ ಅನಾದಿಯೇ, ಎರಡೂ ಅನಂತವೇ. ಎರಡರದ್ದು ಆದಿ ಎಲ್ಲಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಮೊದಲನೇ ಅಧ್ಯಾಯದಲ್ಲಿ ವಾಗ್ಭಟದಲ್ಲಿ ತೆಗೆದು ನೋಡಿದಾಗ ಶುರುವಾಗೋದೆ ಬ್ರಹ್ಮಾ ಸ್ಮೃತ್ವಾಯುಷೋ ವಿಧಂ. ಸ್ಮೃತ್ವ ಅನ್ನುವ ಪದದ ಪ್ರಯೋಗ ಇದೆ. ಅಂದರೆ ಬ್ರಹ್ಮನು ಕೂಡ ಸ್ಮರಣೆಯಿಂದ ಅದನ್ನು ಹೇಳಿದ್ದು. ಸ್ಮರಣೆ ಅಂತಾದಲ್ಲಿ ದೃಷ್ಟಶ್ರುತಾನುಭೂತಾಭ್ಯಾಂ ಸ್ಮರಣಾತ್, ಅವುಗಳಿಂದ ಸ್ಮರಣೆ ಮಾಡಬೇಕಂದ್ರೆ ಮೊದಲು ಕೇಳಿದ್ದಿರಬೇಕು ಅವನಿಗಿಂತ ಪುರಾತನವಾದದ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಅನಾದಿ ಅನ್ನೋದಲ್ಲಿ ಸಿದ್ಧವಾಗುತ್ತೆ. ಋಗ್ವೇದವು ಆಯುರ್ವೇದವು ಎರಡು ಅನಂತವೂ ಹೌದು, ಎರಡು ನಿತ್ಯವೂ ಹೌದು. ಅಂದಿಗೂ ಸತ್ಯ, ಇವತ್ತು ಸತ್ಯ. ಅಂದು 2000-3000 ವರ್ಷದ ಹಿಂದೆ ಬರೆದ ಗ್ರಂಥಗಳಲ್ಲಿ ಷಷ್ಟೀಕಶಾಲಿ ಮುದ್ಗಾನ್ ಸೈಂಧವಾಮಲಕೇಯವಾನ್ ಅಂತರಿಕ್ಷ ಪಯಸ್ಸರ್ಭಿ ಸೈಂಧವಂ ಮಧುಚಾಭ್ಯಸೇತ್. ಈ ಎಲ್ಲ ದ್ರವ್ಯಗಳನ್ನು ನಿತ್ಯ ಬಳಸ್ಬೋದು, ಏನೂ ತೊಂದರೆ ಆಗೋದಿಲ್ಲ ಅಂತ ಚರಕರು ಹೇಳಿದ್ದಾರೆ. ಇವತ್ತು ನಾವು ಬಳಸಿದಾಗ ತೊಂದರೆ ಆಗೋದಿಲ್ಲ. ಸೊ ಅವತ್ತಿಗೂ ಸತ್ಯ, ಇವತ್ತಿಗೂ ಸತ್ಯ. ಎರಡೂ ಪುರುಷೋದ್ಧಾರಕ್ಕಾಗಿಯೇ ಇರುವಂಥದ್ದು. ಎರಡರದ್ದು ಉದ್ದೇಶ ಇರೋದು ಒಂದೇ, ಜ್ಞಾನ ಹಾಗೂ ಮೋಕ್ಷ. ಎರಡೂ ಜ್ಞಾನದಾಗರಗಳು. ಜ್ಞಾನವನ್ನು ಹುಡುಕುವವರಿಗೆ ಆಯುರ್ವೇದವಾದರೂ ಸರಿ, ಋಗ್ವೇದವಾದರೂ ಸರಿ, ನಿಮಗಲ್ಲಿ ಅದು ಸಿಗುತ್ತೆ. ಆದ್ದರಿಂದ ಎರಡಕ್ಕೂ ಸಂಬಂಧ ಇದೆ ಅನ್ನೋದು ನಮಗೆ ಕ್ಲಿಯರ್ ಆಗುತ್ತೆ. ಇದು ಒಂದು ಪಾಯಿಂಟಿಂದ ನಾವು ಎರಡು ಸಂಬಂಧಿಸಿದ್ದು ಅನ್ನೋದನ್ನು ಹೇಳಿದ್ವಿ. ಹಾಗಿದ್ರೆ ಈ ಎರಡರಲ್ಲೂ ಉಲ್ಲೇಖಗಳು ಸಿಗುತ್ತೆಯೇ? ಋಗ್ವೇದದಲ್ಲಿ ಆಯುರ್ವೇದದ ಉಲ್ಲೇಖ ಸಿಗುತ್ತೆಯೇ? ನೋಡೋಣ. ನೆಕ್ಸ್ಟ್, ಆಯುರ್ವೇದ ಅನ್ನುವ ಪದದ ಬಳಕೆ ನಮಗೆ ಋಗ್ವೇದದಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಆ ಪದದಿಂದ ಮಾತ್ರನೇ ಹಾಗಿದ್ರೆ ಆ ಉಲ್ಲೇಖ ಇಲ್ಲ. ಯೋಗಾರ್ಥದಲ್ಲಿ ಆಯುರ್ವೇದ ಏನು ಹೇಳೋದಕ್ಕೆ ಹೊರಟಿದೆಯೋ ಅದು ಸ್ವಸ್ಥವೃತ್ತವೇ ಆಗಿರಬಹುದು ಅಥವಾ ಚಿಕಿತ್ಸಾ ವಿಷಯವೇ ಆಗಿರ್ಬೋದು, ಅದು ಎರಡರ ಬೇಕಷ್ಟು ರೆಫರೆನ್ಸಸ್ಸನ್ನು, ಬೇಕಷ್ಟು ಉಲ್ಲೇಖಗಳನ್ನು ನಾವು ಋಗ್ವೇದದಲ್ಲಿ ಕಾಣ್ತೇವೆ.
ಅದು ಯಾವುದು ಅಂತ ಮುಂದೆ ನೋಡೋಣ. ನೆಕ್ಸ್ಟ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಯುರ್ವೇದದ ಚಿಕಿತ್ಸೆಯನ್ನು 8 ಅಂಗಗಳಾಗಿ ವಿಂಗಡಿಸಿದ್ದಾರೆ. ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯ, ದಂಷ್ಟ್ರ, ಜರ, ವೃಷ. ಈ 8 ಆಯುರ್ವೇದದ ಚಿಕಿತ್ಸೆಯ ಅಂಗಗಳು. ಒಂದೊಂದು ಅಂಗಕ್ಕೂ ಸಂಬಂಧಪಟ್ಟ ಕೆಲವೊಂದು ರೆಫರೆನ್ಸನ್ನು ನಾವು ಕಲೆಕ್ಟ್ ಮಾಡಿದ್ದೇವೆ. ಅಂದರೆ ಚಿಕಿತ್ಸೆಯಲ್ಲಿ ಮಂತ್ರಗಳನ್ನು ಏನು ಋಗ್ವೇದದಲ್ಲಿ ಸಿಗುತ್ತೋ ಅದು. ಆದರೆ ವಿಷಯ ಏನಪ್ಪ ಅಂದರೆ, ನಮ್ಮ ಪದ್ಧತಿಯಲ್ಲಿ ವೈದ್ಯರಿಗೆ ಮಂತ್ರದ ಟಚ್ಚು, ನಾವು ಆ ಇದರಲ್ಲಿ ಈಜುವವರಲ್ಲ, ಆ ಕೊಳದಲ್ಲಿ. ಸೊ ಎಷ್ಟು ನಮಗೆ ಸಿಕ್ಕಿದೆಯೋ ಅಷ್ಟನ್ನು ಮಾಡಿದ್ದೇವೆ. ಅದರಲ್ಲಿ ಮೊದಲನೇದು ಕಾಯ ಚಿಕಿತ್ಸೆಯಲ್ಲಿ, ಇದು ಮೊದಲನೇ ಅಷ್ಟಕದಲ್ಲಿ ಬರುವ ಮಂತ್ರ ಅಂತ ಭಾವಿಸ್ತೇನೆ. ಯಾಭಿಷು ಚಂತಿಂ ಧನಸಾಂಸು ಶಂಸದಂ ತಪ್ತಂ ಘರ್ಮ ಮೋಮ್ಯಾವಂತ ಮತ್ರಯೇ. ಶುಚಂತಿ ಎನ್ನುವ ರಾಜನಿಗೆ ರಾಜಯಕ್ಷ್ಮ ಬಂದಾಗ ಅಶ್ವಿನಿ ದೇವತೆಗಳು, ಯಾರನ್ನು ನಾವು ದೇವವೈದ್ಯರು ಅಂತ ಕರಿತೇವೆ, ಇದು ಒಂದು ವಿಷಯ ತುಂಬ ಗಮನ ಕೊಡಬೇಕಾದಂಥದ್ದು. ಋಗ್ವೇದದಲ್ಲಿ ನಾವು ನೋಡಿರುವ ಪ್ರಕಾರ, ನಮ್ಮ ಒಂದು ಪೈಲಟ್ ಸ್ಟಡಿಯ ಪ್ರಕಾರ, ಅಗ್ನಿಯ ನಂತರ ಯಾರನ್ನಾರು ಹೆಚ್ಚು ಹೊಗಳಿದ್ರೆ, ಹೆಚ್ಚು ರೆಫರೆನ್ಸಸ್ಸನ್ನು ನಾವು ಕಾಣ್ತಾ ಇದ್ದರೆ ಅದು ಅಶ್ವಿನಿ ದೇವತೆಗಳನ್ನು ಅಂತ ನಾವು ನೋಡ್ಬೋದು. ಸಾಮಾನ್ಯ ಇಡೀ ಋಗ್ವೇದದಲ್ಲಿ 760 ಮಂತ್ರಗಳು, ಹೆಚ್ಚು ಕಡಿಮೆ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದೇನೋ, ಮಂತ್ರಗಳು ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟಿದ್ದು ಇದೆ ಅಂತ. ಅದನ್ನು ಕಂಪೈಲ್ ಮಾಡಿ ಒಬ್ಬರು ದೈವತಾ ಸಂಹಿತೆ ಅನ್ನುವ ಇದರಲ್ಲಿ ಒಂದು ವಾಲ್ಯೂಮಲ್ಲಿ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರಗಳನ್ನೇ ಸೇರಿಸಿ ಕೊಟ್ಟಿದ್ದಾರೆ. ಅದರಿಂದ ಆಯ್ಕೆ ಮಾಡಿಕೊಂಡಂಥ ಕೆಲವೊಂದು ಮಂತ್ರಗಳು. ಈ ಶುಚಂತಿ ಎನ್ನುವ ರಾಜನಿಗೆ ರಾಜಯಕ್ಷ್ಮ ಬಂದಾಗ ಅಶ್ವಿನಿ ದೇವತೆಗಳು ಕಾಯ ಚಿಕಿತ್ಸಾ ವಿಧಾನ, ಕಾಯ ಅಂದರೆ ಅಗ್ನಿ ನಮ್ಮಲ್ಲಿ ವೈದ್ಯದಲ್ಲಿ. ಸೊ ಅಗ್ನಿಯನ್ನು ಸರಿ ಮಾಡುವ ಮೂಲಕ, ವಮನ ವಿರೇಚನಾದಿಗಳ ಮೂಲಕ ಸರಿ ಮಾಡಿ ಅವನಿಗೆ ಚಿಕಿತ್ಸೆಯನ್ನು ಕೊಟ್ಟರು ಅನ್ನೋದು ಒಂದು ರೆಫರೆನ್ಸ್ ಸಿಗುತ್ತೆ. ಇದರಿಂದ ಏನು ಸಿದ್ಧ ಆಗುತ್ತೆ, ಋಗ್ವೇದದಲ್ಲಿ ಕೂಡ ಈ ಆಯುರ್ವೇದದ ಅಂಗವಾದ ಕಾಯ ಚಿಕಿತ್ಸೆಯ ರೆಫರೆನ್ಸಸ್ಸನ್ನು ನಾವು ಕಾಣಬಹುದು ಅನ್ನೋದು ಗೊತ್ತಾಗುತ್ತೆ. ಎರಡನೆಯದು ಬಾಲ ಚಿಕಿತ್ಸೆ, ಮಕ್ಕಳಿಗೆ ಮಾಡುವಂತಹ ಚಿಕಿತ್ಸೆ. ಈ ಸಾಹದೇವನ ಕಥೆಯಲ್ಲಿ ಅವನು ತೀರಿ ಹೋಗಿದ್ದಾಗ ಅವನ ಮತ್ತೆ ಬದುಕಿಸುವಂತಹ ಕೆಲಸವನ್ನು ಅಶ್ವಿನಿ ದೇವತೆಗಳು ಮಾಡ್ತಾರೆ. ಅಲ್ಲಿ ಕೂಡ ಬಾಲ ಚಿಕಿತ್ಸೆಗೆ ಸಂಬಂಧಪಟ್ಟಾಗಿ ಏಷವಾಂ ದೇವಾವಶ್ವಿನಾ ಕುಮಾರಸ್ಸಾಹ ದೇವ್ಯ ದೀರ್ಘಾಯುರಸ್ತು ಸೋಮಕಃ ತಂ ಯುವಂ ದೇವಾವಶ್ವಿನಾ ಕುಮಾರಂ ಸಾಹ ದೇವ್ಯಂ ದೀರ್ಘಾಯುಷಂ ಕೃಣೋತನ ಅನ್ನುವ ಮಂತ್ರದಲ್ಲಿ ಆ ಪೂರ್ತಿ ಕಥೆಯನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಿಂದ ಬಾಲ ಚಿಕಿತ್ಸೆಗೆ ಸಂಬಂಧಪಟ್ಟ ರೆಫರೆನ್ಸು ಅಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಮೂರನೇದು ಗೃಹ ಮತ್ತು ಊರ್ಧ್ವಾಂಗ. ಗೃಹ ಚಿಕಿತ್ಸೆಗೆ ಸಂಬಂಧಪಟ್ಟ ಡೈರೆಕ್ಟ್ ರೆಫರೆನ್ಸ್ ಸಿಗದೇ ಇರೋ ಕಾರಣ ಅಲ್ಲಿ ಮೆನ್ಷನ್ ಮಾಡಲಿಲ್ಲ. ಬಟ್ ಘನಪಾಠಿಗಳು ಹೇಳಬೇಕಾದ್ರೆ ಅದನ್ನು ಮೆನ್ಷನ್ ಮಾಡಿದ್ರು, ಹೀಗೂ ಇದೆ ಅಂತ ನಮಗೆ ಗೊತ್ತಾಯ್ತು. ಇನ್ನು ಅದನ್ನು ಹುಡುಕಿ ತೆಗೆದು ಇಟ್ಕೋಬೇಕು. ಇನ್ನು ಊರ್ಧ್ವಾಂಗ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಇನ್ನೊಂದು ರೆಫರೆನ್ಸ್ ಯಾವ್ದು ಸಿಗುತ್ತೆ ಅಂದರೆ, ಈ ರುದ್ರಾಶ್ವ ಅನ್ನುವ ಒಬ್ಬ ಕುರಿ ಮೇಯಿಸುವವನು ಅವನ ಕತ್ತೆಗಳು, ಅಂದರೆ ಅಶ್ವಿನಿ ಕುಮಾರರ ಕತ್ತೆಗಳು ಮಾಡಿದ ತೊಂದರೆಯಿಂದ ಆ ಹಳ್ಳಿಯಲ್ಲಿಯ ಕುರಿಗಳು ತೋಳುಗಳಿಗೆ ಬಲಿಯಾಗ್ತವೆ. ಆವಾಗ ಅವನಪ್ಪ ಅವನಿಗೆ ಶಿಕ್ಷೆ ಕೊಡ್ತಾನೆ, ಕಣ್ಣನ್ನು ತೆಗೆದು ಬಿಡಬೇಕು ಅಂತ. ಆ ಹೊಣೆಯನ್ನು ಹೊತ್ತ ಅಶ್ವಿನಿ ಕುಮಾರರು ಆತನಿಗೆ ಕಣ್ಣನ್ನು ಮತ್ತೆ ವಾಪಸ್ಸು ತಂದು ಕೊಡ್ತಾರೆ. ಸೊ ಆಗಿನ ಕಾಲದಲ್ಲಿಯೇ, ವೇದದ ಕಾಲದಲ್ಲಿಯೇ ಕಣ್ಣನ್ನು ಸರಿಪಡಿಸುವಂತಹ ಅಥವಾ ಕಣ್ಣನ್ನು ರೀಪ್ಲೇಸ್ ಮಾಡುವಂತಹ ಚಿಕಿತ್ಸೆಯನ್ನು ಅಶ್ವಿನಿ ಕುಮಾರರು ಮಾಡಿದ್ದಕ್ಕೆ ನಮಗೆ ಡೈರೆಕ್ಟ್ ರೆಫರೆನ್ಸ್ ಸಿಗುತ್ತೆ. ಇದನ್ನು ಊರ್ಧ್ವಾಂಗ ಚಿಕಿತ್ಸೆ ಅಥವಾ ಈಗ ಏನು ಕಣ್ಣು ಕಿವಿ ಮೂಗು ತಜ್ಞರು ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟ ರೆಫರೆನ್ಸ್ ಇದು ಅಂತ ನಮಗೆ ತಿಳಿದು ಬರುತ್ತೆ. ನೆಕ್ಸ್ಟ್, ಇನ್ನು ಶಲ್ಯ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೂ ಸುಮಾರಷ್ಟು ರೆಫರೆನ್ಸಸ್ನ ಕಾಣ್ತೇವೆ. ಒಂದು ಪ್ರಧಾನವಾದ ರೆಫರೆನ್ಸ್ ಯಾವುದಪ್ಪ ಅಂದರೆ ವೀರ ವಿಶ್ವಲೆಯ ಕತೆ. ವಿಶ್ವಲೆ ಯುದ್ಧಕ್ಕೆ ಹೋಗಿ ಕಾಲನ್ನು ಕಳ್ಕೊಂಡಾಗ ತಕ್ಷಣ ಕೇಳಿದಾಗ ಬಂದು ಸದ್ಯೋಜಂಘಾಮಾಯಸಿ ವಿಶ್ವಲ ಯೈಧನೇ ಹಿತೇ ಸರ್ತವೇ ಪ್ರತ್ಯಧತ್ತಂ. ತಕ್ಷಣ ಅವಳ ಕಾಲನ್ನು ಕಬ್ಬಿಣದ ಕಾಲಿಂದ ರೀಪ್ಲೇಸ್ ಮಾಡಿ ಯುದ್ಧವನ್ನು ಗೆಲ್ಲುವ ರೀತಿಯಲ್ಲಿ ಅವರನ್ನು ಸಮರ್ಥರಾಗಿಸ್ತಾರೆ ಅಶ್ವಿನಿ ದೇವತೆಗಳು ಅನ್ನೋ ಒಂದು ರೆಫರೆನ್ಸ್ ಸಿಗುತ್ತೆ. ಇದು ಶಲ್ಯ ಚಿಕಿತ್ಸೆಗೆ ಸಂಬಂಧಪಟ್ಟ ಇದೊಂದು ರೆಫರೆನ್ಸ್. ನೆಕ್ಸ್ಟ್, ಇನ್ನು ಜರ, ಇದೆಲ್ಲದು ಫೇಮಸ್ ವ್ಯಕ್ತಿಯ ಕಥೆ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಚವನ ಮಹರ್ಷಿಗೆ ಯೌವನವನ್ನು ತಂದುಕೊಟ್ಟಂಥದ್ದು. ಇದು ರಸಾಯನ ಚಿಕಿತ್ಸೆ ಅಂತ ಕರೆಸ್ಕೊಳ್ಳುತ್ತೆ ಆಯುರ್ವೇದದಲ್ಲಿ. ಮುಪ್ಪು ಬಾರದಂತೆ ತಡೆಗಟ್ಟುವ ಚಿಕಿತ್ಸೆಯನ್ನು ರಸಾಯನ ಅಂತ ಕರಿಬೋದು. ಅದರಲ್ಲಿ ಹಲವಾರು ವಿಧಾನಗಳಿದೆ. ಒಂದು ವಾತಾತಪಿಕ ರಸಾಯನ, ದಿನನಿತ್ಯದಲ್ಲಿ ಸೇವಿಸುವ ಆಹಾರದಿಂದ ನಮ್ಮ ಮುಪ್ಪನ್ನು ತಡೆಗಟ್ಟುವುದು ಒಂದು ರೀತಿಯಾದರೆ,
ಇನ್ನು ಕೆಲವೊಂದು ವಿಧಾನಗಳಿಂದ ಕುಟಿ ಪ್ರಾವೇಶಿಕ ವಿಧಾನ ಅಂತ ಒಂದು 6 ತಿಂಗಳು 1 ವರ್ಷ ಒಂದು ರೆಜಿಮನನ್ನು ಫಾಲೋ ಮಾಡೋದು, ಒಂದು ರೀತಿಯಲ್ಲಿ ಬದುಕೋದು, ಅದರ ಮೂಲಕ ಮುಪ್ಪನ್ನು ತಡೆಗಟ್ಟುವಂತಹ ಒಂದು ವಿಧಾನ. ಇಲ್ಲಿ ಈ ಮಂತ್ರವನ್ನು ನೋಡಿದಾಗ ಏನನ್ಸುತ್ತೆ ಅಂದರೆ, ಈಗ ನಮ್ಮ ಗ್ರಂಥಗಳಲ್ಲಿ ಸಿಗುವಂತಹ ದ್ರೋಣಿ ಪ್ರಾವೇಶಿಕ ತೈಲದ್ರೋಣಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಮಲಗಿಸಿಟ್ಟು ಅದರಿಂದ ರಸಾಯನ ಚಿಕಿತ್ಸೆ ಮಾಡುವಂತಹ ಒಂದು ಉಲ್ಲೇಖ ನಮಗೆ ಸಿಗುತ್ತೆ ಆಯುರ್ವೇದದಲ್ಲಿ. ಆ ರೀತಿಯ ಚಿಕಿತ್ಸೆಯಿಂದ ಈ ಚವನ ಮಹರ್ಷಿಗೆ ಮತ್ತೆ ಯೌವನವನ್ನು ತಂದುಕೊಟ್ಟ ಹಾಗೆ ಇಲ್ಲಿ ಕಾಣಿಸುತ್ತೆ. ಇದು ಕೆಲವೊಂದು ರೆಫರೆನ್ಸ್, ಅಶ್ವಿನಿ ಕುಮಾರರು ಹೇಗೆ ಚಿಕಿತ್ಸೆ ಮಾಡಿದ್ರು ಅನ್ನೋದಕ್ಕೆ ಅಷ್ಟಾಂಗಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಸಿಗುವ ಕೆಲವು ರೆಫರೆನ್ಸ್. ಇದರಿಂದ ಏನು ಸಿದ್ಧ ಆಗುತ್ತೆ ಅಂದರೆ, ಋಗ್ವೇದದಲ್ಲಿ ಖಂಡಿತವಾಗಿಯೂ ಆಯುರ್ವೇದದ ಕೆಲವು ಅಂಶಗಳನ್ನು ನಾವು ಕಾಣಬಹುದು ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಆಯುರ್ವೇದದಲ್ಲಿ ಈಗ ವೈದ್ಯ ಪದ್ಧತಿಯಲ್ಲಿ ಈಗ ವೈದ್ಯರು ಅಥವಾ ನಮಗೇನು ಗ್ರಂಥಗಳು ಸಿಗುತ್ತೋ ಅಲ್ಲಿ ವೇದಗಳ ರೆಫರೆನ್ಸ್ ಸಿಗುತ್ತೋ ನಮಗೆ ಅನ್ನುವ ಪ್ರಶ್ನೆ ಮೂಡುತ್ತೆ. ಅದನ್ನು ನೋಡೋಣ. ನೆಕ್ಸ್ಟ್ ಹೌದು, ಆರಾಯಿತು. ಅದರಲ್ಲಿ ಒಂದು ವೃಷ ಚಿಕಿತ್ಸೆಗೆ ಡೈರೆಕ್ಟ್ ನಮಗೆ ರೆಫರೆನ್ಸ್ ಸಿಗಲಿಲ್ಲ ಒಂದು. ಇನ್ನೊಂದು ದಂಷ್ಟ್ರಾ ಚಿಕಿತ್ಸೆ, ವಿಷ ಚಿಕಿತ್ಸೆ, ಅದಕ್ಕೆ ಘನಪಾಠಿಗಳು ಹೇಳಬೇಕಾದ್ರೆ ಯಾವುದೋ ಒಂದು ಸೂಕ್ತ ಇದೆ ಅಂತ ಹೇಳಿದ್ರು. ಸರ್ಪ ವಿಷಕ್ಕೆ ಅದನ್ನು ವೃಷ ಚಿಕಿತ್ಸೆ ಅಂದರೆ ಮಕ್ಕಳಾಗದೇ ಇದ್ದಾಗ ಮಕ್ಕಳಾಗೋ ರೀತಿ ನೋಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಸಿಕ್ತು. ಅದು ಇಲ್ಲಿ ಅದಕ್ಕೆ ಸಹಿತ ಇದೆ. ಡೈರೆಕ್ಟಾಗಿ ಈ ನಮ್ಮ ಕಂಪೈಲೇಷನಲ್ಲಿ ಅದು ಸಿಗದೇ ಇರೋ ಕಾರಣ ಅದನ್ನಿಲ್ಲ ಹಾಕಲಿಲ್ಲ ಅಷ್ಟೇ. ಸೊ 3ಕ್ಕೆ ಇಲ್ಲಿ ರೆಫರೆನ್ಸಸ್ನ ಕೋಟ್ ಮಾಡಲಿಲ್ಲ, ಬಟ್ ಅವಕ್ಕೂ ರೆಫರೆನ್ಸಸ್ ಇದೆ ಅನ್ನೋದು ಇವತ್ತು ನನಗೆ ಕ್ಲಾರಿಟಿ ಸಿಕ್ತು. ಇನ್ನು ಆಯುರ್ವೇದದಲ್ಲಿ ಋಗ್ವೇದದ ಉಲ್ಲೇಖಗಳು ಸಿಗುತ್ತೆಯೇ ನಮಗೆ ಅಂತ ಇಲ್ಲಿ ಕೆಲವೊಂದು ಪೂರ್ವ ಪಕ್ಷಗಳು ಮೂಡುತ್ತೆ. ಆಯುರ್ವೇದವನ್ನು ಋಗ್ವೇದದ ಉಪವೇದ ಅಂತಲೂ ಕನ್ಸಿಡರ್ ಮಾಡ್ತಾರೆ, ಅಥರ್ವ ವೇದದ ಉಪವೇದ ಅಂತಲೂ ಕನ್ಸಿಡರ್ ಮಾಡ್ತಾರೆ. ತತ್ವಗಳನ್ನು ನೋಡಿದಾಗ ಹೌದು, ಡೈರೆಕ್ಟಾಗಿ ರೆಫರೆನ್ಸ್ ಸುಶ್ರುತ ಸಂಹಿತೆಯಲ್ಲಿ ನಮಗೆ ಏನು ಸಿಗುತ್ತೆ ಅಂದರೆ, ಆಯುರ್ವೇದೋ ನಾಮ ಅಂಗಂ ಅಥರ್ವ ವೇದಸ್ಯ ಅನ್ನುವ ಡೈರೆಕ್ಟ್ ರೆಫರೆನ್ಸು ಕೂಡ ನಮಗೆ ಸುಶ್ರುತದಲ್ಲಿ ಡೈರೆಕ್ಟಾಗಿಯೂ ಸಿಗುತ್ತೆ. ಹಾಗೆಯೇ ನೋಡಿದಾಗ ಮಂತ್ರಗಳನ್ನು ನಾವು ಕಲೆಕ್ಟ್ ಮಾಡಲಿಕ್ಕೆ ಹೋದರೆ ಡೈರೆಕ್ಟಾಗಿ ಋಗ್ವೇದದ ಮಂತ್ರಗಳ ಉಲ್ಲೇಖವು ಡೈರೆಕ್ಟಾಗಿ ಆಯುರ್ವೇದದಲ್ಲಿ ಸಿಗುತ್ತೆ. ಅಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗಿ, ಮೇಧಾಯುಷ್ಕಾಮಿ ಅಧ್ಯಾಯ ಅನ್ನೋದು ಸುಶ್ರುತ ಚಿಕಿತ್ಸೆಯಲ್ಲಿ ಬರುವಂತಹ ಒಂದು ಅಧ್ಯಾಯ, ಅಂದರೆ ರಸಾಯನಕ್ಕೆ ಸಂಬಂಧಪಟ್ಟ ಒಂದು ಅಧ್ಯಾಯ. ರಸಾಯನ ಔಷಧಿಗಳನ್ನು ಮಾಡಬೇಕಾದ್ರೆ ನೋಡಿ, ಆಯುವನ್ನು ಜಾಸ್ತಿ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ರಸಾಯನದಲ್ಲಿ. ಆಯು ಅಂದರೆ ಏನು ಅನ್ನುವ ಪ್ರಶ್ನೆಗೆ ನಾವು ಮೊದಲೇ ನೋಡಿರುವ ಹಾಗೆ ಶರೀರ, ಇಂದ್ರಿಯ, ಸತ್ವ, ಆತ್ಮ ಈ 4ಗಳ ಸಂಯೋಗವನ್ನು ಗಟ್ಟಿಯಾಗಿ ಹಿಡಿತಿರುವಂಥದ್ದು. ಆದ್ದರಿಂದ ನಾವು ಯಾವ ಔಷಧಿಯನ್ನು ಕೊಡ್ತಿದ್ದೇವೋ ಆ ಔಷಧಿ ಈ 4 ಫ್ಯಾಕ್ಟರ್ಗಳ ಮೇಲೆ ಕೆಲಸ ಮಾಡಬೇಕು, ಅದನ್ನು ಸುಧಾರಿಸಲು ಕೂಡ ಬೇಕು. ಹಾಗಿದ್ದಾಗ ಈ ಮನಸ್ಸು ಆತ್ಮಗಳ ಈ ಸಂಯೋಗವನ್ನು ಗಟ್ಟಿ ಮಾಡಲಿಕ್ಕೂ ನಮಗೊಂದು ವಿಷಯ ಅಲ್ಲಿ ಬೇಕಾಗುತ್ತೆ. ಅದಕ್ಕೆ ಸುಶ್ರುತರು ಏನು ಹೇಳ್ತಾರೆ ಅಂದರೆ, ಶ್ರೀಸೂಕ್ತೇನ ನರಃ ಕಲ್ಯೇ ಸಸುವರ್ಣಂ ದಿನೇ ದಿನೇ ಸರ್ಪಿರ್ಮಧುಯುತಂ ಲಿಹ್ಯಾತ್ ಅಲಕ್ಷ್ಮೀ ನಾಶನಂ ಪರಂ. ಈ ಔಷಧ ಏನು ತಯಾರು ಮಾಡಿ ವೈದ್ಯರು ಕೊಡ್ತಾರಲ್ಲ, ಅದನ್ನು ಆ ರೋಗಿ ತಗೋಬೇಕಾದ್ರೆ ಅಥವಾ ರೋಗಿಗೆ ಕೊಡಬೇಕಾದ್ರೆ ಶ್ರೀಸೂಕ್ತವದಿಂದ ಮಂತ್ರಿಸಿ ಅವನಿಗೆ ತಿನ್ನಿಸ್ಬೇಕು ಅನ್ನೋದು ವಿಧಾನ. ಅಂದರೆ ಆ ಔಷಧ ಶರೀರದ ಲೆವೆಲ್ನಲ್ಲಿ, ಇಂದ್ರಿಯದ ಲೆವೆಲ್ನಲ್ಲಿ ಆತನ ಆಯುವನ್ನು ಗಟ್ಟಿ ಮಾಡುವ ಕೆಲಸವನ್ನು ಔಷಧ ಮಾಡಿದರೂ ಕೂಡ ಈ ಮಂತ್ರ ಮನಸ್ಸು ಮತ್ತು ಆತ್ಮದ ಲೆವೆಲಲ್ಲಿ ಕೆಲಸ ಮಾಡಬೇಕು ಅಂತ ಅದನ್ನು ಹೇಳಿರ್ಬೋದು ಅಂತ ನಾವು ಊಹಿಸ್ಬೋದು. ಸೊ ಇದರಿಂದ ಡೈರೆಕ್ಟಾಗಿ ಇದು ಋಗ್ವೇದದ ಭಾಗದಲ್ಲೇ ಬರೋದ್ರಿಂದ ಋಗ್ವೇದದ ರೆಫರೆನ್ಸ್ ಆಗಿ ನಾವು ತಗೋಬಹುದು. ಇನ್ನು ಅದೇ ಚಾಪ್ಟ್ರಲ್ಲಿ ಇನ್ನೊಂದೇನು ರೆಫರೆನ್ಸ್ ಸಿಗುತ್ತೆ ಅಂದರೆ, ನಮಗೆ ತಯಾರು ಮಾಡಬೇಕಾದ್ರೆ ಮಂತ್ರವನ್ನು ಒಂದು ಔಷಧವನ್ನು ತಯಾರು ಮಾಡಬೇಕಾದ್ರೆ ಅದನ್ನು ಮಂತ್ರಿಸೋದಕ್ಕೆ ಯಾವ ಮಂತ್ರದ ಉಲ್ಲೇಖ ಇಲ್ಲ. ಈಗ ನಾವು ನಮ್ಮ ಕ್ಲಿನಿಕಲ್ಲಿ ಔಷಧವನ್ನು ತಯಾರು ಮಾಡ್ತೇವೆ, ಆವಾಗ ಅದಕ್ಕೂ ಕೂಡ ರಸಾಯನದ ಗುಣಗಳು ಬರಬೇಕು. ಯಾಕೆಂದರೆ ಅದು ಕೂಡ ಆಯುವನ್ನು ಗಟ್ಟಿ ಮಾಡಲಿಕ್ಕೆ ಅಂತಲೇ ನಾವು ಕೊಡೋದು. ಹಾಗಿದ್ದಾಗ ಯಾವ ಮಂತ್ರದಿಂದ ಅದನ್ನು ನಾವು ಮಂತ್ರಿಸೋದು ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಹಾಗಿದ್ದಾಗ ಆ ಪ್ರಶ್ನೆನ ಪೂರ್ವ ಪಕ್ಷದ ನಿವಾರಣೆಗೋಸ್ಕರ ಸುಶ್ರುತರು ಏನು ಹೇಳ್ತಾರೆ ಅಂದರೆ, ಯತ್ರ ನೋದೀರಿತೋ ಮಂತ್ರೋ ಯೋಗೇಶ್ವೇತೇಶು ಸಾಧನೆ, ಅಂದರೆ ಸಾಧನೆ ಅಂದರೆ ಅಲ್ಲಿ ಮಾಡಬೇಕಾದ್ರೆ, ಆ ಯೋಗವನ್ನು ತಯಾರು ಮಾಡಬೇಕಾದ್ರೆ ಎಲ್ಲಿ ಮಂತ್ರದ ಉಲ್ಲೇಖ ಇಲ್ವೋ ಶಬ್ದಿದಾ ತತ್ರ ಸರ್ವತ್ರ ಗಾಯತ್ರಿ ತ್ರಿಪದಾ ಭವೇತ್, ಗಾಯತ್ರಿ ಮಂತ್ರವನ್ನು ಹೇಳಿ ಅದನ್ನು ಮಂತ್ರಿಸಿ ಕೊಡಬೇಕು ಅನ್ನುವ ರೆಫರೆನ್ಸ್ ನಮಗಲ್ಲಿ ಸಿಗುತ್ತೆ.
ಸೊ ಇದರಿಂದ ಆಯುರ್ವೇದದಲ್ಲಿ ಋಗ್ವೇದದ ಅಂಶಗಳನ್ನು ನಾವು ಕಾಣ್ಬೋದು. ಸೊ ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಷ್ಟು ಅಲ್ಲದೆ ಇದಕ್ಕೂ ಮೀರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುಶ್ರುತರು, ಹಿಂದಿನ ಸ್ಲೈಡಿಗೆ ಬರ್ತೀರಾ? ಇನ್ನೊಂದು ವಿಶೇಷವಾದ ಪ್ರಕರಣದಲ್ಲಿ ಇನ್ನೊಂದು ರೆಫರೆನ್ಸಸನ್ನು ಏನು ಕೋಟ್ ಮಾಡ್ತಾರೆ ಅಂದರೆ, ಸಾಮಾನ್ಯ ಗಾಯವಾದಾಗ, ವ್ರಣವಾದಾಗ ಆ ವ್ರಣದ ರಕ್ಷಣೆ ಅಂದರೆ ರೋಪಣ ಆಗುವುದು ಸಹಜ. ರೋಪಣವಾಗಲಿಕ್ಕೆ ಅಡ್ಡಿ ಬರುವಂಥದ್ದು ಈ ರಾಕ್ಷಸಾದಿಗಳು, ಪೂಯ ಆಗುವಂಥದ್ದು, ಕ್ರಿಮಿಗಳಾಗುವಂಥದ್ದು, ಇದೆಲ್ಲ ತುಂಬ ಬೇಗ ಆಗುವಂಥದ್ದು ವ್ರಣದಲ್ಲಿ ನಾವು ಕಾಣ್ತೇವೆ. ಹಾಗಿದ್ದಾಗ ಅಲ್ಲಿ ರಕ್ಷೋಗ್ನ ಕರ್ಮ ಇಸ್ ಅ ಮಸ್ಟ್, ಅಲ್ಲಿ ಮಾಡಲೇಬೇಕು ಅದನ್ನು. ಆ ಪ್ರಕರಣದಲ್ಲಿ ಋಗ್ಯಜು ಸಾಮಾಥರ್ವ ವೇದಾಭಿಹಿತೈ ಅಪರೈ ಆಶೀರ್ವಿಧಾನೈ ಉಪಾಧ್ಯಾಯ ಭಿಷಜಶ್ಚ, ಅಲ್ಲಿ ಸ್ವಲ್ಪ ತಪ್ಪಾಗಿದೆ, ಉಪಾಧ್ಯಾಯ ಭಿಷಜಶ್ಚ ಅಂದರೆ ವೈದಿಕರು ಹಾಗೂ ವೈದ್ಯರು ಇಬ್ಬರೂ ಕೂಡಿ ಸಂಧ್ಯೆಯೋ ರಕ್ಷಾಂ ಕುರ್ಯುಹು, ಸಂಧ್ಯಾಕಾಲದಲ್ಲಿ ರಕ್ಷೆಯನ್ನು ಮಾಡಬೇಕು ಆ ರೋಗಿಗೆ ಅನ್ನುವ ರೆಫರೆನ್ಸ್ ಸಿಗುತ್ತೆ. ಅಂದರೆ ಆಯುರ್ವೇದದಲ್ಲಿ ಈ 4 ವೇದಗಳ ಅಂಶಗಳು ಇದೆ ಅನ್ನೋದು ನಮಗೆ ಈ ಮಂತ್ರದಿಂದ ಗೊತ್ತಾಗುತ್ತೆ. ಸೊ ಏನು ನನಗೆ ವಿಷಯ ಕೊಟ್ಟಿದ್ರೋ ಅದನ್ನು ಇನ್ನೂ ಕ್ಲಿಷ್ಟಪಡಿಸಿದಾಗ ಆಯಿತು. ಋಗ್ವೇದದ ಉಪವೇದವಾಗಿ ಆಯುರ್ವೇದ ಅನ್ನೋದನ್ನು 4 ವೇದಕ್ಕೂ ಸಂಬಂಧ ತರಿಸಿದಾಗ ಆಯಿತು. ಹೀಗಿದ್ದರೂ ಸಹ ಯಾವಾಗ ನಾವು ವಿಷಯವನ್ನು ನೋಡ್ತೇವೋ ಆ ವಿಷಯದಲ್ಲಿ ನಮಗೆ ಕ್ಲಾರಿಟಿ ಸಿಗೋವಂಥದ್ದು ಋಗ್ವೇದದಲ್ಲಿ. ಅದು ಹೇಗೆ ಅಂದರೆ, ಹರಿವು, ಆಯುರ್ವೇದದ ಹರಿವು ಹೇಗಾಯಿತು ಅನ್ನೋದನ್ನು ನಾವು ನೋಡಬೇಕಾದ್ರೆ, ಬ್ರಹ್ಮ ಸ್ಮೃತ್ವಾಯುಷೋ ವೇದಂ ಪ್ರಜಾಪತಿ ಮಜಿಗ್ರಹತ್ ಸೋಶ್ವಿನೌ ತೌ ಸಹಸ್ರಾಕ್ಷಂ ತೇತ್ರಿಪುತ್ರಾದಿಕಾನ್ ಮುನಿ ತೇಗ್ನಿವೇಶಾದಿಕಾಂಸ್ತೇತು ಪೃಥಕ್ ತಂತ್ರಾಣಿ ತೇನಿರೆ. ಅಗ್ನಿವೇಶಾದಿಗಳು ತಂತ್ರ ಮಾಡಿದರೂ ಕೂಡ ಹರಿವು ಶುರುವಾಗಿದ್ದು ಬ್ರಹ್ಮನಿಂದ, ಬ್ರಹ್ಮನಿಂದ ಪ್ರಜಾಪತಿಗೆ, ಪ್ರಜಾಪತಿಯಿಂದ ಅಶ್ವಿನಿ ಕುಮಾರರಿಗೆ. ಅಶ್ವಿನಿ ಕುಮಾರರು ನಮಗೆ ಹತ್ತಿರದ ದೇವರು ಅನ್ನೋದು ನಮಗೆ ಅದರಿಂದ ಆ ಹರಿವನ್ನು ನೋಡಿದಾಗ ಗೊತ್ತಾಗುತ್ತೆ. ಅಶ್ವಿನಿ ಕುಮಾರರಿಗೆ ಸಂಬಂಧಪಟ್ಟ ಭೂರಿ ಪ್ರಮಾಣದ ಮಂತ್ರದ ಉಲ್ಲೇಖಗಳು ನಮಗೆ ಋಗ್ವೇದದಲ್ಲಿ ಸಿಗೋದು. ಹಾಗೆ ನಾವು ಈ ಒಂದು ಉಪಾಯದಿಂದ ಋಗ್ವೇದದ ಉಪವೇದವಾಗಿ ಆಯುರ್ವೇದವನ್ನು ಕನ್ಸಿಡರ್ ಮಾಡಬಹುದು ಅಂತ ಹೇಳ್ಬೋದು. ಇದನ್ನು ಮೀರಿ ಹೇಳೋದಾದರೆ ಎಲ್ಲ ವೇದಗಳ ಅಂಶವನ್ನು ನಾವು ಆಯುರ್ವೇದದಲ್ಲಿ ಕಾಣಬಹುದು. ಇದು ಎರಡನೇದು, ಉಲ್ಲೇಖದಿಂದ ಹೇಗೆ ಈ ಎರಡರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋದು ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ಮೂರನೇ ಅಂಶ, ಸಾಮಾನ್ಯ ಸಿದ್ಧಾಂತಗಳಿವೆಯೇ ಎರಡರಲ್ಲೂ ಅನ್ನೋದು. ವೇದದಲ್ಲಿ ನಾವು ತಿಳ್ಕೊಂಡಷ್ಟು ಮಟ್ಟಿಗೆ ತಪ್ಪಿರ್ಬೋದೇನೋ, ಡೈರೆಕ್ಟಾಗಿ ಇದು ಈ ಸಿದ್ಧಾಂತ ಅನ್ನುವ ಯಾವ ಉಲ್ಲೇಖವೂ ಸಿಗೋದಿಲ್ಲ. ಧ್ವನಿಯಿಂದ ಈ ಸಿದ್ಧಾಂತ ಇರ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಆ ಧ್ವನಿಯ ಮೂಲಕ ಹಲವಾರು ಸಿದ್ಧಾಂತಗಳನ್ನು ನಾವು ವೇದದಲ್ಲಿ ಗಮನಿಸ್ಬೋದು. ಋಗ್ವೇದದಲ್ಲಿ ಅದೇ ಸಿದ್ಧಾಂತಗಳನ್ನು ನಾವು ಆಯುರ್ವೇದದಲ್ಲೂ ಕಾಣಬಹುದು. ಆ ಸಾಮಾನ್ಯತೆಯನ್ನು ನೋಡೋ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಇದಕ್ಕೆ ಬರೋಣ. ನೆಕ್ಸ್ಟ್ ಉದ್ದೇಶದಲ್ಲಿ ಸಾಮಾನ್ಯ ಅಥವಾ ಉದ್ದೇಶ ಅನ್ನೋದು ಸಿದ್ಧಾಂತ ಅಲ್ಲದೇ ಇದ್ದರೂ ಋಗ್ವೇದ ಅಥವಾ ಎಲ್ಲ ವೇದಗಳ ಉದ್ದೇಶವು ಒಂದೇ. ಏನಪ್ಪ ಅದು ಅಂದರೆ ಮೋಕ್ಷ ಸಾಧನೆ. ಆ ಮೋಕ್ಷ ಸಾಧನೆ ಯಾವುದರ ಮೂಲಕ? ಜ್ಞಾನದ ಮೂಲಕ. ಅದೇ ಸಿದ್ಧಾಂತವನ್ನು ಸವಿವರವಾಗಿ, ಇಷ್ಟು ವಿವರವಾಗಿ ನಾನು ನೋಡಿರುವ ಹಾಗೆ ಅಥವಾ ನಮ್ಮ ಗುರುಗಳು ಹೇಳಿಕೊಟ್ಟಿರುವ ಹಾಗೆ ಯಾವ ಶಾಸ್ತ್ರದಲ್ಲೂ ಆಯುರ್ವೇದವನ್ನು ಹೊರತುಪಡಿಸಿ ಮೋಕ್ಷದ ಬಗ್ಗೆ ಇಷ್ಟು ವಿವರವಾಗಿ ಹೇಳಿಲ್ಲ. ಶಾರೀರ ಸ್ಥಾನದ, ಚರಕ ಶಾರೀರದ ಮೊದಲು 5 ಅಧ್ಯಾಯಗಳನ್ನು ಪುರುಷನಿಗಾಗಿಯೇ ಮೀಸಲಿಟ್ಟಿದ್ದಾರೆ, ಪುರುಷೋದ್ಧಾರಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ಹೆಚ್ಚು ಕಡಿಮೆ 500ರಿಂದ 600 ಸೂತ್ರಗಳು ಅದಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಗೀತೆಯಲ್ಲಿ ಬರುವ ಎಷ್ಟೋ ತತ್ವಗಳನ್ನು ಸವಿವರವಾಗಿ ಅಲ್ಲೇ ಹೇಳಿದ್ದಾರೆ. ಮುಮುಕ್ಷು ಆಗಬೇಕು ಅಂತ ಹೊರಟಿರುವ ವ್ಯಕ್ತಿ ಪಾಲನೆ ಮಾಡಬೇಕಾಗಿರುವಂತಹ ದಿನಚರ್ಯೆ ಏನು ಅನ್ನೋದನ್ನು ಕೂಡ ಅಲ್ಲಿ ಬಿಚ್ಚಿಟ್ಕೊಟ್ಟಿದ್ದಾರೆ 5ನೇ ಅಧ್ಯಾಯ ಪುರುಷ ವಿಷಯ ಶಾರೀರದಲ್ಲಿ. ಸೊ ಅದರಿಂದ ಉದ್ದೇಶ ಸಾಮಾನ್ಯತೆ ನಮಗೆ ಎರಡರಲ್ಲೂ ಕಾಣುತ್ತೆ. ವೇದವೂ ಕೂಡ ಮೋಕ್ಷ ಪ್ರಾಪ್ತಿಯಾಗೇ ಇರೋದು, ಆಯುರ್ವೇದವೂ ಅದಕ್ಕೆ. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯಂ ಮೂಲಮುತ್ತಮಂ, ಇದು ಚರಕರ ವಾಕ್ಯ. ಅದಕ್ಕೆ ಅದು ಧರ್ಮವೇ ಆಗಿರಲಿ, ಅದು ಆತ ಭೋಗಿಯೇ ಆಗಿರಲಿ, ಯೋಗಿಯೇ ಆಗಿರಲಿ, ರೋಗಿಯೇ ಆಗಿರಲಿ,
ಅವನಿಗೆ ಎಲ್ಲೋ ಒಂದು ಜೀವನದ ಘಟ್ಟದಲ್ಲಿ ಆಯುರ್ವೇದದ ಸಹಾಯ ಬೇಕಾಗಿಯೇ ಆಗುತ್ತೆ. ಸೊ ಎಲ್ಲದನ್ನು ಕೇಟರ್ ಮಾಡುವಂತಹ ಕೆಲಸವನ್ನು ಆಯುರ್ವೇದ ಮಾಡುತ್ತೆ. ಎರಡನೇ ಕಾಮನ್ ಸಿದ್ಧಾಂತ ನಾವು ನೋಡುವಂಥದ್ದು ಲೋಕಪುರುಷ ಸಿದ್ಧಾಂತ. ಆಚಾರ್ಯ ಸರ್ವಚೇಷ್ಟಾಸು ಲೋಕ ಏವ ಹಿ ಧೀಮತಃ ಅನ್ನೋದು ವಾಗ್ಭಟರ ಮಾತು. ಎಲ್ಲ ಕೆಲಸಗಳಲ್ಲೂ ಪ್ರತಿಯೊಬ್ಬರಿಗೂ ಆಚಾರ್ಯರು ಯಾರಪ್ಪ ಅಂತ ಕೇಳಿದ್ರೆ ಲೋಕ. ನೀನು ಕಣ್ಣು ಬಿಟ್ಟು ನೋಡಿದ್ರೆ ನೀನು ಏನು ಕಲಿಯೋದಕ್ಕೆ ಅಂತ ಹೊರಟಿದೆಯೋ ಆ ಜ್ಞಾನ ನಿಮಗೆ ಸಿಗುತ್ತಪ್ಪ ಅನ್ನೋದು ವಾಗ್ಭಟ್ರ ಮಾತು. ಹಾಗೆಯೇ ನಾವು ವೇದದಲ್ಲೂ ಕಾಣ್ತೇವೆ. ಆನೋಭದ್ರಾಣಿ ಅಂತ ಹೇಳಬೇಕಾದ್ರೆ ಒಳ್ಳೇದು ಎಲ್ಲಿದ್ದರೂ ಹೊರಗಡೆಯಿಂದ ಎಲ್ಲಿಂದನಾರು ಬರಲಿ ನಾವು ತಗೊಳ್ಳೋಣ ಅನ್ನುವ ಮಾತು. ಸೊ ಈ ಒಂದು ಸಿದ್ಧಾಂತವನ್ನು, ಲೋಕಪುರುಷ ಸಾಮ್ಯದ ಸಿದ್ಧಾಂತವನ್ನು ಕೂಡ ನಾವು ಎರಡೂ ಕಡೆಯಲ್ಲಿ ನೋಡ್ಬೋದು. ಸೊ ಸಿದ್ಧಾಂತದಲ್ಲಿ ಕೂಡ ಸಾಮ್ಯತೆ ಇದ್ದ ಹಾಗೆ ನಮಗೆ ತೋರುತ್ತೆ. ಮೂರನೆಯ ಇಂಪಾರ್ಟೆಂಟ್ ವಿಷಯ ಅಗ್ನಿಯ ಉಪಾಸನೆ. ಋಗ್ವೇದ ಶುರುವಾಗುವುದು ಕೂಡ ಅಗ್ನಿಮೀಳೆ ಎನ್ನುವುದರಿಂದ ಪೂರ್ತಿ ಆಯುರ್ವೇದದ ಚಿಕಿತ್ಸೆಯ ಒಮ್ಮೆ ನಾವು ಗಮನಿಸೋದಾದರೆ ಪೂರ್ತಿ ನಿಂತ್ಕೊಂಡಿರೋದು ಕೂಡ ಅಗ್ನಿಯ ರಕ್ಷಣೆ ಹಾಗೂ ಪಾಲನೆಯ ಮೇಲೆ. ಅದು ಹೇಗೆ ಅನ್ನೋದನ್ನು ಮುಂದಿನ ಸ್ಲೈಡ್ಗಳಲ್ಲಿ ಮುಂದೆ. ನೆಕ್ಸ್ಟ್ 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 ಅಗ್ನಿಯ ಉಪಾಸನೆ. ಅಗ್ನಿ ಏನೇನಕ್ಕೆ ಕಾರಣ ಅಂತ ನೋಡಿದಾಗ ಬಹುಶಃ ಜೀವನದಲ್ಲಿ ಯಾವ ಘಟ್ಟವೂ ಇಲ್ಲ ಯಾವುದಕ್ಕೆ ಅಗ್ನಿ ಕಾರಣ ಅಲ್ಲ ಅಂತ. ಆಯು, ವರ್ಣ, ಬಲಂ, ಸ್ವಾಸ್ಥ್ಯಂ, ಉತ್ಸಾಹ, ಉಪಚಯ, ಪ್ರಭಾ, ಓಜಃ, ತೇಜ, ಅಗ್ನಯ. ಅಗ್ನಿಗಳಿಗೂ ಅಗ್ನಿಯೇ ಕಾರಣ. ಇಲ್ಲಿ ಅಗ್ನಿಗಳಿಗೂ ಅಗ್ನಿಯೇ ಕಾರಣ ಅಂತ ಹೇಳಿದಾಗ ಆಯುರ್ವೇದದಲ್ಲಿ ನಾವು 13 ಅಗ್ನಿಗಳನ್ನು ಉಪಾಸನೆ ಮಾಡ್ತೇವೆ. 1 ಜಾಠರಾಗ್ನಿ, 5 ಭೂತಾಗ್ನಿ ಮತ್ತು 7 ಧಾತ್ವಗ್ನಿಗಳು, 12. ಆ ಎಲ್ಲ ಅಗ್ನಿಗಳಿಗೂ ಕೂಡ ಈ ಜಾಠರಾಗ್ನಿಯೇ ಕಾರಣ ಅನ್ನೋದು ಇಲ್ಲಿ ಈ ಸೂತ್ರದ ಇದು. ಸೊ ಎಲ್ಲ ಅಂಶಗಳನ್ನು ಹಿಡಿದಿಟ್ಕೊಂಡಿರುವಂತಹ ಅಂಶ ಅಗ್ನಿ. ಸೊ ಅದನ್ನು ಯಾವಾಗ ನಾವು ಸರಿಯಾಗಿ ಇಟ್ಕೋತೇವೋ ಅಥವಾ ಅದನ್ನು ಯಾವಾಗ ನಾವು ಸರಿಯಾಗಿ ಉರಿಸೋದನ್ನು ಕಲ್ತ್ಕೋತೇವೋ ಆವಾಗ ಆರೋಗ್ಯವಾಗಿರ್ತೇವೆ. ಯಾವಾಗ ಅದನ್ನು ಹಾಳು ಮಾಡ್ಕೊತೀವೋ ಅಥವಾ ವಿಕೃತಿಯನ್ನು ಯಾವಾಗ ಉಂಟು ಮಾಡ್ಕೋತೀವೋ ಆ ಅಗ್ನಿಯಲ್ಲಿ ಆವಾಗ ರೋಗಿಗಳಾಗ್ತೀವಿ ಅನ್ನೋದು ಆಯುರ್ವೇದ ಸಿದ್ಧಾಂತ. ಸೊ ಆದ್ದರಿಂದ ಇದು ಕೂಡ ವೇದದಲ್ಲಿ ಮತ್ತು ಆಯುರ್ವೇದದಲ್ಲಿ ನಾವು ನೋಡುವಂಥ ಸಾಮಾನ್ಯತೆ. ಅಗ್ನಿಗೂ ವೇದದಲ್ಲೂ ಪ್ರಾಧಾನ್ಯತೆಯನ್ನು ನಾವು ಕಾಣ್ತೇವೆ, ಆಯುರ್ವೇದದಲ್ಲೂ ಅಗ್ನಿಗೆ ಅಷ್ಟೇ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ 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 ಇನ್ನು ವಾಯುವಿನ ರಕ್ಷಣೆ ಹಾಗೂ ಉಪಾಸನೆ. ಇದು ಬಂದಾಗ ಒಂದು ಸಣ್ಣ ನಿದರ್ಶನ ಕೊಡಬೇಕು ಅಂತ ಅನ್ನಿಸ್ತಿದೆ. ಸಾಮಾನ್ಯ 2010-11ನೇ ವರ್ಷ ಅಂತ ಕಾಣುತ್ತೆ. ನಾವಿನ್ನೂ ಆವಾಗ BAMS ಓದುವಂತಹ ವಿದ್ಯಾರ್ಥಿಗಳು. ನಮ್ಮ ಗುರುಗಳಾದ ಸೋಮ್ಯಾಜಿಗಳು ಆಯುರ್ವೇದ ಅಕಾಡೆಮಿಯಲ್ಲಿ ಪ್ರತಿನಿತ್ಯ 4:15 5 ಆಯುರ್ವೇದಕ್ಕೆ ಸಂಬಂಧಪಟ್ಟ ಗೋಷ್ಠಿಯನ್ನು ನಡೆಸ್ತಾರೆ. ಅದರಲ್ಲಿ ಮೊದಲ ಅರ್ಧ ಗಂಟೆಗಳ ಕಾಲ ವೇದದ ಪಾರಾಯಣ, ಅರ್ಧ ಗಂಟೆಗಳ ಕಾಲ ಶಾಸ್ತ್ರದ ಡಿಸ್ಕಷನ್ ನಡೆಯುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು, ಅಲ್ಲೇ ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳು, ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಕೆಲವು ವೈದ್ಯರು ಬಂದು ಅಲ್ಲಿ ಸೇರ್ತೀವಿ. ಅವ್ರು ಹೇಳೋದನ್ನು ಕೇಳ್ತೀವಿ, ಏನಾದ್ರು ಡೌಟ್ ಇದ್ದರೆ ಅಲ್ಲಿ ಕೇಳ್ತೀವಿ, ಅಲ್ಲಿಂದ ಖುಷಿಯಾಗಿ ಮನೆಗೆ ಹೋಗ್ತೀವಿ. ಅದು ನಮ್ಮ ರೊಟೀನ್ ಆವಾಗ, ಆ ಮಕ್ಕಳಿದ್ದಾಗ. ಆವಾಗ ಪ್ರತಿದಿನ ನಾವು ಬರೋದು ಒಂದು ಸ್ವಲ್ಪ ಬೇಗ ಬರ್ತಿದ್ವಿ. ಪ್ರತಿದಿನ ಕ್ಲಾಸಿಗೆ 4:15ಗಿಂತ ಬೇಗ ಬರೋ ನಮ್ಮ ಗುರುಗಳು 4:15 ಎಕ್ಸಾಕ್ಟಾಗಿ ಬರೋರು. ನಾವು ಹೋಗಿ ಕೂತ್ಕೊಂಡಿದ್ರೆ ನಮಗಲ್ಲಿ ಏನೋ ಮಂತ್ರ ಕೇಳಿಸೋದು. ಯಾವುದೋ ವಾರ್ಡಲ್ಲಿ ಜೋರಾಗಿ ಮಂತ್ರ ಹೇಳ್ತಿದ್ದಾರೆ ಅವರು. ಏನು ನಡೀತಿದೆ, ಏನಾಗ್ತಿದೆ ಏನೋ ಗೊತ್ತಿಲ್ಲ. ಅದೆಲ್ಲ ಆಗಿ ನಾವು BAMS ಮುಗಿಸಿ MD ಓದಬೇಕಾದ್ರೆ ಒಂದು ದಿನ ಡಿಸ್ಕಷನಿಗೆ ಬಂದಾಗ ಒಂದು ಕೇಸಿನ ಡಿಸ್ಕಷನ್ ಆಯಿತು. ಅದನ್ನು ನಿಮಗೆ ಹೇಳ್ತೇನೆ. ಈಗ 65 ವರ್ಷದ ಒಬ್ಬ ವೃದ್ಧರು, ಅವರು ಬೆಂಗಳೂರಿನಲ್ಲಿರುವಂಥವ್ರು. ಅವರ ಮಗ US ಅಲ್ಲಿರುವಂಥವನು. ಅವರಿಗೆ ಫೋನ್ ಹೋಗಿದೆ ಮಗನಿಗೆ, ನಿಮ್ಮ ತಂದೆಯವರಿಗೆ ಹುಷಾರಿಲ್ಲ, ಅಂತಿಮ ಘಟ್ಟದಲ್ಲಿದ್ದಾರೆ, ಈಗ ಒಮ್ಮೆ ಬರಬೇಕು ನೀವು ಅಂತ. ಅವ್ರು ತಕ್ಷಣ ಓಡಿ ಬಂದಿದ್ದಾರೆ. ಇಲ್ಲಿ ವೈದ್ಯರೆಲ್ಲ ಕೇಳಿದ್ದಾರೆ, ಇಲ್ಲ ಇನ್ನು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಏನೂ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದಾಗ ಕೆಲವರಿಗೆ ಆಯುರ್ವೇದದ ನೆನಪಾಗುತ್ತೆ. ಯಾರೋ ಸೌಮ್ಯಾಜಿಗಳ ಹೆಸರು ಹೇಳಿದ್ರು, ಅವರು ಅವ್ರಿಗೆ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದು ನೋಡಿದಾಗ ಹೌದು, ರಿಷ್ಟಗಳು ಕಾಣಿಸ್ತಿರೋದು ಹೌದು, ಅಂದರೆ ಸಾವಿನ ಲಕ್ಷಣಗಳಿರೋದು ಹೌದು. ಆದರೆ ಆ ವ್ಯಕ್ತಿ ಬಿಡೋದಕ್ಕೆ ರೆಡಿ ಇಲ್ಲ ಶರೀರವನ್ನು.
ನರಳಾಟ ಇದೆ. ಆಯುರ್ವೇದದಲ್ಲಿ ಹೇಳುವ ಪ್ರಕಾರ ಮರಣ ಅನ್ನುವುದು 2 ರೀತಿಯಲ್ಲಿ ಆಗುತ್ತೆ, ಅಥವಾ 2 ಕಾರಣದಿಂದ ಆಗುತ್ತೆ. ಮರಣಂ ಪ್ರಾಣಿನಾಂ ದೃಷ್ಟಂ ಆಯುಃ ಪುಣ್ಯೋ ಭಯಕ್ಷಯಾತ್, ಅಥವಾ 3ನೇ ಕಾರಣ ತಯೋರಪ್ಯಕ್ಷಯಾತ್ ದೃಷ್ಟಂ ವಿಷಮ ಪರಿಹಾರಿಣಾಂ. ಇನ್ನು ಆಕ್ಸಿಡೆಂಟು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋರು ಅದು 3ನೇ ಕ್ಯಾಟಗರಿ. ಸಾಮಾನ್ಯ ಕ್ಯಾಟಗರಿ ಅಂದರೆ ಆಯುಃ ಪುಣ್ಯ ಈ 2ರ ಕ್ಷಯ ಆಗಬೇಕು. ಆಯುಕ್ಷಯ ಆಗಿ ಪುಣ್ಯ ಉಳ್ಕೊಳ್ತೋ ಆವಾಗ ಸುಖ ಮರಣ, ಪುಣ್ಯಕ್ಷಯವಾಗಿ ಆಯು ಉಳ್ಕೊಳ್ತೋ ಆವಾಗ ದುಃಖ ಮರಣ, ಅಂದರೆ ನರಳಿ ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಹೀಗಿದ್ದಾಗ ಆ ವ್ಯಕ್ತಿ ನರಳುತ್ತಿದ್ದಾನೆ. ಸಾವು ಅಂದರೆ ಹೆದರಿಕೆ, ಕಂಟಿನ್ಯೂಯಸ್ ನರಳಾಟ, ಒಂದು ಕ್ಷಣ ರಾತ್ರಿ ನಿದ್ದೆ ಇಲ್ಲ. ಅಲ್ಲಿಂದ US ಇಂದ ಮಗ ಬಂದಿದ್ದಾನೆ, ಏನಾದ್ರು ಮಾಡ್ಬೋದಾ ಅಂತ ಕೇಳಿಕೊಂಡು ಉಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ವೈದ್ಯರಿಗೆ ಗೊತ್ತಾಗಿದೆ. ಏನು ಮಾಡಬೇಕೀಗ? ಇದಕ್ಕೆ ಚರಕರು ಹೇಳ್ತಾರೆ, ವೈದ್ಯ ವೃತ್ತಿ 4 ರೀತಿ, 4 ಘಟ್ಟಗಳಲ್ಲಿ ವೈದ್ಯ ವೃತ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಮೈತ್ರೀ ಕಾರುಣ್ಯ ಮಾರ್ತೇಷು ಶಕ್ಯೇ ಪ್ರೀತಿರುಪೇಕ್ಷಣಂ ಪ್ರಕೃತಿಸ್ಥೇಷು ಭೂತೇಷು ವೈದ್ಯವೃತ್ತಿಶ್ಚತುರ್ವಿಧ. ಮೈತ್ರಿ, ಕಾರುಣ್ಯ, ಪ್ರೀತಿ ಮತ್ತು ಉಪೇಕ್ಷಣ ಅಂದರೆ ಹತ್ತಿರ ನಿಂತು ನೋಡೋದು. ಇದು 4 ರೀತಿದ್ದು. ಅಂದರೆ ಮೈತ್ರಿ ಸ್ನೇಹ, ಕರುಣೆ, ಪ್ರೀತಿ ಮತ್ತು ಉಪೇಕ್ಷೆ. ಉಪೇಕ್ಷೆ ಅಂದರೆ ಇಲ್ಲಿ ನೆಗ್ಲೆಕ್ಟ್ ಮಾಡು ಅನ್ನೋ ಅರ್ಥದಲ್ಲ, ಹತ್ತಿರ ನಿಂತು ಸಹಕರಿಸು ಅನ್ನುವ ಅರ್ಥದಲ್ಲಿ. ಸೊ ಯಾರು ಪ್ರಕೃತಿಸ್ಥೇಷು ಭೂತೇಷು ಸಾವಿನಂಚಿನಲ್ಲಿರ್ತಾರೋ ಅವರ ಹತ್ತಿರ ಕೂತು ಅವರ ಬಿಡುಗಡೆಗೆ ಹೆಲ್ಪ್ ಮಾಡೋದು ಕೂಡ ವೈದ್ಯನ ಕರ್ತವ್ಯ ಅನ್ನೋದು ಅದರ ಅರ್ಥ ಬರುತ್ತೆ. ಹಾಗಿದ್ದಾಗ ಆ ನರಳಾಟವನ್ನು ಕಡಿಮೆ ಮಾಡಲಿಕ್ಕಾದರೂ ಏನಾದ್ರು ಮಾಡಲಿಕ್ಕಾಗುತ್ತೋ ಅನ್ನೋ ಒಂದು ಪ್ರಶ್ನೆ ವೈದ್ಯನ ಎದುರುಗಡೆ ಮೂಡುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರು ಅನುಸರಿಸಿದ ಮಾರ್ಗ ಪವಮಾನ ಸೂಕ್ತದ ಪಾರಾಯಣ. ಯಾಕೆ ಪವಮಾನ ಸೂಕ್ತ ಅಂತ ಕೇಳಿದಾಗ ಪರಿಶಿಷ್ಟದಲ್ಲಿ ಬರುವ ಹಾಗೆ ಘೋರ ಮೃತ್ಯು ಭಯಂ ಹರೇತ್ ಅನ್ನುವ ಒಂದು ಪದ ಬರುತ್ತೆ. ನನಗೆ ಸ್ವಲ್ಪ ತಿಳಿದಿದ್ದರಲ್ಲಿ ಅದು ನೆನಪಿರೋ ಪ್ರಕಾರ ಅದು ಬರುತ್ತೆ. ಹಾಗಿದ್ದಾಗ ಅಷ್ಟೇ ನರಳುತ್ತಿರುವ ವ್ಯಕ್ತಿ ಮಾಡಿದ್ದು 3 ದಿನ ಪಾರಾಯಣ, ಕಂಟಿನ್ಯೂಸ್ ಪಾರಾಯಣ. ಎಷ್ಟು ಹೊತ್ತು ಅವರ ಎದುರುಗಡೆ ಕೂತು ಪಾರಾಯಣ ಮಾಡಲಿಕ್ಕಾಗುತ್ತೋ ಅಷ್ಟು ಹೊತ್ತು ಪಾರಾಯಣ ಮಾಡೋದು. 4ನೇ ದಿನ ಇನ್ನು ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದು. 6ನೇ ದಿನ ಕಾಲ್ ಬಂದಿದೆ. 5 ಮತ್ತು 6ನೇ ದಿನ ಒಂದು ಸ್ವಲ್ಪವೂ ನರಳಾಟ ಇಲ್ಲದೆ ಖುಷಿಯಾಗಿ 6ನೇ ದಿನ ರಾತ್ರಿ ಪ್ರಾಣ ಬಿಟ್ಟರು ನಮ್ಮ ತಂದೆ, ಧನ್ಯವಾದಗಳು ಅಂತ. ಅಂದರೆ ಈ ಮಂತ್ರಗಳು ಅನ್ನುವ ಕೆಲಸ ಮಾಡುವ ರೀತಿ ಹಲವಾರು ಬಗೆಯಲ್ಲಿದೆ. ಕೂಡಿಸೋದಕ್ಕೆ ಕೆಲಸ ಮಾಡಿದ್ರೆ ಕಳಿಯೋದಕ್ಕೂ ಕೂಡ, ಅದನ್ನು ಸುಲಭ ಮಾಡಿಕೊಳ್ಳಿಕ್ಕೂ ಕೂಡ, ಆತ್ಮನ ಮುಂದಿನ ಗತಿಗೆ ಹೆಲ್ಪ್ ಮಾಡಲಿಕ್ಕೆ ಕೂಡ ಇವು ಹೆಲ್ಪ್ ಮಾಡುತ್ತವೆ ಅನ್ನೋದು ಅದನ್ನು ಹೇಳೋದಕ್ಕೆ ಹೊರಟಂಥ ವಿಷಯ. ಇಲ್ಲಿ ಪವಮಾನ ಸೂಕ್ತವನ್ನು ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅನ್ನೋದಕ್ಕೆ ಘೋರ ಮೃತ್ಯು ಭಯಂ ಹರೇತ್ ಅನ್ನೋ ಒಂದು ವಿಷಯವನ್ನು ಹೇಳಿದೆ. 2ನೇ ವಿಷಯ ಏನಪ್ಪ ಅಂದರೆ ವಾಯು. ಶರೀರಕ್ಕೆ ಪ್ರಾಣವನ್ನು ತರುವವನೂ ವಾಯುವೇ. ಈ ವಾಯುಸ್ತಂತ್ರ ಯಂತ್ರಧರ ಅನ್ನುವ ಸೂತ್ರದಲ್ಲಿ, ಚರಕದಲ್ಲಿ ಬರುವ ಸೂತ್ರದಲ್ಲಿ ಪ್ರಾಣವನ್ನು, ಆತ್ಮನನ್ನು ಶುಕ್ರಶೋಣಿತ ಸಂಯೋಗದ ಒಳಗೆ ತಂದು ಮುಟ್ಟಿಸುವವನು ವಾಯುವೇ. ಹೊರಟಾಗ ಅಂದರೆ ವಿಯೋಗದ ಸಮಯದಲ್ಲಿ ಹೊರಡುವುದೂ ಕೂಡ ವಾಯುವಿನ ಮೂಲಕವೇ, ಒಂದಲ್ಲ ಒಂದು ವಾಯುವಿನ ಮೂಲಕವೇ. ಸೊ 2 ಟೈಮಲ್ಲಿ, ಅದು ಗರ್ಭಧಾನದ ಟೈಮಲ್ಲಿ ಆಗಿರ್ಬೋದು ಅಥವಾ ಗರ್ಭಧಾರಣೆಯ ಟೈಮಲ್ಲಿ ಆಗಿರ್ಬೋದು, ಅವನ ರಕ್ಷಣೆ ತೀರಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಗಮನಿಸಿದರೆ ಪೂರ್ತಿ ಗರ್ಭಿಣಿ ಚರೆಯಲ್ಲಿ ತುಪ್ಪ ಎಣ್ಣೆಗಳ ಸೇವನೆಯನ್ನು ಹೇಳಿದ್ದಾರೆ. ವಾತದ ಕಂಟ್ರೋಲ್ ನಿಮ್ಮ ಕೈಲಿ ಇರಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಮರಣಕಾಲದಲ್ಲೂ ಕೂಡ ವಾತದ ಕಂಟ್ರೋಲಿಗೆ ಏನು ಬೇಕೋ ಅದನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಅವರು ಎತ್ಕೊಟ್ರು. ಈ ವಾಯುವಿನ ರಕ್ಷಣೆ ಹಾಗೂ ಉಪಾಸನೆ ಅನ್ನುವ ವಿಷಯಕ್ಕೆ ಅದನ್ನು ತಗೊಂಡಿದ್ದು. ಸೊ ಅದನ್ನು ಸರಿಯಾಗಿ ತಿಳಿದು ಅದನ್ನು ಮಾಡೋದಕ್ಕೆ ಬಂದರೆ ಈ ಆತ್ಮನ ಗತಿ ಬರೋದು ಹೊರಗೆ ಹೋಗೋದು ಅನ್ನೋದೇನಿದೆಯಲ್ಲ, ಅದನ್ನು ಪೂರ್ತಿ ಗೈಡ್ ಮಾಡಲಿಕ್ಕೆ ನಮಗೊಂದು ಸಾಧನ ಇದ್ದಾಗೆ ವಾಯುವಿನ ಇದು ಅನ್ನೋದು. ನೆಕ್ಸ್ಟ್, ಇದು ಕೂಡ ನಮಗೆ ಋಗ್ವೇದ ಮತ್ತು ಆಯುರ್ವೇದದಲ್ಲಿ 2 ಕಾಮನ್ ಸಿಗುವಂತಹ ಒಂದು ಸಿದ್ಧಾಂತ. ಇನ್ನು ಪಂಚಮಹಾಭೂತ ಸಿದ್ಧಾಂತ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಸುಶ್ರುತ ವಾಕ್ಯರ ಏನು ಅಂದರೆ, ಏನಾರು ಇರ್ಬೋದು ಹೊರಗಡೆ, ನಾವು ಇಲ್ಲಿ ಮಾತಾಡಬೇಕಾದ್ರೆ ಪುರುಷ ಅಂದರೆ ಪಂಚಮಹಾಭೂತ ಶರೀರೀ ಸಂವಾಯ. ಈ ಪಂಚಮಹಾಭೂತಗಳು ಶರೀರದಲ್ಲಿ ಏನು ಸೇರಿಕೊಂಡಿದೆಯೋ ಅವನಿಗೆ ನಾವು ಪುರುಷ ಅಂತ ಕರೆಯೋದು, ಅವನೇ ಚಿಕಿತ್ಸಾಧಿಕೃತ ಪುರುಷ ಅಂತ. ಸೊ ಈ ಸಿದ್ಧಾಂತ ನಾವು ವೇದದಲ್ಲೂ ಕಾಣ್ತೇವೆ, ಇಲ್ಲೂ ಕಾಣ್ತೇವೆ. ನೆಕ್ಸ್ಟ್, ಇನ್ನು ಇದು 3
ಮೂರು ಪಾಯಿಂಟ್ಗಳಿಂದ ನಾವು ಅರ್ಥ ಮಾಡಿಕೊಂಡಿದ್ದು. ಎರಡರ ಮಧ್ಯೆ ಸಾಮಾನ್ಯತೆಗಳು ಹಲವಾರಿದೆ, ಆದ್ದರಿಂದ ಎರಡಕ್ಕೂ ಸಂಬಂಧವಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಿದ್ದಾಗ, ಸಂಬಂಧ ಇದ್ದಾಗ, ಅಥವಾ ಆಯುರ್ವೇದ ಋಗ್ವೇದ ಉಪವೇದವಾಗಿಯೇ ನಾವು ಕನ್ಸಿಡರ್ ಮಾಡಿದಾಗ ಕೂಡ ಋಗ್ವೇದವೇ ಸಾಕಿತ್ತಲ್ಲ, ಆಯುರ್ವೇದದ ಅವಶ್ಯಕತೆ ಏನಿತ್ತು ಅನ್ನುವ ಪ್ರಶ್ನೆ ಮೂಡುತ್ತೆ ಅಲ್ವೇ? ಋಗ್ವೇದದಲ್ಲಿಯೇ ಎಲ್ಲ ವಿಷಯಗಳು ಇದ್ದಾಗ, ವೇದಗಳೇ ಎಲ್ಲದರದ್ದು ಮೂಲವಾಗಿದ್ದಾಗ ಆಯುರ್ವೇದದ ಅವಶ್ಯಕತೆ ಏನಿತ್ತು ಅನ್ನೋದು ಬರುತ್ತೆ. ಅಲ್ಲಿ ವಿಶೇಷಗಳನ್ನು ನಾವು ನೋಡಿದಾಗ ಅದು ನಮಗೆ ಗೋಚರಿಸುತ್ತೆ. ಸಾಮಾನ್ಯವಾಗಿ ವೇದದ ಉದ್ದಗಲಕ್ಕೂ ನಾವು ನೋಡೋದು ನಿದರ್ಶನಗಳನ್ನು. ಇಲ್ಲಿ ಹೀಗಾಯಿತು, ಇವರಿಗೆ ಈ ರೀತಿಯ ಚಿಕಿತ್ಸೆ ಆಯಿತು, ಚಿಕಿತ್ಸೆಗೆ ಸಂಬಂಧಪಟ್ಟಾಗ ನಾನು ಮಾತಾಡ್ತಿರೋದು. ಆದರೆ ಹೇಗೆ ಆಯಿತು ಅನ್ನುವ ನಮ್ಮ ಕಲ್ಪನೆ ನಮ್ಮ ಬುದ್ಧಿಗೆ ಎಟ್ಕೋದಿಲ್ಲ ಎಷ್ಟೋ ಸಾರ್ತಿ. ಈಗ ಎಕ್ಸಾಂಪಲಿಗೆ ತಗೊಳ್ಳೋದಾದರೆ, ಘೋಷ ಅನ್ನುವ ಸ್ತ್ರೀಗೆ ಕುಷ್ಠರೋಗ ಬಂದಾಗ ಕುಷ್ಠ ಚಿಕಿತ್ಸೆಯನ್ನು ಮಾಡ್ತಾರೆ ಅಶ್ವಿನಿ ದೇವತೆಗಳು ಅನ್ನುವ ರೆಫರೆನ್ಸ್ ನಮಗೆ ಸಿಗುತ್ತೆ. ಅಂದರೆ ಹೇಗೆ ಮಾಡಿದ್ರು ಅನ್ನುವ ಯಾವ ಸ್ಪಷ್ಟತೆಯೋ ಅಲ್ಲಿ ನಮಗೆ ಎದ್ದು ಕಾಣೋದಿಲ್ಲ, ನಮ್ಮ ಬುದ್ಧಿಗೆ ಅಟ್ಲೀಸ್ಟ್. ಹಾಗಿದ್ದಾಗ ಅದನ್ನು ತೋರಿಸುವಂತಹ ವಿಜ್ಞಾನದ ಅವಶ್ಯಕತೆ ಬೀಳುತ್ತೆ. ಆ ವಿಜ್ಞಾನ ಅಥವಾ ಆ ಕಾರ್ಯಕಾರಣವನ್ನು ಸೇರಿಸುವಂತಹ, ಅರ್ಥ ಮಾಡಿಸುವಂತಹ ವಿಜ್ಞಾನ ಆಯುರ್ವೇದ. ಅದು ಅದರ ಸ್ಪೆಷಾಲಿಟಿ. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರಬೇಕು ಅಂದರೆ ಈ ಮೂರು ಉಪಸ್ತಂಭಗಳನ್ನು ಹೇಗೆ ಸರಿ ಮಾಡ್ಕೋಬೇಕಾದ, ಆಹಾರದಲ್ಲಾಗಿರಲಿ, ವಿಹಾರದಲ್ಲಾಗಿರಲಿ, ನಿದ್ದೆಯಲ್ಲಾಗಿರಲಿ, ತನ್ನ ಬ್ರಹ್ಮಚರ್ಯಲ್ಲಾಗಿರಲಿ, ಈ ಕಾರಣದಿಂದ ಈ ಕಾರ್ಯ ಆಗುತ್ತೆ ಅನ್ನುವ ಪೂರ್ತಿ ಸಂಬಂಧವನ್ನು ಕಲ್ಪಿಸುವಂಥ ಯಾವ ಶಾಸ್ತ್ರವನ್ನು ನಾವು ನೋಡಲಿಕ್ಕೆ ಸಿಗೋದಿಲ್ಲ ಪ್ರತಿಪುರುಷನೀಯತವಾಗಿ. ಅದು ಆಯುರ್ವೇದದ ವೈಶಿಷ್ಟ್ಯತೆ ಅಂತ ನಮಗೆ ತೋಚುತ್ತೆ. ನೆಕ್ಸ್ಟ್ ಇದನ್ನು ನೋಡಿದ್ವಿ. ನೆಕ್ಸ್ಟ್ ಇದೆಲ್ಲವೂ ಕೂಡ ತುಂಬ ಡಿಸ್ಕಸ್ ಮಾಡಲಿಕ್ಕೆ ಇರುವಂಥ ವಿಷಯಗಳು, ಸಮಯ ಇಲ್ದಿರುವ ಕಾರಣ ಆದಷ್ಟು ಇದನ್ನು ಮಾಡುವ. ಇನ್ನು ಆಯುರ್ವೇದ ಚಿಕಿತ್ಸೆಯಲ್ಲಿರುವಂತಹ ವೈಶಿಷ್ಟ್ಯತೆ. ಚಿಕಿತ್ಸೆಯನ್ನು ಮೂರಾಗಿ ವಿಂಗಡಿಸಿಕೊಂಡಿದ್ದಾರೆ ಆಯುರ್ವೇದದಲ್ಲಿ ಚರಕರು. ಒಂದು ದೈವ ವ್ಯಪಾಶ್ರಯ ಚಿಕಿತ್ಸೆ, ಇನ್ನೊಂದು ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ, ಇನ್ನೊಂದು ಸತ್ವಾವಜಯ ಚಿಕಿತ್ಸೆ. ಎಲ್ಲ ಅವಸ್ಥೆಯಲ್ಲೂ ಎಲ್ಲವೂ ಬೇಕಾಗಿರುತ್ತೆ ಅಂತಿಲ್ಲ. ಕೆಲವೊಮ್ಮೆ ಕೆಲವೊಂದರ ಸಹಾಯವನ್ನು ನಾವು ತಗೋತೇವೆ, ಇನ್ನು ಕೆಲವರಲ್ಲಿ ಮೂರೂ ಬೇಕಾಗುತ್ತೆ. ದೈವ ವ್ಯಪಾಶ್ರಯ ಅಂತಿದ್ದಾಗ ಮಂತ್ರ, ಔಷಧ, ಮಣಿಮಂಗಲ, ಬಲ್ಯುಪಹಾರಾದಿಗಳಿಂದ ಮಾಡುವಂತಹ ಚಿಕಿತ್ಸೆ. ಇಲ್ಲಿ ವೈದ್ಯರು ಹಾಗೂ ಉಪಾಧ್ಯಾಯರು ಅಂದರೆ ವೈದಿಕರು ಇಬ್ಬರೂ ಸೇರಿ ಮಾಡುವಂತಹ ಚಿಕಿತ್ಸೆ ಇದಾಗಿರುತ್ತೆ. ಆವಾಗ ಸಾಮಾನ್ಯವಾಗಿ ವೈದ್ಯರು ಏನು ಮಾಡ್ತಾರೆ ಅಂದರೆ, ಇಂಥವರಲ್ಲಿ ಹೋಗಿ ಸಲಹೆ ತಗೊಂಡು ಬನ್ನಿ, ಅವರು ಏನು ಹೇಳ್ತಾರೋ ಆ ರೀತಿಯಲ್ಲಿ ಮಾಡೋಣ ಅನ್ನುವ ಒಂದು ಬರುತ್ತೆ. ಸಾಮಾನ್ಯವಾಗಿ ಗ್ರಹ ಚಿಕಿತ್ಸೆ, ಉನ್ಮಾದ ಅಪಸ್ಮಾರಗಳಲ್ಲಿ ಇಂಥದ್ರಲ್ಲಿ ಇದರ ಉಪಯೋಗವನ್ನು ನಾವು ಹೆಚ್ಚಾಗಿ ಮಾಡಿಕೊಳ್ತೇವೆ. ಇನ್ನು ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ, ಔಷಧ ದ್ರವ್ಯಗಳ ಯೋಜನೆ. ಈ ದ್ರವ್ಯವನ್ನು ಇಷ್ಟು ಪ್ರಮಾಣದಲ್ಲಿ ಈ ದ್ರವ್ಯದ ಜೊತೆ ಸೇರಿಸಿ ಈ ಸಮಯದಲ್ಲಿ ಈ ವ್ಯಕ್ತಿಗೆ, ಈ ಪ್ರಕೃತಿಯ ಈ ವ್ಯಕ್ತಿಗೆ ಆಹಾರದ ಮೊದಲು ಅಥವಾ ಆಹಾರದ ನಂತರ ಕೊಟ್ಟಾಗ ಈ ಕೆಲಸ ಆಗುತ್ತೆ. ಈ ಯೋಜನೆಯಲ್ಲಿರುವ ವಿಶೇಷತೆಯೇ ಇಲ್ಲಿ ಪ್ರಾಧಾನ್ಯ. ಇದನ್ನು ವೈದ್ಯರು ಮಾಡುವಂಥದ್ದು. ಈಗ ನಾವು ನೋಡುವಂಥದ್ದು ಹೆಚ್ಚಾಗಿ ಈ ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ. ಇನ್ನು ಸತ್ವಾವಜಯ ಚಿಕಿತ್ಸೆ, ಇದು ಇನ್ನೊಂದು ರೀತಿಯ ಕೌನ್ಸಿಲಿಂಗ್ ಅಂತ ಕರೀಬಹುದು, ಬಟ್ ಆವಾಗ ಅದು ತೀರ ಲಿಮಿಟೆಡ್ ಆಗುತ್ತೆ. ಸ್ವಸತ್ವೇನ ವೈದ್ಯನು ತನ್ನ ಸತ್ವದಿಂದ ರಜಸ್ತಮಸೀ ಅವಜೀಯತೆ, ತನ್ನ ಸತ್ವವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ರೋಗಿಯಲ್ಲಿ ಆದಂತಹ ರಜಸ್ಸು ತಮಸ್ಸುಗಳ ವೇರಿಯೇಷನನ್ನು ಗೆಲ್ಲುತ್ತಾನಲ್ಲ, ಅದನ್ನು ಸತ್ವಾವಜಯ ಚಿಕಿತ್ಸೆ ಅಂತ ಕರಿತೇವೆ. ಈ ಚಿಕಿತ್ಸಾ ತ್ರೈವಿಧ್ಯ ಎಲ್ಲವೂ ಆ ಸಂದರ್ಭಗಳಿಗೆ ಅನುಸಾರವಾಗಿ ಅದನ್ನು ನಾವು ಹೆಲ್ಪ್ ಮಾಡ್ಕೊತೀವಿ. ಇದು ಒಂದು ವಿಶೇಷತೆ ನಾವು ಕಾಣೋದು. ಋಗ್ವೇದದಲ್ಲಿ ನಾವು ಎಲ್ಲಕ್ಕೂ ಸಂಬಂಧಪಟ್ಟ ರೆಫರೆನ್ಸಸನ್ನು ಕಾಣಬಹುದು, ಬಟ್ ಈ ಕೆಟಗರೈಸೇಷನ್ ಅಥವಾ ಈ ವಿಭಾಗವನ್ನು ನಾವು ಕಾಣೋದಿಲ್ಲ. ಅದನ್ನು ನಮಗೆ ಆಯುರ್ವೇದ ಗ್ರಂಥಗಳು ಕೊಡುತ್ತೆ. ನೆಕ್ಸ್ಟ್, ಏನು ಆಯುರ್ವೇದದ ವೈಶಿಷ್ಟ್ಯತೆ ಅಂದಾಗ ವೈದ್ಯರಿಗೆ ಗೊತ್ತಾಗುವಂಥದ್ದು, ವೈದ್ಯರಿಗೆ ಮೋಕ್ಷ ಪಡೀಲಿಕ್ಕಿರೋ ಒಂದೇ ಮಾರ್ಗ ಏನಪ್ಪ ಅಂದರೆ ವೇದ ಪಾಲನೆ, ಆಯುರ್ವೇದ ಪಾಲನೆ. ವೈದ್ಯನಿಗೆ ಸಾಧನಾಪಥ ಈ ಆಯುರ್ವೇದ. ಅವನು ಗುರುಗಳ ಮೂಲಕ ಏನು ಸಿಕ್ಕಿದೆಯೋ ಜ್ಞಾನ, ಅದನ್ನು ಸಮಾಜಮುಖಿಯಾಗಿ ಯಾವಾಗ ನಿಸ್ವಾರ್ಥವಾಗಿ ಕೊಡ್ತಾ ಹೋಗ್ತಾನೋ ಅವನ ದಾರಿ ಸುಲಭವಾಗುತ್ತೆ ಅನ್ನೋದಕ್ಕೆ ನಾವು ಪುರುಷ ವಿಜಯ ಶಾರೀರದಲ್ಲಿ ರೆಫರೆನ್ಸನ್ನು ನೋಡ್ತೇವೆ. ಸೊ ಆದ್ದರಿಂದ ಅವನಿಗದು ಸಾಧನಾಪಥ ಅನ್ನೋದು ಆಯುರ್ವೇದದ ವೈಶಿಷ್ಟ್ಯತೆ. ವೈದ್ಯನಿಗೆ ಮಾತ್ರವಾ? ಅಲ್ಲ,
ಪ್ರತಿಯೊಬ್ಬರೂ ಕೂಡ ಅವರು ವೈದ್ಯಕರಾಗಿರ್ಬೋದು, ಸಾಮಾನ್ಯನಲ್ಲಿ ಸಾಮಾನ್ಯನಾಗಿರ್ಬೋದು, ಅಷ್ಟಾಂಗ ಹೃದಯದ ಮೊದಲು 8 ಅಧ್ಯಾಯಗಳನ್ನು, ಮೊದಲು 8 ಅಧ್ಯಾಯ, ಬಾಕಿ 120 ಬೇಡ, 8 ಅಧ್ಯಾಯಗಳನ್ನು ಅವರು ಅರಿತರೆ ಸಾಮಾನ್ಯನಲ್ಲಿ ಸಾಮಾನ್ಯನಿಗೂ ಆತ್ಮೋನ್ನತಿಗಿರುವ ಅತಿ ಸುಲಭದ ದಾರಿ ಅಂತ ಅನಿಸೋದ್ರಲ್ಲಿ ಸಂಶಯವೇ ಇಲ್ಲ. ತಾನು ಬೆಳಗ್ಗೆ ಏಳೋದು ಎಷ್ಟೊತ್ತಿಗೆ ಅನ್ನೋದರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಪ್ರತಿಯೊಂದು ಹೆಜ್ಜೆಯನ್ನು ಎಷ್ಟು ಸ್ಪಷ್ಟವಾಗಿ ಕಾರ್ಯಕಾರಣಗಳನ್ನು ಸೇರಿಸಿ ಹೇಳಿದ್ದಾರೆ ಅಂದರೆ ಓದ್ತಾನೆ ಖುಷಿಯಾಗುತ್ತೆ. ಒಮ್ಮೆ ಆದರೆ ಕಾಲಾವಕಾಶ ತಗೊಂಡು ಅಷ್ಟಾಂಗ ಹೃದಯದ 8 ಅಧ್ಯಾಯಗಳನ್ನು ಒಮ್ಮೆ ಓದುವ ಪ್ರಯತ್ನ ಮಾಡಿ. ಸುಲಭ ಭಾಷೆಯಲ್ಲಿರೋದ್ರಿಂದ ಎಲ್ಲರಿಗೂ ಅರ್ಥವಾಗೋದು ಹೌದು, ಉಪಯೋಗ ಆಗೋದು ಹೌದು. ಇದು 2 ಅತ್ಯಂತ ವಿಶೇಷವಾದ ಸಂಗತಿ ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ. ಇದನ್ನು ನಾವು ನೋಡಿದ್ವಿ ಬಿಡಿ. ನೆಕ್ಸ್ಟ್, ವೈದ್ಯಕರಾಗಿ ನಾವು ಏನು ಮಾಡಬಹುದು ಹಾಗಿದ್ರೆ ಅಂತ. ಏನು ವೇದ ನಮಗೆ ಸಿಕ್ಕಿದೆಯೋ ಕೊಳಕಿಲ್ಲದ ಕನ್ನಡಿಯಾಗಿ ವೇದವನ್ನು, ವೇದ ಮೂಲದ ವಿಜ್ಞಾನವನ್ನು ಸಮಾಜದಲ್ಲಿ ಕೊಡೋದು ನಮ್ಮ ಕರ್ತವ್ಯ. ಅದನ್ನು ಮಾಡಬೇಕು. ಸಾಮಾನ್ಯವಾಗಿ ಈಗ ನಾವು ಕಾಣ್ತಿರೋ ಪ್ರಕಾರ ಎಲ್ಲೋ ನಮ್ಮ ರಜಸ್ಸು ತಮಸ್ಸುಗಳು ಸತ್ವದ ಜೊತೆಗಿರುವಂಥವು ಆಟ ಆಡಿ ವೇದವನ್ನು ಕಾಂಪ್ರಮೈಸ್ ಮಾಡಿಕೊಂಡು ಜೊತೆಗೆ ಏನನ್ನೋ ಸೇರಿಸಿಯೋ ಇರೋದನ್ನು ತೆಗೆದು ಹಾಕಿಯೋ ಅಥವಾ ನನ್ನ ಬುದ್ಧಿಗನುಗುಣವಾಗಿ ಏನೋ ಒಂದನ್ನು ಹೇಳೋ ಅದನ್ನು ಕಾಂಪ್ರಮೈಸ್ ಮಾಡಿ ಚಿಕಿತ್ಸೆ ಮಾಡುವಂಥ ವಿಧಾನವನ್ನು ನಾವು ಕಾಣ್ತಿದ್ದೇವೆ. ಅದನ್ನು ಮಾಡದೆ ಏನಿದೆಯೋ ಅದನ್ನು ಹಾಗೇ ಸಮಾಜಕ್ಕೆ ಮುಟ್ಟಿಸೋ ಕೆಲಸವನ್ನು ನಾವು ಮಾಡೋ ಥರ ಆದರೆ ಅದು ಒಂದು ಸಣ್ಣ ಪ್ರಯತ್ನ ಆಗುತ್ತೆ ವೇದ ಪ್ರಸಾರದೆಡೆಗೆ ಹಾಗೂ ನಮ್ಮ ಸಾಧನೆಯೆಡೆಗೆ. 2ನೇದು ನಾವು ಮಾಡ್ಬೋದಾದಂಥದ್ದು ಏನಪ್ಪ ಅಂದರೆ ನಿತ್ಯ ಪಾಠ, ಅವಬೋಧ, ಅನುಷ್ಠಾನ. ನಮ್ಮ ಗುರುಗಳು ಅದನ್ನೇ ಹೇಳ್ಕೊಟ್ಟಿರೋದು. ಏನು ಮಾಡ್ತೀಯೋ ಅದನ್ನು ಮಾತ್ರ ಹೇಳಪ್ಪ, ಅದನ್ನು ಬಿಟ್ಟು ಬೇರೆ ಏನು ಹೇಳಬೇಡಪ್ಪ ಅಲ್ಲಿ ಹೋಗಿಯೋ ಅಂತ. ಅದನ್ನು ಮಾಡೋ ಥರ ಆದ್ವಿ ಅಂದರೆ ನಾವು ಅದೇ ನಮಗೆ ಮುಂದಿನ ದಾರಿಯನ್ನು ಕೊಡಿಸುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. ನಾನು ಅದನ್ನೇ ನಂಬ್ತೀನಿ. ಇಷ್ಟು ಹೇಳಿ ಈ ಗೋಷ್ಠಿಯಲ್ಲಿ ಮಾತನಾಡಿದ್ರಲ್ಲಿ ಏನಾದರೂ ದೋಷಗಳು ಕಂಡು ಬಂದರೆ ಅದರ ಹೊಣೆ ನನಗಿರಲಿ, ಏನಾದರೂ ಗುಣಗಳು ಕಂಡು ಬಂದಿದ್ದರೆ ಅದು ನನ್ನ ಗುರುಗಳಿಗಿರಲಿ. ಅವಕಾಶ ಕೊಟ್ಟಂತಹ ಈ ಸಂಸ್ಥಾನಕ್ಕೆ, ಗುರುಗಳಿಗೆ, ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನಮಃ. ಆಯುರ್ವೇದದ ಬಗ್ಗೆ ಉತ್ತಮವಾಗಿ ಉಪನ್ಯಾಸವನ್ನು ಮಾಡಿದಂತಹ ಸಂಕೇತ ಶರ್ಮಾ ಇವರಿಗೆ ಧನ್ಯವಾದಗಳು. ಈಗ ಪ್ರಶ್ನೋತ್ತರಕ್ಕೆ ಕೊಂಚ ಸಮಯ ಮೀಸಲಾಗಿದೆ. ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು. ಶ್ರೀ ಗುರುಭ್ಯೋ ನಮಃ. ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ. ಈಗ ಅಧ್ಯಕ್ಷೀಯ ಭಾಷಣ ಮಾಡಬೇಕಂತ ಹೇಳಿದ್ರಿಂದ 2 ಮಾತಾಡಲು ಪ್ರಯತ್ನಿಸುತ್ತೇನೆ. ಮೊದಲು ಹಿಂದಿನ ವೇದ ಸಮ್ಮೇಳನಕ್ಕೆ ಇಲ್ಲಿ ಬಂದಿದ್ದೆ ನಾನು. ಆವಾಗ ಗುರುಗಳೊಂದು ಆದೇಶ ಮಾಡಿದರು. ಏನಂದರೆ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ವೇದ ಸಂಸ್ಕೃತವನ್ನು ಕಲಿಸಬೇಕು, ಪ್ರಯತ್ನ ಮಾಡಬೇಕು, ಇದು ಉಳಿಸೋಕ್ಕೆ ಪ್ರಯತ್ನ ಮಾಡಬೇಕು ಹೇಳಿ. ಈಗ ನಾನು ಅಹಂಭಾವದಿಂದ ಹೇಳೋದಲ್ಲ, ಅವ್ರು ಹೇಳಿ ಕೆಲಸ ನಾವು ಮಾಡಿದೇನು ತಿಳಿಸ್ಲಿಕ್ಕೆ ಹೊರಟಿದ್ದೀರಿ. ಹಾಗಾಗಿ ನನಗೆ 3 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು, ಒಬ್ಬ ಹುಡುಗ. ಒಬ್ಬಳಿಗೆ ತರ್ಕಶಾಸ್ತ್ರನ ಅಭ್ಯಾಸ ಮಾಡಿಸಿ, ಒಬ್ಬಳಿಗೆ ಸಾಹಿತ್ಯರಿ ಮಾಡಿಸಿ, ಮಗನಿಗೆ ತರ್ಕ, ವ್ಯಾಕರಣ, ವೇದ, ಘನ ಅಂತ 3 ಮಾಡಿಸಿಬಿಟ್ಟಿದ್ದೇನೆ. ಈಗ ಮೊಮ್ಮಗನಿಗೆ ನಾಡ್ದು ನವಂಬರ್ 15ಕ್ಕೆ ಹುಟ್ಟಿದ ವರ್ಷ 4 ಅಲ್ಲ 5 6 ಬರುತ್ತೆ. ಈಗಲೂ ಉಪನಯನಾಗಿ 8 ತಿಂಗಳಾಯಿತು. ಗುರುಗಳು 5ನೇ ವರ್ಷಕ್ಕೆ ಮಾಡೋಂದ್ರೆ ಮತ್ತು 6ನೇ ವರ್ಷ ಬಂದುಬಿಡುತ್ತೆ. ಮತ್ತು ಮಾಸಕ್ಕೆ ಆಗೋದಿಲ್ಲ. ಈಗ ಮೊನ್ನೆ ಕಳೆದ ಮಾಗದಲ್ಲೇ ಮಾಡಿ ಆಗಿದೆ. ಈಗ ಅವನಿಗೆ ಓದ್ಲಿಕ್ಕೆ ಬರೋದಿಲ್ಲ, ಬಾಲ್ವಾಡಿಗೆ ಹೋಗ್ತಿದ್ದಾನೆ.
ಅಕ್ಷರ ಗೊತ್ತಾಗೋದಿಲ್ಲ. ABCD ಎಲ್ಲ ಬರೀತಾನೆ, ಆದರೆ ಕೂಡ ಅಕ್ಷರ ಎಲ್ಲ ಇನ್ನೂ ಬರುವುದಿಲ್ಲ. ಹಾಗಾಗಿ ವೇದಕ್ಕೆ ಶ್ರುತಿ ಅಂತ ಹೆಸರು. ಈಗ ಅದೇ ಪದ್ಧತಿಯಲ್ಲಿ ಹೇಳ್ಕೊಟ್ಟಿದ್ದನ್ನು ಹೇಳ್ತಾನೆ. ಅದು ಕೆಲವು ವೇದ, ಪಾಣಿನಿ ಸೂತ್ರ, ಅಮರಕೋಶ, ಧಾತು, ಶಬ್ದ ಒಂದಷ್ಟು ಹೇಳ್ತಾನೆ. ದಿವಸ ಒಂದು ಇಂತಿಷ್ಟು ಹೇಳ್ಕೊಡೋದಿದೆ, ಅದಷ್ಟು ನಾವು ಹೇಳ್ಕೊಟ್ಟಿದ್ದು ಹೇಳ್ತಾನೆ. ಹೋಗಿ ಗುರುಗಳ ಹತ್ರ ಒಪ್ಪಿಸಿ ಬರ್ತಾನೆ. ಗುರು ಹೋದಾಗ ಏನು ಕಲ್ತಿ ಇವತ್ತು ಕೇಳ್ತಾರೆ. ಹೌದು. ಹಾಗಾಗಿ ಅವನಿಗೆ ಪೂರ್ತಿ ಸಂಪೂರ್ಣ ಅವನಿಗೂ ಅಧ್ಯಯನ ಆಗುವಂತೆ ತಾವು ಅನುಗ್ರಹಿಸಬೇಕು. ನಾನು ಈ ಮನೆಯಲ್ಲಿ ಬಿಡಬಾರ್ದು ಹೇಳಿ ಅಧ್ಯಯನ ಮಾಡ್ತೇನೆ. ಮಕ್ಕಳಿಗೆ ನಾನೇ ಸ್ವಯಂ ಪಾಕ ಮಾಡಿ ಹಾಕಿ ಒಂದು 5 ಜನ ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಘನ ಅಂತ ಕ್ರಮ ಅಂತ ಓದಿಸ್ತೇನೆ. ಅದು ಮುಂದುವರಿಯುವಂಗೆ ನಾ ಇರುವಲ್ಲಿವರೆಗೆ ಅನುಗ್ರಹ ಮಾಡಬೇಕು ಅನ್ನೋ ಪ್ರಾರ್ಥನೆ. ಆಮೇಲೆ ಈಗ ಮಾತಾಡುವಾಗ ತುಂಬ ವಿಷಯನ ಹೇಳಿದರು ಅವರು, ಆದರೂ ಅವರಿಗೆ ಸಮಯ ಅವಕಾಶ ಸಾಕಾಗಲಿಲ್ಲ. ಋಗ್ವೇದದಲ್ಲಿ ಬರುವ ಆದಿಯಿಂದ ಅಂತರಿಗಿರ್ಕ ಒಂದು ಮಂತ್ರಗಳಿಗೂ ಉಪಯೋಗ ಇಲ್ಲದ ಮಂತ್ರ ಒಂದೂ ಇಲ್ಲ, ಅಷ್ಟಕ್ಕೂ ಇದೆ. ಅದು ಷೋಡಶ ಕರ್ಮ ಇರ್ಬೋದು, ಅಪಕರ್ಮ ಇರ್ಬೋದು, ಯಜ್ಞ ಇರ್ಬೋದು, ಆಮೇಲೆ ಕಾಮ್ಯಕರ್ಮ ಇರ್ಬೋದು, ಅಂದರೆ 4ರಲ್ಲಿ ಉಪಯೋಗ ಆಗುತ್ತೆ. ಅದು ನಾವು ಉಪಯೋಗಿಸ್ಕೊಂಡಂಗೆ. ಮಂತ್ರವನ್ನು ಉಪಯೋಗಿಸಬೇಕಾದ್ರೆ ಮೊದಲು ಗಾಯತ್ರಿ ಸಿದ್ಧಿ ಆಗಬೇಕು ಪ್ರತಿಯೊಬ್ಬನಿಗೂ. ಕನಿಷ್ಠ 24 ಲಕ್ಷ ಗಾಯತ್ರಿ ಮಂತ್ರ ಜಪ ಮಾಡ್ಕೊಂಡು ಸಿದ್ಧಿ ಮಾಡ್ಕೊಂಡು ಆಮೇಲೆ ಉಪಯೋಗ ಮಾಡಿ. ಅವ್ರು ಹೇಳಿದಂಗೆ ಈಗ ಆಯುರ್ವೇದಕ್ಕೆ ಇದಕ್ಕೆ ಭಾಳ ಹತ್ತಿರ ಚೆನ್ನಾಗಿ ಹೇಳಿದರು ಅವರು. ಪ್ರತಿಯೊಂದು ಮಂತ್ರಕ್ಕೂ ವಿಧಿಯನ್ನು ಋಗ್ ಮಂತ್ರ ವಿಧಾನ ಪುಸ್ತಕ ಇದೆ, ಅದರಲ್ಲಿ ಹೇಳಿದ್ದಾರೆ ಯಾವ ಇದಕ್ಕೆ ಯಾವ ಎಷ್ಟೆಷ್ಟು ಜಪ ಮಾಡಬೇಕು. ಹೋಮವಿಧಿ ಭಾಳ ಕಮ್ಮಿ ಇದೆ. ಹೋಮವಿಧಿ ಆಮೇಲೆ ಬಂದಿದ್ದು. ಮೊದಲು ಪೂರ್ತಿ ಜಪಕ್ಕೆ ವಿಶೇಷ. ಜಪವೇ ಇಂತಿಷ್ಟು ಜಪ ಮಾಡೋದು. ಲಕ್ಷ ಕೋಟೆ ಹೇಳಿಲ್ಲ, ಅಥವಾ ಲಕ್ಷ ಕೋಟಿಯಲ್ಲೂ ಇದ್ದ ಜ್ಞಾಪಕ ಇಲ್ಲ ನನಗೆ. ಆಮೇಲೆ ಸಹಸ್ರ, ಶತ, ದಶವಾರ, ಏಕವಾರ ಎಲ್ಲ ಇದೆ. ಇರುತ್ತೆ. ಆ ರೀತಿ ಜಪ ಮಾಡಿದ್ರೆ ಸಿದ್ಧಿ ಆಗುತ್ತೆ. ಕೆಲವು ಆಗೋದು ನಮ್ಮ ಪ್ರಾರ್ಥ ಏನು ಮಾಡೋಕ್ಕಾಗಲ್ಲ. ಈಗ ಅವರು ನಮ್ಮ ಪ್ರಬಂಧನ ಹೇಳಿದರು, ಗರ್ಭ ಧಾರಣೆ ಉಪನಿಷತ್ತು, ಮತ್ತು ಇನ್ನೊಂದು 4 ಮಂತ್ರ ಇದೆ ವಿಜಯೇಶ್ವರ ಅಂತ ಹೇಳಿ. ಅದು ನಾವು ಈಗಲೂ ಅಧ್ಯಯನ ಮಾಡುವಾಗ ಅದು ಗಟ್ಟಿ ಹೇಳೋದಿಲ್ಲ. ಯಾಕೆಂದರೆ ಕೇಳಿದ್ರೆ ಪ್ರಸವ ಆಗುತ್ತೆ ಅಂತ. ಮತ್ತು ಪ್ರಾಣಿ ಪಕ್ಷಿಗಳಿಗೂ ಅದ್ರದ್ದು ಪ್ರಸವ ಆಗಬಹುದು, ಅದನ್ನು ಗಟ್ಟಿ ಹೇಳಿಬಿಡಿ ಅಂತ ಹೇಳ್ಕೊಡೋದು ನಮ್ಮೆಲ್ಲಕ್ಕೆ ಹೇಳ್ಕೊಡ್ತೀವಿ ನಾವು. ಗಟ್ಟಿ ಹೇಳೋದಿಲ್ಲ, ಕೇಳಬಾರ್ದು. ಅದಕ್ಕೆ ಎಷ್ಟಿದೆ ಅಂತ ಅವರು ಉದಾಹರಣೆ ಕೊಟ್ಟರು, ಎಷ್ಟು ಸಿದ್ಧಿಯಾಗಿದೆ. ನಮ್ಮಲ್ಲೂ ನಮ್ಮ ತಾಯಿ ಶೂಲ್ಗಿತ್ತಿ ಕೆಲಸ ಮಾಡ್ತಿದ್ರು. ಅವಾಗೆಲ್ಲ ಈ ಆಸ್ಪತ್ರೆಗಳಿಲ್ಲ, ರಾತ್ರಿ ಎಲ್ಲ ಮನೆಗೆ ಓಡಿ ಬರ್ತಿದ್ರು. ನಾನು ಅನಧ್ಯಯನ ಮನೆಗೆ ಬಂದಾಗ ಅಮ್ಮ ಒಂಚೂರು ಮಂತ್ರಿಸ್ಕೊಡು ಅಂತಿದ್ರು. ಆ ಮಂತ್ರ ಹೇಳಿ ಬೆಣ್ಣೆನೋ ಭಸ್ಮನೋ ಮಂತ್ರಿಸ್ಕೊಡ್ತಿದ್ರು. ಅವ್ರು ಹೋಗೋದ್ರೊಳಗೆ ಹೇಗಾಗಿರ್ತಿತ್ತು. ನಾವು ವಿದ್ಯಾರ್ಥಿ ಸಲ ನೋಡಿದ್ದು ನಾನು. ಅವ್ರು ಹೋಗಿ ಎಂಥ ಕೆಲಸ ಮಾಡೋದು, ಹೋಗೋದ್ರೊಳಗೆ ಪ್ರಸವ ಆಗೋತ್ತಂದು ಅವ್ರು ಸುಲಭ. ಈಗ ಆಸ್ಪತ್ರೆ ಹೋಗಿ ಹೊಟ್ಟೆ ಕೊರೆದ್ರು ಭಾಳ ಕಷ್ಟ ಇದೆ. ಆಗಿನ ಕಾಲ ಪ್ರಸವ ಅಂದ್ರೆ ಅಷ್ಟು ಸುಲಭ ಇತ್ತು. ಹಾಗೆ ಪ್ರತಿಯೊಂದಕ್ಕೂ ಇದಿದೆ. ಆಮೇಲೆ ಅವರು ಹಾಗೆ ಇನ್ನೂ ಚೆನ್ನಾಗಿ ಹೇಳ್ತಿದ್ರು. ಅವ್ರಿಗೆ ಸಮಯ ನಮ್ಮ ಇದಕ್ಕೆ ಎಷ್ಟು ಹತ್ತಿರ ಇದೆ ಆಯುರ್ವೇದ ಮತ್ತು ಋಗ್ವೇದ ಅಂತ ಚೆನ್ನಾಗಿ ತೋರಿಸ್ಕೊಟ್ರು. ಹಾಗೆ ಪ್ರತಿಯೊಂದಕ್ಕೂ ಸಂಬಂಧ ಇದೆ. ಅದಕ್ಕೆ ವಿವರವಾಗಿ ಇದಕ್ಕೆ ದಿವಸಗಟ್ಟಲೆ ಇದ್ರ ಉಪನ್ಯಾಸ ಇಟ್ಟರೆ ತಿಳಿಲಿಕ್ಕಾಗುತ್ತೆ. ಈಗ ಅವಕಾಶ ಅಭಾವ ಆದ್ದರಿಂದ ಮತ್ತು ಅವ್ರು ಚಿಕ್ಕದಾಗಿ ಭಾಷಣ ಮಾಡಿದ್ದಾರೆ. ಮತ್ತು ಈಗ ಕಾಲಾವಕಾಶ ನಾನು ಇಲ್ಲಿಗೆ ಈ ನನ್ನ 2 ಮಾತುಗಳನ್ನು ಮುಗಿಸಿ ನಿಲ್ಲಿಸ್ತೇನೆ. ಉಪಹಾರ ಮಾಡಿದೆ. ಓಂ ಶಾಂತಿ ಶಾಂತಿ. ವೇದ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಘನಪಾಠಗಳಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮಗಳು ನಡೆಯಲಿವೆ. ಸಮಾಜಕ್ಕೆ ಸಹಸ್ರಾರು ಶಿಷ್ಯರನ್ನು ನೀಡಿದಂತಹ ವೇದಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಘನಪಾಠಿಗಳು ಶ್ರೀಗಳಿಂದ ಶಾಲು ಮಂತ್ರಾಕ್ಷತೆಗಳನ್ನು ಪಡೆಯಬೇಕಾಗಿ ಪ್ರಾರ್ಥನೆ. ಶ್ರೀಗಳಿಂದ ಶಾಲು ಹಾಗೆಯೇ ಋಗ್ವೇದದ ಉಪನ್ಯಾಸವನ್ನು ಮಾಡಿ ಋಗ್ವೇದದ ಶಾಖಾ ವಿಚಾರ ಹಾಗೂ ಸೂಕ್ತಾದಿಗಳ ವಿಚಾರದಲ್ಲಿ ಆಳವಾದ ಜ್ಞಾನವನ್ನು ನಮಗೆ ದಯಪಾಲಿಸಿದಂತಹ ಶ್ರೀ ವೇದಬ್ರಹ್ಮಶ್ರೀ ಗೋವಿಂದ ಪ್ರಕಾಶ ಘನಪಾಠಿಗಳು ಶ್ರೀಗಳಿಂದ ಮಂತ್ರಾಕ್ಷತೆ ಪಡೆಯಬೇಕಾಗಿ ಪ್ರಾರ್ಥನೆ. ಹಾಗೆಯೇ ಆಯುರ್ವೇದ ಹಾಗೂ ವೇದಗಳಿಗಿರುವ ಸಂಬಂಧ ಹಾಗೂ ಆಯುರ್ವೇದದ ವೈಶಿಷ್ಟ್ಯತೆಗಳನ್ನು ನಮಗೆ ತಿಳಿಸಿಕೊಟ್ಟಂತಹ ಶ್ರೀ ವೈದ್ಯ ಸಂಕೇತ ಶರ್ಮಾಯವರು ಶ್ರೀಗಳಿಂದ ಶಾಲು ಮಂತ್ರಾಕ್ಷತೆಗಳನ್ನು ಪಡೆಯಬೇಕಾಗಿ ಪ್ರಾರ್ಥನೆ.